ನಾವು ಅಲ್ಲೇ ಇರ್ತೇವೆ. ಯಾಕೆಂದರೆ ನಾನು ಹೇಳ್ತೇನೆ, ಪುನಃ ಹೇಳ್ತೇನೆ, ಅಂದರೆ ನಾನೊಂದು ದೇಶ ಹೋಗಿದ್ದೆ, ಈ ದೇಶಕ್ಕೆ. ಆಗ 3 ಕೇಸ್ ನನ್ನ ಮುಂದೆ ನಿಂತಿದ್ದು. ಎಲ್ಲ ಚಿಕ್ಕ ಚಿಕ್ಕ ಕೇಸ್ಗಳೆಲ್ಲ ಪುನಃ ಇತ್ತು. ಆದರೆ 3 ಕೇಸು ನನ್ನ ಮುಂದೆ ನಿಂತಿದ್ದು. ಒಬ್ಬ ಹುಡುಗ 17 ವರ್ಷದಿಂದ ಮಾತನಾಡೋದಿಲ್ಲ, ಕಿವಿ ಕೇಳೋದಿಲ್ಲ. ಒಬ್ಬ ಮನುಷ್ಯನ ಒಂದು ಹುಡುಗಿದು ಚಿಕ್ಕ 5 ವರ್ಷ ಮಕ್ಕಳು, ಒಂದು ಕಾಲು ಬಾನ್ ಅರ್ಧ ಹೀಗೆ, ಒಂದು ಶಾರ್ಟ್ ಒಂದು ಲೆಗ್. ಮತ್ತೊಬ್ಬಳು ಪರ್ಷಿಯನ್ ಇದು ಪಾರ್ಕಿನ್ಸನ್ ಡಿಸೀಸ್ ಅಂದರೆ ಹೀಗೆ ಆಗ್ತದೆ. ಅದಕ್ಕೆ ಒಂದ್ಸರಿ ಬಂದದಂತೆ ಮೆಡಿಸಿನ್ ಇಲ್ಲ ಅಂತೆ. ಯಾರೋ ಒಬ್ಬರು ಸತ್ತು ಅನ್ನೋದ ತನಕ ಅದು ಹೋಗುವುದಿಲ್ಲ. ಅದು ನಮ್ಮ ದೇವರ ಆತ್ಮ. ನಾನು 3 ನಿಮಿಷ ಕೇಳಿದೆ. ಆ ಹುಡುಗಿ ಅಂತಂದು ಪ್ರಾರ್ಥನೆ ಮಾಡುವಾಗ, ಅವ್ರನ್ನ ಮೇಲೆ ಇಟ್ಟುವಾಗ 2 ನಿಮಿಷ ಪ್ರಾರ್ಥನೆ ಮಾಡುವಾಗ ಆ ಹುಡುಗಿದು ಆ ಬಲ ಕಾಲು ಶಾರ್ಟ್ ಇದ್ದದ್ದು ಬೋನು 2 ನಿಮಿಷ ಪ್ರಾರ್ಥನೆಯಲ್ಲಿ ನಾರ್ಮಲ್ ಆಗಿದೆ. ಆ ಪಾರ್ಕಿನ್ಸನ್ ಡಿಸೀಸ್ಗೆ ಮುಟ್ಟಿದಾಗ ಅವ್ರ ಮೊಬ್ಬೆಗೆ ಅಂತ ಅಲ್ಲಿ ನಿಂತು ಆ ಮನುಷ್ಯ ಹುಡುಗನಂತಂದೆ ಪ್ರಾರ್ಥನೆ ಮಾಡಿದೆ. 17 ವರ್ಷ ಹುಡುಗ, ಬಾರ್ನ್ ಡೆಫ್ ಆ್ಯಂಡ್ ಡೆಮ್. ಆ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ, ಕಿವಿ ಕೇಳಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದು ಮಾತನಾಡಲಿಕ್ಕೆ ವರ್ಡ್ಸ್ ಬರಲಿಲ್ಲ, ಅಂದರೆ ಅವನು ಕೇಳಲಿಲ್ಲ. ಅಂದರೆ ನಮ್ಮ ದೇವರು ಎಲ್ಲರಿಗೊಂದು ಆತ್ಮ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ? ನಾವು ಅದನ್ನು ಉಪಯೋಗ ಮಾಡದಿದ್ರೆ ಯಾರಿಗೂ ಸಾಗೋದಿಲ್ಲ. ನಾಡ್ದು ಸಂಡೇ ಅಂದರೆ 18 ತಾರೀಕಿಗೆ ಇಲ್ಲಿ ನಮ್ಮದು ಉಡುಪಿ ಸಭೆಗೆ ಕೊಂಡೋಗ್ತಾರೆ ಇವರನ್ನು. ನಾವು ಇದು ರಕ್ಷಣೆ ಇದು ಕೊಡಲಿಕ್ಕೆ ದೀಕ್ಷೆ. ಅವರ ಸ್ಟೋರಿ ಅಂದರೆ, ಅಣ್ಣ ತಂಗಿಯರು, ಆ ತಂಗಿಗೆ ದೈವ ಬೆಳೀತಿದ್ರು. ಆ ದೇವಸ್ಥಾನಕ್ಕೆ ಬಂದರು. ದೇವಸ್ಥಾನದಲ್ಲಿ ಅವರಿಗೆ ಆ ಭಟ್ರು ಎಲ್ಲರ ಮುಂದೆ ತೆಗಿಲಿಕ್ಕೆ ಹೋದ ಆ ದೈವವನ್ನು, ಆ ಮಾಟವನ್ನು ತೆಗಿಲಿಕ್ಕಾಗಲಿಲ್ಲ. ಅವರನ್ನು ಚೇಸ್ ಮಾಡಿದ್ರು ಹೊರಗೆ. ನಿಮಗೆ ನಂಬಿಕೆ ಇಲ್ಲ, ಅದನ್ನು ನಾನು ಹೊರಗೆ ಹಾಕಿದೆ. ಅಂಥ ಮನುಷ್ಯರು ನಾವು ತಂದು ಇವತ್ತು 2 ವರ್ಷ ರಕ್ಷಣೆ, ಇವತ್ತು ಅವರು ನಾಳೆ ಸಂಡೇ ಇವರಲ್ಲಿ ಉಡುಪಿ ಸಭೆಯಲ್ಲಿ ರಕ್ಷಣೆ ತಗೊಳ್ತಾರೆ, ಕರೆಕ್ಟ್ ಅಲ್ಲ? ನಾವು ನಮ್ಮ ದೇವರು ಶಕ್ತಿಮಲ, ಅವರಿಗೆ ಆಗಲಿಲ್ಲ, ಅದು ನಮ್ಮ ದೇವರು ತೆಗೆದು ಓಡಿಸಿದ್ರು, ಕರೆಕ್ಟ್ ಅಲ್ಲ? ಶಕ್ತಿ ಉಂಟು ನಮಗೆ ಉಂಟು. ಶಕ್ತಿ ಇಲ್ಲದ್ರೆ ನಾವು ಇದನ್ನು ಮಾಡ್ಲಿಕ್ಕೆ ಸಾಧ್ಯ. ಅವರನ್ನಿದ್ರೆ ಅವ್ರು ಹೇಳಿದ್ರು, ಎಷ್ಟು ನಾನೆಲ್ಲ ಮನೆಗೆ ಬನ್ನಿ. 2 ದಿವಸದಲ್ಲಿ ಅವರ ಮನೆಗೆ ಹೋಗಿ, ಅವರ ಮನೆಗೆ ಮಾಟ ಮಂತ್ರ ಬಿಡಿದು ಮನೆಗೆ ಹೋಗಿ ಬಿಡಿಸಿದ್ರು. ಆ ದಿನದಿಂದ ಅವರಿಗೆ ಒಂದು ವಾಕ್ಯ ಕೊಟ್ಟಿದ್ರು. ಅವರು ವಾಕ್ಯದಲ್ಲಿ ನಂಬಿದ ಕಾರಣ ಆ ಪಿಶಾಚಿ ಯಾವಾಗ ಬರಲಿಲ್ಲ, ಆ ದೈವ ಬರಲೇ ಇಲ್ಲ. ಇವತ್ತು ಅವರು ರಕ್ಷಣೆ ಮಾಡ್ತಾರೆ. ಯಾವ ಶಕ್ತಿಯಿಂದ? ಇದರಿಂದಲೇ ಮಾತ್ರ. ನಾವೇನು ಇದು ಮಾಡಲಿಲ್ಲ, ಟ್ರೈನಿಂಗ್ ಮಾಡಲಿಲ್ಲ, ಯಾವ ಕೋರ್ಸ್ ಮಾಡಲಿಲ್ಲ, ಇದನ್ನೇ ಓದಿ ನೋಡ್ತಿದ್ರು. ಯಾವ ಪಾಸ್ಟರ್ ಮಾಡುವಾಗ ಅದನ್ನು ನೋಡ್ತಿದ್ದು ಬಿಟ್ಟು ನಮಗೆ ಏನು ಕಲಿಲ್ಲ. ಆದರೆ ಎಲ್ಲ ಶಕ್ತಿ ಬಂದದ್ದು ಇದರಿಂದಲೇ, ಬೇರೆಯಿಂದಲೇ ಬರಲಿಲ್ಲ. ನಾವು ಏನೇನು ಕೋರ್ಸ್ ಮಾಡಲಿಲ್ಲ, ಏನೇನು ಹೋಗಲಿಲ್ಲ, ಯಾರು ಬೈಬಲ್ ಕ್ಲಾಸ್ ಮಾಡಲಿಲ್ಲ, ಯಾರ ಹತ್ರ ಟ್ರೈನ್ ಮಾಡಲಿಲ್ಲ. ಆದರೆ ದೇವರನ್ನು ನೋಡಿ ಆತುಕೊಂಡಿದ್ದಕ್ಕೆ ಮಾತ್ರ ದೇವರನ್ನು ಕೊಡ್ತಿದ್ದಾರೆ. ಯಾರು ನಾನು ಅವರಿಂದ ಆಗೋದಿಲ್ಲ ಅಂತಲ್ಲ, ನನ್ನಿಂದ ಆಗ್ತದೆ ಹೇಳಿದ್ರೆ ಮಾತ್ರ ಆಗ್ತದೆ. ಇವರಿಗೆ ಡಿಪೆಂಡ್ ಆದರೆ ನಾವು ಡಿಪೆಂಡ್ ಆಗಿ ಇರ್ತೇವೆ. ನಾವು ವಾಕ್ಯದಲ್ಲಿ ಡಿಪೆಂಡ್ ಇದೆ. ಎಫೆಸ 6 6:10 ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ಕಡೆ ಮಾತ್ರ ನೀವು ಕರ್ತನನ್ನು ಆತನ ಅಗತ್ಯವಾದ ಶಕ್ತಿಯನ್ನು ವಿಶ್ರಾಂತಿ, ಅಂದರೆ ಶಕ್ತಿ ಎಲ್ಲ ಕೊಟ್ಟಾಗಿದೆ, ಅದು ನಾವು ತಗೊಳ್ಬೇಕು. ದೇವರು ಹೇಳಿದರೆ ನಮಗೆ ಮಾತ್ರ, ಒಬ್ಬರಿಗೆ ಎಲ್ಲ. ಲಾಸ್ಟ್ ಅಲ್ಲಿ ಹಿಂದೂಗಳಿಂದ ಬಂದವರಿಗೆ, ಮುಸ್ಲಿಂ ಬಂದವರಿಗೆ, ಕ್ರಿಶ್ಚಿಯನ್ ಬಂದವರಿಗೆ, ಕ್ಯಾಥಲಿಕ್ ಬಂದವರಿಗೆ ಇಲ್ಲ, ಎಲ್ಲರಿಗೂ ಒಂದೇ ಕೊಟ್ಟಿದ್ದಾರೆ. ಆದರೆ ನಾವು ಆತುಕೊಂಡ್ರೆ ಮಾತ್ರ ಶಕ್ತಿ ಎಲ್ಲ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ? ನಮ್ಮ ಸಿಸ್ಟರ್ ಇವರಿಗೆ, ಲಕ್ಷ್ಮೀ ಸಿಸ್ಟರ್ ಇದ್ದಾರೆ. ಒಂದ್ಸರಿ ನಾವು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಡಾಕ್ಟರ್ ಹೇಳಿದರು, ज़्यादा बोले तो 1 या 2 दिन, कल तक जिंदा रहेगा. हार्ट नहीं, किडनी, ಲಿವರ್ ಪ್ರಾಬ್ಲಮ್ ಆಗಿದೆ ಹೇಳಿದರು. ಇವರಿದ್ದಾರೆ ಮುಂದೆ ಲಕ್ಷ್ಮೀ. ಅವರು ಹೇಳಿದ್ರು, ಕಿಡ್ನಿ ಹೋಗಿದೆ, ಹಾರ್ಟ್ ಹೋಗಿದೆ, ಲಿವರ್ ಹೋಗಿದೆ. ನಾಳೆ ಅಂದರು, ನಾಳೆ ತೆಗೆದು ಭಾರಿ ಕಷ್ಟ. ನಾಳೆ ನಮ್ಮ ದೇವರು ಬಾಳಲ್ಲ, ನೆಕ್ಸ್ಟ್ ನಾರ್ಮಲ್ ಆಗಿ ಬೆಳಿಗ್ಗೆ ನಾರ್ಮಲ್ ಆಗಿದೆ. ಅಂದರೆ ಡಾಕ್ಟರ್ ಏನಿರ್ಬೋದು, ಆದರೆ ನಮ್ಮ ಒಬ್ಬ ದೇವರಿದ್ದಾರೆ, ಖಂಡಿತ. ಅದಕ್ಕೆ ನಾವು SI 53 ಇದ್ದಲ್ಲ, ನಮ್ಮ ದೋದಾಗ ಹೇಳ್ತೇವಲ್ಲ, ಅದು ನಾವು ನಂಬಿಕೆಯಿಂದ ಹೇಳಿದರೆ ಮಾತ್ರ ಆ ವಾಕ್ಯ ಕಾರ್ಯ ಮಾಡ್ತದೆ. ಎಲ್ಲರೂ ಓದಿದಾಗೆ ಆಗಲಿಲ್ಲ. ಇರ್ತಾನೆ 91 ಎಲ್ಲರ ಬಾಯಾಟ ಮಾಡ್ತಾರೆ, ಆ ಬಾಯಾಟಾಗಿ ಹೋಗ್ತದೆ. ಅದನ್ನು ಒಂದೊಂದು ಸೆಂಟೆನ್ಸ್ ಉಂಟಲ್ಲ ಓದುವಾಗ, ನನ್ನ ಆದಿವಲ್ಲಿ 1,000, ನನ್ನ ಬಲೆ 10,000, ನನ್ನನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಆಗ ಹೇಳುವಾಗ ನನ್ನನ್ನು ಮುಟ್ಲಿಕ್ಕೆ ಎಲ್ಲರಿಗೆ ದೇವರು ಹೇಳಿಲ್ಲ, ಇನ್ನು ಎಡಕಲ್ಲಿ ಸಾಯುವುದಿಲ್ಲ, ಬಡಕಲ್ಲಿ ಸಾಯುವುದಿಲ್ಲ ಹೇಳಿಲ್ಲ. ಬರ್ತದೆ ಹೇಳಿದರೆ, ಖಂಡಿತವಾಗಿ ಬರ್ತದೆ. ಆದರೆ ನಿನ್ನನ್ನು ರಕ್ಷಣೆ ಮಾಡ್ತಾನೆ ಹೇಳಿದರು. ಯಾರಿಗೆ? ದೇವರ ಮಾತನ್ನು ಆತ್ಕೊಂಡವರು. ಅದಕ್ಕೆ ದೇವರನ್ನು ನಂಬಿದವರು, ದೇವರಿಗೆ ಗೊತ್ತಿದ್ದವರಿಗೆ ಡಿಫ್ರೆನ್ಸ್ ಮಾಡ್ತಾರೆ. ಸುಮ್ಮನೆ ನಾವು ಎಲ್ಲರೂ ಹೇಳಿದ್ದೇವೆ. ಇವರಿಗೆ ನೋಡಿ, ಕೆಲವರು ಅನೇಕ ಸೇವಕರಿದ್ದಾರೆ, ನಾವು ಬಿದ್ದಿದ್ದೇವೆ, ಕೊರೋನಾದಲ್ಲಿ ಬಿದ್ದಿದ್ದೇವೆ. ಯಾರು ದೇವರನ್ನು ಆತ್ಕೊಂಡಿದ್ದಾರೆ, ಮೊದಲು ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ಟಿದ್ದಾರೆ, ಯಾರು ಮಾಸ್ಟರ್ ಬೀಳಲಿಲ್ಲ, ಯಾರ ಸಮಸ್ಯೆ ಆಗಲಿಲ್ಲ. ಫೈನಾನ್ಷಿಯಲ್ ಈಚೆ ಆಗ್ಬೋದು, ಆದರೆ ದೇವರನ್ನು ಆತುಕೊಂಡವರಿಗೆ ಯಾವ
ಯಾವ ದೇವರ ಮಕ್ಕಳಿಗೆ ಆಗಲಿಲ್ಲ. ನಾವು ಹೇಳ್ಬೇಕು ಕಡಿಮೆ ಆಗ್ಬೋದು ಸ್ವಲ್ಪ, ಆದರೆ ಯಾರು ಊಟ ಮಾಡೋದು ನಿಂತ ದಿನ ಇಲ್ಲ. ಎಲ್ಲರೂ ಊಟ ಮಾಡೇ ನಿಂತಿದ್ದಾರೆ, ಎಲ್ಲರಿಗೆ ಬೇಕಾದಷ್ಟು ಕೊಟ್ಟಿದ್ದಾರೆ, ಲಕ್ಷ ಕೊಡಲಿಕ್ಕೆ ಬಿಡಲಿಲ್ಲ ಅಂತಂಬೋದು. ಅದು ಯಾರು ದೇವರ ವಾಕ್ಯದಲ್ಲಿ ಕಷ್ಟದಲ್ಲಿ ಸಹ ಇಸಾಕನು ಯಾವುದು ಬರಗಾಲದಲ್ಲಿ ಕೊಯ್ದಲ್ಲ, ಎಲ್ಲ ಸಮಯದಲ್ಲಿ ಬರಗಾಲದಲ್ಲಿ 100% ಕೊಯ್ದಲ್ಲ. ಈ ಸಮಯದಲ್ಲಿ ಬರಗಾಲ ನಾವು ಕೊಯ್ದಿಲ್ಲ, ನಾವು ನಂಬಿಕೆಯಲ್ಲಿ ಇದ್ದ ಮಾತ್ರ ನಾವು ಕೊಯ್ದು. ಎಲ್ಲರಿಗೆ ಸಾಕಿಲ್ಲ. ನಾವು ವಾಕ್ಯದಲ್ಲಿ ಹೋಗುವಾಗ ಆ ವಾಕ್ಯ ನನಗಾಗಿ, ಆ ಬಲವನ್ನು ನನಗಾಗಿ ಇಟ್ಟರೆ ಮಾತ್ರ ಕೆಲಸ ಮಾಡ್ತದೆ. ಎಲ್ಲರಿಗೆ ದೇವರು ಕರೆ ಮಾಡೋದಿಲ್ಲ. ನಾವು ದೇವರನ್ನು ಯಾರು ಬಿದ್ದರೂ ನಾವು ದೇವರದ್ದು ಆದುಕೊಳ್ಳಿದ್ದೇವೆ. ಅವರನಿಗೆ ಕಷ್ಟ ಬರಲಿಲ್ಲ, ಅವರನ್ನು ಕಷ್ಟ ಬಂದಿದೆ. ಅವರು ರೋಮಪುರದಲ್ಲಿರುವಾಗ ಎಲ್ಲರೂ ಆನಂದದಲ್ಲಿರುವಾಗ ಅವನ ಮುಂದೆ ಎಲ್ಲರಿಗೂ ಹುಲಿಗೆ ಹಾಕ್ತಿದ್ರಂತೆ. ರೋಮಪುರದಲ್ಲಿ ಕರೆಕ್ಟ್ ಹುಲಿಗೆ ಹಾಕ್ತಿದ್ರು, ಸಿಲುಬೆ ಹಾಕಿದ್ರು. ಆದರೂ ಸಹ ಎಲ್ಲರೂ ಆನಂದದಲ್ಲಿರು. ಯಾವಾಗ ಹೇಳಿದ್ದಾನೆ ಅವನ ಮುಂದೆ ಎತ್ತೆಲ್ಲ ಕಾಣ್ತಾ ಉಂಟು. ಇದೇ ರೀತಿ ನಮ್ಮ ಕಷ್ಟ, ಎಲ್ಲರಿಗೆ ಕಷ್ಟ ಬರ್ಬೋದು, ಯಾರು ಬಿದ್ದಿರ್ಬೋದು, ದೊಡ್ಡ ದೊಡ್ಡವರು ಬಿದ್ದರು. ಆದರೆ ನಾವು ದೇವರನ್ನು ಆತುಕೊಂಡ್ರೆ ನಮಗೆ ಯಾವ ಕಡಿಮೆ ಇಲ್ಲ. ದೇವರ ಬಲ ಕಡಿಮೆ ಆಗುವುದಿಲ್ಲ, ದೇವರ ವಾಕ್ಯ ಕಡಿಮೆ ಆಗುವುದಿಲ್ಲ, ದೇವರ ಬಲ ಕಡಿಮೆ ಆಗುವುದಿಲ್ಲ. ನಾನು ಆದಿಯು ಅಂತ್ಯವೂ ಹೇಳಿದಂತೆ ಪೌಲನಿಗಿದ್ದ ಪವಿತ್ರಾತ್ಮವು ಈಗಲೂ ನಮ್ಮೊಟ್ಟಿಗಿದ್ದ, ಈಗಲೂ ನಮ್ಮ ಅದೇ ಅದ್ಭುತ ಮಾಡ್ಬೋದು. ಆದರೆ ದೇವರಲ್ಲಿ ನಂಬಿಕೆ ನಮ್ಮ ಇದರಿಂದ. ಅದಕ್ಕೆ ಹೇಳ್ತಾರಲ್ಲ, ನನ್ನ ಕೈಯಿಂದ ದೈವ ಓದದೆ ನೋಡು, ನಿನ್ನ ಹೆಸರು ಜೀವಭದ್ರೆ ಪಟ್ಟದಲ್ಲಿ ಇದ್ದರೆ ಮಾತ್ರ ಕರೆಕ್ಟಲ್ಲ, ಎಲ್ಲರೂ ಬಿಡಿಸ್ಬೋದು. ಅದಕ್ಕೆ ದೇವರಿಗೆ ಸ್ತೋತ್ರ. ಇವತ್ತು ಅನೇಕ ಜನರು ದೇವರ ಬಳಿಗೆ ಬರ್ತಾರೆ. ನನಗೆ ಅನೇಕರು ಸಿಗುವುದೇ ಜಾಸ್ತಿ ದೈವ ಪೀಡಿದರು. ದೇವರಿಗೆ ಸ್ತೋತ್ರ, ಎಲ್ಲರ ರಕ್ಷಣೆ ಹೊಂದಿದ್ದ ಅದೇ ದೊಡ್ಡದು. ಅವರ ಗುಣ ಆಗೋದು ಇಂಪಾರ್ಟೆಂಟ್ ಅಲ್ಲ, ಅವರು ರಕ್ಷಣೆ ಆಗೋದು ಇಂಪಾರ್ಟೆಂಟ್. ನಾನು ಹೇಗೆ ಹೇಳ್ತೇನೆ, ನಾವು ಬಿಡಿಸೋದು ದೊಡ್ಡಲ್ಲ, ನಿಮ್ಗೆ ಏನು ಬೇಡ, ಬನ್ನಿ ಮನೆಗೆ ಬಿಡಿಸ್ತೇವೆ. ಅನೇಕ ಜನರು ಸ್ವಾಮಿಗೆ ಸುಮಾರು ಆಲೂರಿಂದ ಅನೇಕ ಜನ ಬಂದರು, ಎಲ್ಲ ರಕ್ಷಣೆ ಹೊಂದಿದ್ದಾರೆ. ಆಗ ಅವ್ರ ರಕ್ಷಣೆ ಹೊಂದುವಾಗ ನಾನು ಹೇಳಿಸಿದ್ರು, ನನ್ನ ಅಕೌಂಟಲ್ಲಿ ಫುಲ್ ಆಯಿತು ಅಂತ. ದೇವರು ಆ ಬ್ಯಾಂಕಲ್ಲಿ ಫುಲ್ ಮಾಡ್ತಾರೆ. ಹಾಗೆ ನಮ್ಮ ಜೀವದ ಭಾಷೆಯಲ್ಲಿ ಅವರ ಜಾಪ ಪುಸ್ತಕ, ನಮ್ಮ ಹೆಸರನ್ನು, ನಮ್ಮ ಕೆಲಸವನ್ನು ದೇವರು ಮಾಡ್ತಾರೆ. ಅದು ದೊಡ್ಡ ಇಂಪಾರ್ಟೆಂಟ್. ಈ ಕಾಲ ಎಷ್ಟು ವರ್ಷ ಇಲ್ಲ, ನಾವು 50 ವಯಸ್ಸು, ಇನ್ನೆಷ್ಟು ವರ್ಷ ಇದ್ದು ಗೊತ್ತಿಲ್ಲ. ಆದರೆ ನಮ್ಮದು ಕಾಲ ಇರುವುದು ನಾವು ದೇವರಿಗಾಗಿ, ದೇವರ ಬಲವನ್ನು ಇತರಿಗೆ ತೋರಿಸುವುದು ಮಾತ್ರ ನಮ್ಮದು ಕಾಲ. ಬೇರೆ ನಮ್ಮದು ಏನು ಮಾಡಲಿಕ್ಕೆ ಆಗೋದಿಲ್ಲ. ಕರೆಕ್ಟ್ ಅಲ್ಲ? ದೇವರು ಹೇಳ್ತಾರೆ, ಒಂದು ಕಾಲದ ಸಮಯದಲ್ಲಿ ದೈವವನ್ನು ಓಡಿದ ಗುಳಿಗನ ಹೆಸರಿದ್ದನ್ನು ಸ್ನಾನ ಮಾಡಲಿಕ್ಕೆ ಎದುರುವ ಮನುಷ್ಯ ಇವತ್ತು ನನ್ನನ್ನು ನೋಡಿ ಅದನ್ನು ಗುಳಿಗೆ ಓಡ್ತಾ ಉಂಟು. ಅಂದರೆ ನಮ್ಮ ಬಲ ದೇವರ ಬಲ ಮಾತ್ರ. ಅದಕ್ಕಾಗಿ ದೇವರಿಗೆ ಸ್ತೋತ್ರ, ವಾಕ್ಯಕ್ಕೆ ಸ್ತೋತ್ರ. ದೇವರು ಒಳ್ಳೆಯ ದೇವರಾಗಿದ್ದಾನೆ. ಆತನು ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ. ಆತನು ಉನ್ನತನಾದ ದೇವರಾಗಿದ್ದಾನೆ. ಇವತ್ತು ನಮ್ಮೆಲ್ಲರನ್ನು ಆತನು ರಕ್ಷಣೆಗೆ ನಡೆಸಿದಂಥ ದೇವರ ಆತನೇ ಆಗಿದ್ದಾನೆ. ಅದರಿಂದ ಇವತ್ತು ನಾವು ವಾಕ್ಯಗಳನ್ನು ಧ್ಯಾನ ಮಾಡುವ. ಯಾಕಂದರೆ ವಾಕ್ಯಗಳು ನಮ್ಮನ್ನು ಏನು ಮಾಡ್ತದೆ ಅಂದರೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ ಆ ವಾಕ್ಯಗಳಾಗಿದೆ. ಯಾವಾಗ ನಾವು ನಮ್ಮೊಳಗೆ ವಾಕ್ಯಗಳು ಬಂದ ಆಗ ನಾವು ನೀತಿವಂತರಾದೆವು. ಆದ್ದರಿಂದ ಇವತ್ತು ವಾಕ್ಯಗಳನ್ನು ನಾವು ಧ್ಯಾನ ಮಾಡುವಾಗ ನಮ್ಮ ಜೀವಿತವು ಅದು ಬದಲಾಗುವಂಥದ್ದಾಗಿದೆ. ಅದಕ್ಕೆ ಪ್ರಸಂಗಿ 9:18 ಹೇಳ್ತದೆ, ಒಬ್ಬ ಪಾಪಿ ಬಹು ಶುಭವನ್ನು ಹಾಳು ಮಾಡ್ತಾನಂತೆ. ಒಬ್ಬ ಪಾಪಿ ಬಹು ಶುಭವನ್ನು ಹಾಳು ಮಾಡ್ತಾನೆ. ಹಾಗಾದರೆ ಈ ಪಾಪಿ ಅಂದರೆ ಯಾರು? ಇವತ್ತು ಪಾಪಿ ಎಂಬುದು ಆ ಒಂದು ಪಾಪ ಮಾಡುವಂಥವನು ನೋಡುವುದಾದ್ರೆ ಇಡೀ ಲೋಕದಲ್ಲಿ ಎಲ್ಲರೂ ಪಾಪಿಗಳಾಗಿದ್ದಾರೆ. ನಾವು ನೆನೆಸ್ಬೋದು ಅವರು ನೀತಿವಂತರಾಗಿದ್ದಾರೆ, ಅವರು ಶುದ್ಧರಾಗಿದ್ದಾರೆ, ಇವರು ಶುದ್ಧರಾಗಿದ್ದಾರೆ. ಆದ್ದರಿಂದ ನೋಡುವಾಗ ಎಲ್ಲರೂ ಎಲ್ಲರೂ ಪಾಪಿಗಳಾಗಿದ್ದಾರೆ. ನೀತಿವಂತನು ಒಬ್ಬನೂ ಇಲ್ಲಂತೆ, ಆದರೆ ಎಲ್ಲರೂ ಪಾಪಿಗಳಾಗಿದ್ದಾರೆ. ಆದ್ದರಿಂದ ಒಬ್ಬ ಪಾಪಿಯು ಬಹು ಶುಭವನ್ನು ಹಾಳು ಮಾಡ್ತಾನಂತೆ. ಅಂದರೆ ಅನೇಕ ಶುಭಗಳು, ಅವನ ಆಶೀರ್ವಾದಗಳನ್ನು ಅವನು ಹಾಳು ಮಾಡ್ತಿದ್ದಾನೆ. ಹಾಗಾದರೆ ಯಾವ ಆಶೀರ್ವಾದ? ಅವನ ಜೀವಿತದಲ್ಲಿ ದೇವರು ಹುಟ್ಟುವಾಗ ಒಂದು ಮನುಷ್ಯನನ್ನು, ಒಂದು ಮಗುವನ್ನು ಭೂಮಿಗೆ ತರಬೇಕಾದ್ರೆ ದೇವರು ಎಲ್ಲ ಆಶೀರ್ವಾದವನ್ನು ಇಟ್ಟು ಆ ಮಗುವನ್ನು ತರುವಂಥ. ಉದಾಹರಣೆಯಾಗಿ ಒಂದು ಮಗು ಹಾಸ್ಪಿಟಲಲ್ಲಿ, ಈಗ ಇವತ್ತು ಹಾಸ್ಪಿಟಲಲ್ಲಿ ಮಗು ಹುಟ್ಟಿದರೆ, ಆದರೆ ತಂದೆ ಏನು ಮಾಡ್ತಾನೆ, ಇಲ್ಲಿ ಮನೆಯಲ್ಲಿ ಎಲ್ಲ ಸಿದ್ಧತೆ ಮಾಡ್ತಾರೆ. ಮಗುವಿಗೆ ಬೇಕಾದ ಎಲ್ಲ ಸಿದ್ಧತೆಯನ್ನು ಮನೆಯಲ್ಲಿ ಮಾಡ್ತಾರೆ. ಯಾಕೆ? ಮಗು ಬಂದ ನಂತರ ಏನು ಬೇಕು? ಅದಕ್ಕೆ ತೊಟ್ಟಿಲು ಬೇಕು, ಫ್ಯಾನ್ ಬೇಕು, ಮತ್ತು ಸೊಳ್ಳೆ ಪರದೆ ಬೇಕು, ಅದು ಬೇಕು, ಎಲ್ಲ ಸಿದ್ಧತೆಯನ್ನು ಮನೆಯಲ್ಲಿ ಮಾಡ್ತಾರೆ. ಹುಟ್ಟಿದ ಮಗು ಆಸ್ಪತ್ರೆಯಲ್ಲಿ ಹುಟ್ಟಿದ್ರು, ಮಗುವಿಗೆ ಬೇಕಾದ ಸಿದ್ಧತೆ ಎಲ್ಲಿ ಆಗ್ತದೆ? ಇಲ್ಲಿ ಮನೆಯಲ್ಲಿ ಆಗ್ತದೆ. ಅದೇ ರೀತಿ ದೇವರು ಈ ಭೂಮಿಯಲ್ಲಿ ಒಂದು ಮನುಷ್ಯನನ್ನು ಕಳಿಸುವಾಗ ಎಲ್ಲ ಸಿದ್ಧತೆ ಮಾಡಿ ಆತನು ಕಳಿಸುವಂಥ ದೇವರಾಗಿದೆ.
ಎಲ್ಲ ಸಿದ್ಧತೆ ಮಾಡ್ತಾರೆ. ದೇವರು ಎಲ್ಲವನ್ನು ಸಿದ್ಧ ಮಾಡಿ ಈ ಭೂಮಿಗೆ ಕಳಿಸ್ತಾರೆ. ಆದರೆ ನೀವು ಇಲ್ಲಿ ವಾಕ್ಯ ಹೇಳ್ತದೆ, ಪ್ರಸಂಗಿ 7:29 ಹೇಳ್ತದೆ, ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು, ಅವರಾದರೂ ಬಹು ಯುಕ್ತಿಯನ್ನು ಕಲ್ಪಿಸಿಕೊಂಡಿದ್ದಾರೆ, ಇದನ್ನು ಮಾತ್ರ ಕಂಡೇನು. ಹಾಗಾದರೆ ದೇವರು ಒಬ್ಬ ಮನುಷ್ಯನನ್ನು ಭೂಮಿಗೆ ತರುವಾಗ ಹೇಗೆ ಸೃಷ್ಟಿ ಮಾಡಿದಂತೆ? ದೇವರು ಮನುಷ್ಯನನ್ನು ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಹಾಗಾದರೆ ಕುಯುಕ್ತಿ ಎಲ್ಲಿಂದ ಬಂತು? ಒಬ್ಬ ಮನುಷ್ಯ ಪಾಪಿಯಾಗಿ ಹೇಗೆ ಹುಟ್ಟಿದ? ಹಾಗಾದರೆ ಪಾಪಿಯಾಗಿ ಅವನು ತನ್ನ ಜೀವಿತವನ್ನು ಹೇಗೆ ಮಾಡ್ತಿದ್ದಾನೆ? ಹೇಗೆ ಅವನು ಪಾಪಿಯಾಗಿರುವಂಥದ್ದು? ಅವನೆಲ್ಲ ಶುಭಗಳು, ಅವನಿಗೆ ಕೊಟ್ಟಂಥ ಎಲ್ಲ ಆಶೀರ್ವಾದಗಳನ್ನು ಅವನು ಹೇಗೆ ಕಳ್ಕೊಳ್ಳುವಂಥದ್ದು? ಯಾವಾಗ ಈಗ ನಾವು ಆದಿಕಾಂಡದಲ್ಲಿ ನೋಡೋದಾದರೆ, ಆದಾಮನಿಗೆ ದೇವರು ಮೊದಲು ಆದಾಮನನ್ನು ತಂದದಲ್ಲ, ಎಲ್ಲ ಸೃಷ್ಟಿಗಳನ್ನು ಮಾಡಿದ ನಂತರ ಆದಾಮನನ್ನು ಆ ದೇವರೇನು ಮಾಡಿದ? ಏದೇನ್ ತೋಟದಲ್ಲಿ ಬಿಟ್ಟಿರುವಂಥ. ಏದೇನ್ ತೋಟವನ್ನು ಮಾಡಿದ ನಂತರ ಆದಾಮನನ್ನು ದೇವರು ಏದೇನ್ ತೋಟದಲ್ಲಿ ಅದನ್ನು ತಂದಿರುವಂಥದ್ದು. ಆ ಮಣ್ಣಿನಿಂದ ಒಂದು ಮೂರ್ತಿಯನ್ನು ಮಾಡಿ ಅವನನ್ನು ಈ ಏದೇನ್ ತೋಟದಲ್ಲಿ ಬಿಟ್ಟಿರುವಂಥದ್ದು. ಮೊದಲು ಆದಾಮನನ್ನು ಬಿಟ್ಟು ಮತ್ತೆ ಸೃಷ್ಟಿ ಮಾಡಲಿಲ್ಲ, ಫಸ್ಟ್ ಸೃಷ್ಟಿ ಮಾಡಿ ಎಲ್ಲವನ್ನು ಸಿದ್ಧ ಮಾಡಿದ ನಂತರ ಆದಾಮನನ್ನು ತಂದಿರುವಂಥದ್ದು. ಎಲ್ಲ ಅವನಿಗೆ ಏನೆಲ್ಲ ಬೇಕಾ ಅದೆಲ್ಲವನ್ನು ದೇವರು ಏದೇನ್ ತೋಟದಲ್ಲಿ ಇಟ್ಟು ಆದಾಮನನ್ನು ತಂದಿರುವಂಥ. ಹಾಗಾದರೆ ಒಂದು ಮಗು ಭೂಮಿಯಲ್ಲಿ ಬರಬೇಕಾದ್ರೆ ಅದು ತಂದೆ ತಾಯಿಯ ಚಿತ್ತ ಪ್ರಕಾರ ಬರುವುದಲ್ಲ, ಅಲ್ಲದ್ರೆ ಭೂಮಿಯಲ್ಲಿ ಯಾರ ಉದ್ದೇಶದ ಪ್ರಕಾರ ಬರುವುದಲ್ಲ. ಒಂದು ವೇಳೆ ತಂದೆ ತಾಯಿಯ ಚಿತ್ತದ ಪ್ರಕಾರ ಬರುವುದಿದ್ರೆ ತಾಯಿಯ ಹುಟ್ಟಿಲಿದ್ದ ಮಗು ಯಾವುದಂತೇಳಿ ತಾಯಿಗೆ ಗೊತ್ತಿರಬೇಕಿತ್ತು. ಆದರೆ ತಾಯಿಗೆ ಗೊತ್ತಿಲ್ಲ, ಡಾಕ್ಟರ್ ಹತ್ರ ಹೋಗಿ ಕೇಳ್ತಾರೆ, ನನ್ನ ಮಗು ಗಂಡ ಹೆಣ್ಣು ಅಂತ ಗೊತ್ತಾಗ್ತಾ ಇಲ್ಲ. ಅನೇಕ ಜನರ ಹತ್ರ ಕೇಳ್ತಾರೆ, ಮಗು ಗಂಡ ಹೆಣ್ಣು. ಅನೇಕ ಜನ ಹೇಳ್ತಾರೆ ಗಂಡಿರ್ಬೋದು ಹೆಣ್ಣಿರ್ಬೋದು, ಎಲ್ಲ ಡೌಟಲ್ಲಿ ಇರ್ತಾರೆ. ತಾಯಿ ಡೌಟಲ್ಲಿ ಇರ್ತಾರೆ, ತಂದೆಯು ಡೌಟಲ್ಲಿ ಇರ್ತಾರೆ. ಯಾಕೆಂದರೆ ತಾಯಿಯ ಹೊಟ್ಟೆಯಲ್ಲಿರುವ ಇಟ್ಟಿರುವಂಥ ಆ ಮಗು ಅದು ತಾಯಿದು ಅಲ್ಲ, ತಂದೆದು ಅಲ್ಲ, ಅದು ದೇವರು. ಹಾಗಾದರೆ ಒಬ್ಬ ಮನುಷ್ಯರನ್ನು, ಒಂದು ಮಗುವನ್ನು ಭೂಮಿಗೆ ದೇವರು ತರಬೇಕಾದ್ರೆ ಅದಕ್ಕೆ ಬೇಕಾದೆಲ್ಲವನ್ನು ಈ ಭೂಮಿಯಲ್ಲಿ ಆತನು ಇಟ್ಟಂಥ ದೇವರಾಗಿದೆ. ಹಾಗಾದರೆ ಇಲ್ಲಿ ವಾಕ್ಯ ಇರ್ತದೆ, ಅವನು ಒಬ್ಬ ಪಾಪಿಯಾಗಿರುವುದಾದರೆ ಅವನು ಬಹು ಶುಭವನ್ನು ಹಾಳು ಮಾಡ್ತಾನಂತೆ. ಹಾಗಾದರೆ ಇಲ್ಲಿ ವಾಕ್ಯ ಇನ್ನೊಂದು ಕಡೆ ಇರ್ತದೆ, ದೇವರು ಮನುಷ್ಯನನ್ನು ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದ. ಆದರೆ ಇಲ್ಲಿ ಪಾಪ ಸ್ಟಾರ್ಟ್ ಆಯಿತು. ಆದಾಮನ ಕಾಲದಿಂದ ಅವಿಧೇಯತೆ ಬಂದುಬಿಟ್ಟಿತು. ಅವಿಧೇಯತೆ ಬಂದ ಕೂಡಲೇ ಭೂಮಿಗೆ ಏನು ಬಂತು ಅಂದರೆ ಶಾಪಗಳು ಬಂತು. ಈ ಶಾಪಕ್ಕೂ ಪಾಪಕ್ಕೂ ಒಂದು ವ್ಯತ್ಯಾಸ ಉಂಟು. ಪಾಪ ಮನುಷ್ಯನಿಂದ ಬರ್ತದೆ, ಶಾಪ ದೇವರಿಂದ ಬರುವಂಥದ್ದಾಗಿರ್ತದೆ. ಹಾಗಾದರೆ ಪಾಪ ಹೇಗೆ ಆಗ್ತದೆ? ಮನುಷ್ಯನು ಮಾಡುವಂಥ ಕೆಟ್ಟ ಕಾರ್ಯದಿಂದ ಅದು ಪಾಪಗಳು ಹುಟ್ಟುವಂಥದ್ದಾಗಿದೆ. ಹೇಗೆ ತೆಂಗಿನ ಮರದಲ್ಲಿ ತೆಂಗಿನಕಾಯಿ ಹುಟ್ಟುತ್ತದ, ಹೇಗೆ ಮಾವಿನ ಮರದಲ್ಲಿ ಮಾವಿನಕಾಯಿ ಆಗ್ತದ, ಅದೇ ರೀತಿ ಪಾಪ ಹುಟ್ಟುವಂಥ ಮರ ಯಾವುದಂದ್ರೆ ಮನುಷ್ಯ. ಪಾಪ ಎಲ್ಲಿಂದ ಬರ್ತದೆ? ಮನುಷ್ಯನ ಒಳಗಿನಿಂದ ಬರುವಂಥದ್ದಾಗಿದೆ. ಈ ಮನುಷ್ಯನ ಒಳಗಿರುವಂಥ ಬಂದಿರುವಂಥ ಆ ಪಾಪದ ಸಂಗತಿ ಅದು ಅತಿಯಾಗುವಾಗ ದೇವರ ಕೋಪ ಭೂಮಿಯ ಮೇಲೆ ಕಾಣುವಂಥದ್ದಾಗಿದೆ. ಹಾಗಾದರೆ ದೇವರು ಮನುಷ್ಯನನ್ನು ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ದೇವರು ಮನುಷ್ಯನನ್ನು ಸತ್ಯವಂತರನ್ನಾಗಿ ಅವನು ಭೂಮಿಗೆ ತಂದಂಥ ದೇವರಾಗಿದ್ದಾನೆ. ಆದರೆ ಅವನು ಏನು ಮಾಡ್ತಾರೆ? ಮನುಷ್ಯ ಮಗು ಹುಟ್ಟುವಾಗಲೇ ಇಲ್ಲಿ ಕೆಟ್ಟತನ ಮಾಡಿಕೊಂಡು ಹೋಗಲಿಲ್ಲ. ಅದು ಬೆಳೀತಾ ಬೆಳೀತಾ ಅದೇನು ಮಾಡ್ತದೆ? ಕೆಟ್ಟವರಾಗಿ ಕೆಟ್ಟತನದಲ್ಲಿ ಅದು ಜೀವನ ಮಾಡೋದನ್ನು ನೋಡ್ಬೋದು. ಆದ್ದರಿಂದ ಇವತ್ತು ಆ ಒಂದು ಪಾಪಿ ಬಹು ಶುಭವನ್ನು ಏನು ಮಾಡ್ತಾನೆ? ಹಾಳು ಮಾಡುವಂಥವನಾಗಿದ್ದಾನೆ. ಹಾಗಾದರೆ ನೀತಿವಂತ ಏನು ಮಾಡ್ತಾನೆ? ಈಗ ಪಾಪಿ ಎಲ್ಲ ಶುಭಗಳನ್ನು ಅವನ ಜೀವಿತಕ್ಕೆ ಬರೆದಂಥ ಎಲ್ಲ ಆಶೀರ್ವಾದವನ್ನು ದೇವರು ಅವನ ಜೀವಿತಕ್ಕೆ ಏನೆಲ್ಲ ಆಶೀರ್ವಾದ ಬರೆದಿದ್ದಾರ ಅದೆಲ್ಲವನ್ನು ಹಾಳು ಮಾಡ್ತಾರಂತ ವಾಕ್ಯ ಇರ್ತದೆ. ಆದರೆ ಒಬ್ಬ ನೀತಿವಂತರು ಹೇಗೆ ಆಗಿದೆ? ನಾವು ಯೇಸು ಸ್ವಾಮಿಯನ್ನು ನಂಬಿದ್ದರಿಂದ, ಈ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದರಿಂದ ನಾವು ನೀತಿವಂತರಲ್ಲ. ಈ ಹಾಕಿಗಳನ್ನು ನಂಬಿದ ಮೂಲಕ ನಾವು ನೀತಿವಂತರಾಗಿರುವಂಥ ಯೇಸು ಸ್ವಾಮಿಯನ್ನು ನಮ್ಮ ಸ್ವಂತ ರಕ್ಷಕನನ್ನು ನಾವು ಅಂಗೀಕಾರ ಮಾಡಿದರಿಂದ ನಾವು ನೀತಿವಂತರಾಗಿರುವಂಥ. ಹಾಗೆ ನೀತಿವಂತನೇನು ಮಾಡ್ತಾನೆ? ಅವನು ಎಲ್ಲ ಶುಭಗಳನ್ನು ಅನುಭವಿಸುವಂಥವನಾಗಿದ್ದಾನೆ. ಅವನೆಲ್ಲ ಶುಭಗಳನ್ನು, ದೇವರಿಂದ ಬಂದ ಎಲ್ಲ ಆಶೀರ್ವಾದವನ್ನು ಆ ಒಬ್ಬ ನೀತಿವಂತ ಅವನು ಅನುಭವಿಸುವಂಥವನಾಗಿದ್ದಾನೆ. ನೀತಿವಂತನು
ಅವನು ಏನಾಗಿರ್ತಾನಂದರೆ ವಾಕ್ಯ ಹೇಳಿದಾಗೆ ನೀತಿವಂತರು ಖರ್ಜೂರದ ಮರದ ಹಾಗೆ ಏನಾಗ್ತಾರೆ ಬೆಳೀತಾ ಇದ್ದಾರಂತೆ. ಹಾಗಾದ್ರೆ ಅದು ಈ ವಾಕ್ಯ ಯಾಕೆ ಹೇಳ್ತಾ ಇರುವಂಥದ್ದು? ನೀತಿವಂತನು ಖರ್ಜೂರದ ಮರದ ಹಾಗೆ ಅಲ್ಲಿ ಹೇಳ್ಬೋದಿತ್ತು ಯಾವುದಾದ್ರು ತೆಂಗಿನ ಮರದ ಹಾಗೆ ಬೆಳಿಬೋದಿತ್ತು, ಇಲ್ಲಾಂದ್ರೆ ಮಾವಿನ ಮರದ ಹಾಗೆ ಬೆಳಿಬೋದಿತ್ತು. ಈ ಖರ್ಜೂರ ಮರ ಯಾಕೆ ಹೇಳ್ತಿದ್ದಾರೆ? ಖರ್ಜೂರ ಮರ ಎಲ್ಲಿ ಬೆಳೀತದೆ? ಖರ್ಜೂರ ಮರ ಬೆಳೆಯುವಂಥದ್ದೇ ಮರುಭೂಮಿಯಲ್ಲಿ. ಹಾಗಾದ್ರೆ ಆ ಮರುಭೂಮಿಯಲ್ಲಿ ಆ ಖರ್ಜೂರ ಮರ ಬೆಳೀತದೆ ಅಂತ ಹೇಳಿದ್ರೆ ಅಲ್ಲಿ ನೀರಿಲ್ಲ, ಅಲ್ಲಿ ಮರುಭೂಮಿ ಉಂಟು, ಅಲ್ಲಿ ಮರಳು ಉಂಟು, ಅಲ್ಲಿ ನೀರಿನ ಯಾವ ಸಂಗತಿಗಳು ಇಲ್ಲದಿದ್ರೂ ಅದು ಏನು ಮಾಡ್ತದೆ? ಅದು ಫಲ ಕೊಡುವಂಥದ್ದಾಗಿರ್ತದೆ. ಇಲ್ಲಿದ್ದು ಮರ ಕೊಂಡಾಗಿ ನಾವು ಮರುಭೂಮಿಯಲ್ಲಿ ಇಟ್ಟರೆ ಅದು ಒಂದೇ ದಿನದಲ್ಲಿ ಬಾಡಿ ಹೋಗ್ತದೆ. ಆದರೆ ಖರ್ಜೂರ ಮರ ಹೇಗಿರ್ತದೆ ಅಂದರೆ ಆ ಬಿಸಿಲಿನಲ್ಲಿಯೂ ಅದು ಏನು ಮಾಡೋದಿಲ್ಲ, ಅದು ಒಂದು ಎಲೆಗಳು ಬಾಡೋದಾಗಲಿ ಅದರ ಫಲಗಳು ಕಡಿಮೆ ಆಗೋದಾಗಲಿಲ್ಲ. ಅದು ಏನು ಮಾಡ್ತದೆ? ಅಂಥ ಒಂದು ಬಿಸಿಯ ಸಮಯದಲ್ಲಿಯೂ ಅದು ಫಲ ಕೊಡುವಂಥದ್ದಾಗಿರ್ತದೆ. ಅದನ್ನು ದೇವರು ಅದಕ್ಕೋಸ್ಕರ ಖರ್ಜೂರ ಮರದಂತೆ ನೀತಿವಂತನೇನಾಗಿದ್ದಾನೆ? ಈ ಭೂಮಿಯಲ್ಲಿ ಅವನು ಫಲ ಕೊಡುವಂಥ ಒಬ್ಬ ಮಗನಾಗಿರ್ತಾನೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅದೆಲ್ಲದರಿಂದ ಯಾರು ಬಿಡಿಸ್ತಾರೆ? ಯೆಹೋವನು ಬಿಡಿಸುವಂಥವನಾಗಿರ್ತಾನೆ. ನಮ್ಮನ್ನು ದೇವರು ನೀತಿವಂತರನ್ನಾಗಿ ಕರೆದಿದ್ದಾರೆ. ನಮ್ಮನ್ನು ದೇವರು ನೀತಿವಂತರನ್ನಾಗಿ ಆತನು ಮಾಡಿದ ದೇವರಾಗಿದ್ದಾನೆ. ಆತನು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ. ಯಾಕೆ ನೀತಿವಂತರಾಗಿ ಮಾಡಿದ್ದಾನೆ ಅಂದರೆ ಆತನಿಗೆ ಒಂದೇ ಒಂದು ಉದ್ದೇಶ, ನಾವು ಆತನನ್ನು ಸ್ತುತಿಸಬೇಕು, ಆತನನ್ನು ಕೊಂಡಾಡಬೇಕು, ಆತನನ್ನು ಘನಪಡಿಸಬೇಕು. ಈ ಕೆಲಸಗಳನ್ನು ನಾನು ಮಾಡುವಾಗ ದೇವರು ತನ್ನ ಕೆಲಸವನ್ನು ತಾನು ಮಾಡುತ್ತಾನಾಗಿದ್ದಾನೆ. ಇವತ್ತು ನಾವು ನೀತಿವಂತರಾಗಿದ್ದೇವೆ. ನಮಗೆ ದೇವರು ದೊಡ್ಡ ಒಂದು ಉದ್ದೇಶ, ದೇವರು ದೊಡ್ಡೊಂದು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ನಾವು ಪ್ರಾರ್ಥನೆ ಮಾಡಬೇಕು, ನಾವು ಆರಾಧನೆ ಮಾಡಬೇಕು, ನಾವು ವಾಕ್ಯ ಧ್ಯಾನ ಮಾಡಬೇಕು. ಯಾವಾಗಲೂ ನಮಗೆ ದೇವರೊಟ್ಟಿಗೆ ಒಂದು ಸಂಬಂಧ ಇರುವಂಥದ್ದಾಗಿರ್ತದೆ. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳಿದೆ. ಹೇಗೆಂದರೆ ಇವತ್ತು ನೀತಿವಂತರಂತೇಳಿ ನಾವೆಲ್ಲರೂ ಸಭೆಯಾಗಿ ಕೂಡಿ ಬರ್ತೇವೆ. ಎಷ್ಟು ದಿನ ಬರ್ತೇವೆ? ವಾರದಲ್ಲಿ ಒಂದು ದಿನ ಬರ್ತೇವೆ. ಒಂದು ದಿನ ಬಂದು ನಾವೇನು ಮಾಡ್ತೇವೆ? ಭಾಳ ಸಂತೋಷವಾಗಿ ಹಾಡ್ತಾ ಇರ್ತೀವಲ್ಲ, ಕೊಂಡಾಟವೇ ಮಾಡ್ತಾ ಇರ್ತೇವೆ. ಆದರೆ 6 ದಿನ ಏನು ಮಾಡ್ತೇವೆ? ಲೋಕದಲ್ಲಿ ಹೋಗಿ ಹೋರಾಟದಲ್ಲೇ ಇರ್ತೀವಿ. ಆಗ 6 ದಿನ ನಮ್ಮ ಹಾಡುಗಳಿಗಿರ್ತದೆ. ಭಾನುವಾರ ಕೊಂಡಾಟವೇ, ಮತ್ತು 6 ದಿನ ಹೋರಾಟವೇ ನಮ್ಮ ಜೀವನ ಆಗಿರ್ತದೆ. ಈ ರೀತಿಗೋಸ್ಕರ ದೇವರು ನಮ್ಮನ್ನು ಕರೆದದಲ್ಲ. ನಾವು ಯಾವಾಗಲೂ ಆತನ ಸಾನ್ನಿಧ್ಯದಲ್ಲಿ ಕಾಣಿಸಲ್ಪಡೋದಾದರೆ, ಯಾವಾಗಲೂ ಆತನ ಒಂದು ಸಂಬಂಧದಲ್ಲಿ ಇರುವುದಾದರೆ, ನಾವು ಮಾಡುವ ಕೆಲಸಗಳನ್ನು ನಾವು ಮಾಡುವಾಗ ದೇವರು ಮಾಡುವ ಕೆಲಸಗಳನ್ನು ದೇವರು ನಿಶ್ಚಯವಾಗಿ ಮಾಡುವಂತನಾಗಿದ್ದಾನೆ. ಅದು ನಿಶ್ಚಯವಾಗಿ ಆತನು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಹಾಗಾದರೆ ನೀತಿವಂತನು ಏನು ಮಾಡ್ತಾನೆ? ಎಲ್ಲ ಶುಭಗಳನ್ನು ಅವನು ಏನು ಮಾಡ್ತಾನೆ? ಅನುಭವಿಸುವಂಥವನಾಗಿರ್ತಾನೆ. ಅದಕ್ಕೆ ಕೀರ್ತನೆ 103 ಹೇಳಿರ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಕೀರ್ತನೆ 103 ಹೇಳ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಯಾರು ಕೊಂಡಾಡು? ಯಾರಿಗೆ ಹೇಳ್ತಿದ್ದಾರೆ? ದಾವಿದ ನನಗೆ ನಿಮಗೆ ಹೇಳಿದಲ್ಲ, ದಾವಿದ ತನ್ನ ಮನಸ್ಸಿಗೆ ಹೇಳಿರುವಂಥದ್ದು. ದಾವಿದ ತನ್ನ ಮನಸ್ಸಿಗೆ ಹೇಳ್ತಿದ್ದಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರಿಬೇಡ. ಹಾಗಾದರೆ ಏನು ಹೇಳಬೇಕು? ಏನಂತೆ? ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರ್ತೋದ್ರೆ ಏನಾಗ್ತದೆ ಗೊತ್ತಾ? ನಾವು ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರ್ತೋದ್ರೆ ನಾವೇನು ಮಾಡ್ತೇವೆ ಅಂದರೆ ನಾವು ಯಾವಾಗಲೂ ಮನಸ್ಸಿನಲ್ಲಿ ಪ್ರಶ್ನೆ ಮಾಡುವವರಾಗಿರ್ತೀವಿ. ದೇವರೇ, ಇಷ್ಟು ಪ್ರಾರ್ಥನೆ ಮಾಡಿದೆ, ಇಷ್ಟು ಆರಾಧನೆ ಮಾಡಿದೆ, ಇಷ್ಟೆಲ್ಲ ಉಪವಾಸ ಮಾಡಿದೆ, ಇಷ್ಟೆಲ್ಲ ನಾನು ವಾಕ್ಯವನ್ನು ಧ್ಯಾನ ಮಾಡಿದೆ, ನನಗೆ ಏನು ಸಿಕ್ಕಿತ್ತು? ಉಪಕಾರ ನೆನಪು ಮಾಡಲಾದ್ರೆ ಏನಾಗ್ತದೆ? ಪ್ರಶ್ನೆ ಮಾಡುವಂಥ ಮಕ್ಕಳಾಗಿಬಿಡ್ತೇವೆ. ನಾವು ಉಪಕಾರವನ್ನು ನೆನಪು ಮಾಡಿದರೆ ನಾವು ಆತನನ್ನು ಆರಾಧನೆ ಮಾಡುವ ಮಕ್ಕಳಾಗಿರ್ತೇವೆ.
ಆತನ ಸ್ತುತಿಸುವಂಥ ಮಕ್ಕಳಾಗಿರ್ತೇವೆ. ಅದಕ್ಕೆ ಅವರು ಹೇಳಿದ್ರು ಏನಂದರೆ, ನನ್ನ ಬಲಗಡೆ 10,000 ಜನ, ನನ್ನ ಎಡಗಡೆ 1,000 ಜನ ಸತ್ತು ಬಿದ್ದರು, ನನಗೇನು ತಟ್ಟದ್ದು. ಸತ್ತು ಆ ಕಡೆ ಈ ಕಡೆ 10,000 1,000 ಜನ ಸತ್ತು ಬೀಳುವಾಗ ನಮ್ಮ ಮಾತು ಹೇಗೆ ಇರ್ತದೆ? ನಮ್ಮ ಮಾತುಗಳು ಯಾವ ರೀತಿ ಇರ್ತದೆ? ನಾವು ದೇವರನ್ನ ಆರಾಧನೆ ಮಾಡ್ತಿರ್ತೇವ? ನಾವು ಅದನ್ನು ನೋಡಿ ಭಯಪಡ್ಬೋದು. ನಮ್ಮ ಪರಿಸ್ಥಿತಿಗಳನ್ನು ಇವತ್ತು ನೋಡುವಾಗ ಅನೇಕ ಜನರೊಳಗೆ ಭಯಗಳು ಬಂದಿದೆ. ಅನೇಕ ಜನರೊಳಗೆ ಮರಣದ ಭಯ, ರೋಗದ ಭಯ, ಪರಿಸ್ಥಿತಿಯ ಭಯ, ಮುಂದಿನ ಭವಿಷ್ಯತ್ತಿನ ಭಯ. ಆದರೆ ವಾಕ್ಯ ಹೇಳ್ತದೆ, ಅವನು ಪಾಪಿಯಾಗಿದ್ದರೆ ಅವನಿಗೆ ಕೊಡಲ್ಪಟ್ಟ ಎಲ್ಲ ಶುಭಗಳನ್ನು ಅವನು ಹಾಳು ಮಾಡುವಂಥವನಾಗಿದ್ದಾನೆ. ಅವನು ನೀತಿವಂತನಾಗಿದ್ದರೆ ಎಲ್ಲ ಶುಭಗಳನ್ನು ಅವನು ಅನುಭವಿಸುವಂಥವನಾಗಿರ್ತಾನೆ. ಅವನು ವಾಕ್ಯ 112ನೇ ಕೀರ್ತನೆ ಏನು ಹೇಳ್ತದೆ? ನೀತಿವಂತನ ಮನೆಯಲ್ಲಿ ಧನ ಐಶ್ವರ್ಯಗಳಿರ್ತದೆ. ನೀವು ನೀತಿವಂತರಾಗಿರೋದಾದರೆ ನಾವು ಕೊರತೆಯಲ್ಲಿರುವವರಲ್ಲ, ನಾವು ಐಶ್ವರ್ಯಳುವಂಥ ಮಕ್ಕಳಾಗಿರುವಂಥದ್ದು. ನಮ್ಮ ಮನೆಯೊಳಗೆ ಧನ ಐಶ್ವರ್ಯಗಳು ತುಂಬಿರುವಂಥದ್ದಾಗಿದೆ. ದೇವರು ನಮ್ಮನ್ನು ಅಲ್ಲಿ ಭೂಮಿಯಲ್ಲಿ ಕಳಿಸುವಾಗಲೇ ನಮ್ಮನ್ನು ಆತನು ಏನು ಮಾಡಿದ್ದಾನೆ? ಸತ್ಯವಂತರನ್ನಾಗಿಯೇ ಆತನು ಸೃಷ್ಟಿ ಮಾಡಿದ ದೇವರಾಗಿದ್ದಾನೆ. ಆದರೆ ನಮ್ಮ ಕುಯುಕ್ತಿ, ನಮ್ಮ ಈ ಲೋಕದ ಆಶೆಗಳು, ಅದಕ್ಕೆ ನಾನು ಮೊನ್ನೆ ಈ ವಾಕ್ಯಗಳನ್ನು ಧ್ಯಾನ ಮಾಡ್ತಿದ್ದೆ. ಧ್ಯಾನ ಮಾಡುವಾಗ ನಾನು ಆಲೋಚನೆ ಮಾಡಿದೆ, ಒಂದು ಮಗು ಹುಟ್ಟಿದ ಕೂಡಲೇ ಆ ಮಗು ಏನು ಬಟ್ಟೆ ಗಿಟ್ಟೆ ಏನು ಹಾಕೊಂಡು ಬಂದಿಲ್ಲ. ಯಾರಾದ್ರು ಬಂದಿದ್ದಾರೆ? ಯಾವ ಮಗು ಇವತ್ತಿನವರೆಗೆ ಬರಲಿಲ್ಲ. ಒಳ್ಳೆ ಬಂದಿದ್ರೆ ಅದು ಗಿನ್ನಿಸ್ ರೆಕಾರ್ಡ್ ಆಗ್ತಿತ್ತು. ಯಾವುದು ಬಟ್ಟೆ ಹಾಕೊಂಡು ಬರಲಿಲ್ಲ, ಹಾಗೆ ಬಂದಿದೆ. ಬಂದ ನಂತರ ಒಂದು ಬಟ್ಟೆ ಈ ಭೂಮಿಯಿಂದ ಅದಕ್ಕೆ ಸುತ್ತಿದ್ರು. ಅದು ಒಂದೇ ಮಾಡಿದ್ರು ನೋಡಿ ತಪ್ಪು. ಈಗ ಪೂರಾ ಸುತ್ತಿಕೊಂಡು ಇಡೀ ಪ್ರಪಂಚದ ಆಸ್ತಿಯನ್ನು ಅವನಿಗೆ ಸುತ್ತಿಕೊಂಡು ಅವನು ಇನ್ನು ಯಾರು ನನ್ನನ್ನು ಇಲ್ಲಿ ಭೂಮಿ ಕಳಿಸಿದ್ದಾರೆ ಅವರನ್ನೇ ಮರೆತು ಬಿಟ್ಟು ಇನ್ನು ಅಲ್ಲಿಗೆ ಹೋಗ್ಲಿಕ್ಕೆ ಅವನಿಗೆ ಬೇಡ, ಇಲ್ಲೇ ಶಾಶ್ವತ ಇರುವಾಗ. ಬರುವಾಗ ಏನು ತಗೊಂಡು ಬರಲಿಲ್ಲ. ನಾವು ಹೋಗುವಂಥ ಸಮಯದಲ್ಲಿ ನಾವು ನೀತಿವಂತರಾಗಿ ಹೋಗುವುದಾದರೆ ನಾವೆಲ್ಲ ಈ ಭೂಮಿಯಲ್ಲಿ ಎಲ್ಲ ಆಶೀರ್ವಾದವನ್ನು ಹೊಂದಿಕೊಂಡು ನಾವು ಹೋಗುವಂಥ ಮಕ್ಕಳಾಗಿರುವಂಥದ್ದು. ಅದಕ್ಕೆ ವಾಕ್ಯ ಇರ್ತದೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳ ಆತನ ಪವಿತ್ರ ನಾಮ ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರಿಬೇಡ ಅಂತ. ಇದು ನಮಗೆ ಕೊಟ್ಟ ಒಂದು ಜವಾಬ್ದಾರಿ. ನೀತಿವಂತರಾಗಿರುವಂಥ ನಮಗೆ ದೇವರು ಕೊಟ್ಟಂಥ ಜವಾಬ್ದಾರಿ. ಇದನ್ನು ನಾನು ಮಾಡುವಾಗ ನೆಕ್ಸ್ಟ್ ಕಾರ್ಯವನ್ನು ದೇವರು ಮಾಡ್ತಾರೆ. ನೆಕ್ಸ್ಟ್ ಕಾರ್ಯವನ್ನು ಯಾರು ಮಾಡ್ತಾರೆ? ದೇವರು ಮಾಡುವಂಥವನಾಗಿದ್ದಾನೆ. ಹೇಗೆ ಏನು ಮಾಡ್ತಾನೆ ಅಂತಾನೆ? ಆತನು ನನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸ್ತಾನೆ. ಸಮಸ್ತ ರೋಗವನ್ನು ಆತನು ವಾಸಿ ಮಾಡ್ತಾನೆ. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನನ್ನನ್ನು ಶೃಂಗರಿಸ್ತಾನೆ. ಶ್ರೇಷ್ಠ ವರಗಳಿಂದ ನನ್ನ ಆಶೆಯನ್ನು ಆತನು ಪೂರ್ತಿಗೊಳಿಸುವಂಥ ದೇವರಾಗಿದ್ದಾನೆ. ಹತ್ತಿಗೆ ಬರುವಂತೆ ನಮಗೆ ಯೌವನವನ್ನು ತಿರುಗಿ ಬರಮಾಡುವ ದೇವರಾಗಿದ್ದಾನೆ. ಮೊದಲು ಮಾಡಬೇಕಿದ್ದ ಕೆಲಸ ನಾನು ಮಾಡುವಾಗ ಎರಡನೇ ಕೆಲಸ ದೇವರು ತನ್ನ ಕೆಲಸವನ್ನು ತಾನು ಮಾಡುವಂಥ ದೇವರಾಗಿದ್ದಾನೆ. ನಾವು ಮಾಡಬೇಕಿದ್ದ ಕೆಲಸ ನಾವು ಮಾಡುವಾಗ ದೇವರು ಮಾಡುವ ಕೆಲಸವನ್ನು ದೇವರು ಮಾಡುವತನಾಗಿದ್ದಾನೆ. ನಾವು ನೀತಿವಂತರಾಗಿದ್ದೇವೆ. ನಾವು ನೀತಿವಂತರು ಹೇಗೆ ಆದದ್ದು? ಆತನ ಆ ಬಲಿದಾನದ ಮೂಲಕ, ಆತನನ್ನು ನಾವು ನಂಬುವುದರ ಮೂಲಕ. ಆತ ನನಗೋಸ್ಕರ ಶಿಲುಬೆಯಲ್ಲಿ ಜಡಿಯಲ್ಪಟ್ಟಿದ್ದಾನೆ, ನನಗೋಸ್ಕರ ಸತ್ತಿದ್ದಾನೆ, 3ನೇ ದಿನ ನನಗೋಸ್ಕರ ಎದ್ದು ಬಂದಿದ್ದಾನೆ ಅಂತೇಳಿ ನಾನು ಹೃದಯದಲ್ಲಿ ನಂಬುವಾಗ ನಾನು ರಕ್ಷಣೆ ಹೊಂದಿಕೊಂಡಿದ್ದೇನೆ. ನಾವು ರಕ್ಷಣೆ ಹೊಂದಿದ ನಂತರ ನಾವು ನೀತಿವಂತರಾಗಿದ್ದೇವೆ. ನಾವು ನೀತಿವಂತರಾದ ನಿಮಿತ್ತವಾಗಿ ನಮಗೆ ಮುಂದೆ ಇರುವಂಥ ಆ ಮರಣದಿಂದ ದೇವರು ನಮ್ಮನ್ನು ತಪ್ಪಿಸಿದ್ದಾನೆ. ನಾವು ನೀತಿವಂತರಾಗಿದ್ದೇವೆ. ನಾವೆಲ್ಲ ಶುಭಗಳನ್ನು, ಈ ಭೂಮಿಯಲ್ಲಿ ಇರುವ ಎಲ್ಲ ಶುಭಗಳನ್ನು ನಾವು ಅನುಭವಿಸುವಂಥ ಮಕ್ಕಳಾಗಿದ್ದೇವೆ. ನಾವೇ ಅನುಭವಿಸುವಂಥವರು. ಅದಕ್ಕೆ ವಾಕ್ಯ ಹೇಳ್ತದೆ, ನಿಮ್ಮನ್ನು ನಾನು ಕೆಳಗಣಲ್ಲ, ನಿಮ್ಮನ್ನು ನಾನು ಏನು ಮಾಡಿದ್ದೇನೆ? ಎಲ್ಲಿಟ್ಟಿದ್ದೇನೆ? ಮೇಲಣವಾಗಿ ಇಟ್ಟಿದ್ದೇನೆ. ನಿಮ್ಮನ್ನು ನಾನು ಬಾಲವಾಗಿ ಅಲ್ಲ, ನಿಮ್ಮನ್ನು ನಾನು ಏನು ಮಾಡಿದ್ದೇನೆ? ಶಿರಸ್ಸಾಗಿಟ್ಟಿದ್ದೇನೆ. ಯಾರನ್ನು ದೇವರು ಇಟ್ಟಿದ್ದೇನೆ? ನೀತಿವಂತನಿಗೆ ಹೇಳುವಂಥ ಮಾತುಗಳಿದ್ದು. ಅವನನ್ನು ದೇವರು ಈ ಲೋಕದಲ್ಲಿ ಶಿರಸ್ಸಾಗಿಟ್ಟಿದ್ದಾನೆ. ಅವನನ್ನು ಬಾಲವಾಗಿ ಇಟ್ಟಲಿಲ್ಲ, ಅವನನ್ನು ಕೆಳಗನ ಇಟ್ಟಲಿಲ್ಲ, ಅವನನ್ನು ಮೇಲಣವಾಗಿ ದೇವರಿಟ್ಟಿದ್ದಾನೆ. ಆಶೀರ್ವಾದ ಒಂದು ಅನುಭವಿಸುವಂತೆ ದೇವರು ಈ ಲೋಕದಲ್ಲಿ ತನ್ನ ಮಕ್ಕಳನ್ನು ಆತನಿಟ್ಟಂಥ ದೇವರಾಗಿದ್ದಾನೆ. ನಾವು ಆಡ್ತೇವಲ್ಲ, ರಾಜಾದಿರಾಜ, ಕರ್ತಾದಿಕರ್ತ, ದೇವಾದಿದೇವ ಅಲ್ಲ,
ರಾಜ ಮಹಾರಾಜ ಅಂತ ಆಡ್ತೇವೆ, ಎಲ್ಲರೂ ಆಡಿದೆ. ಆದರೆ ರಾಜನ ಮಕ್ಕಳು ಹೆಂಗಿರ್ತಾರೆ? ರಾಜನ ಮಕ್ಕಳು ರಾಜನಾಗಿರ್ತಾರೆ ಅಲ್ಲ, ಏನಿಲ್ಲ, ನಾಳೆಗೆ ಏನಂತ ಗೊತ್ತಿಲ್ಲ. ಭಿಕಾರಿಯವರು ಮಾತಾಡಿದರೆ ರಾಜನ ಮಕ್ಕಳು ಅಂತ ಹೇಳ್ತಾರೆ. ಅದಕ್ಕೊಂದು ಕತೆ ಹೇಳಿದ್ದೇನೋ ಗೊತ್ತಿಲ್ಲ. ಅದೊಂದು ಕತೆ, ಒಂದು ರಾಜ ಇದ್ದಂತೆ. ಅವನೇನು ಮಾಡ್ತಾನೆ, ಕುದುರೆಯಲ್ಲಿ ಹೋಗ್ತಿರುವಾಗ ಒಂದು ಭಿಕ್ಷೆ ಬೇಡುವಂಥ ಒಂದು ಸ್ತ್ರೀಯನ್ನು ನೋಡ್ತಾನಂತೆ. ಅವಳನ್ನು ಕನಿಕರ ಬರ್ತದೆ ರಾಜನಿಗೆ. ಆ ಸ್ತ್ರೀಯನ್ನು ತಗೊಂಡು ಬಂದು ಅರಮನೆ ತಂದು ಅವಳಿಗೆ ಏನು ಮಾಡ್ತಾನಂದರೆ ಆ ರಾಣಿಯ ವಸ್ತ್ರವನ್ನು ಹಾಕ್ತಾನಂತೆ. ಎಲ್ಲ ಭಿಕ್ಷೆ ಬೇಡುವಂಥ ವಸ್ತ್ರವನ್ನು ತೆಗೆಸಿ ರಾಣಿಯ ವಸ್ತ್ರ ಹಾಕಿ ಕಿರೀಟ ಹಾಕಿ ಆ ರಾಣಿಯ ಸಿಂಹಾಸನದ ಮೇಲೆ ಕೂತ್ಕೊಂಡು ಎಲ್ಲರಿಗೆ ಅವನ ದೇಶದ ಎಲ್ಲ ಪ್ರಜೆಗಳಿಗೆ ಹೇಳಿದರು, ಇನ್ನು ಮೇಲೆ ಇವಳೇನು ರಾಣಿ. ಈಗ ಭಿಕ್ಷೆ ಬೇಡುವಳು ಏನಾದರೂ ರಾಣಿಯಾಗಿ ನಿಂತುಕೊಂಡಿದ್ದಾಳೆ. ಆದರೆ ಒಂದಿನ ರಾಜ ಎಲ್ಲಿಗೋ ಬೇರೆ ಕಡೆ ಹೋಗಿಬಿಟ್ಟು ಆಸ್ಥಾನಕ್ಕೆ ಬರುವಾಗ ರಾಣಿ ಕಾಣಲಿಲ್ಲ. ಈಗ ಕಾಣಲಿಲ್ಲ ಅಂತೇಳಿ ಎಲ್ಲ ಕಡೆ ಹುಡುಕಿದ, ಎಲ್ಲಿ ಸಿಗಲಿಲ್ಲ. ಎಲ್ಲರ ಹತ್ರ ಕೇಳಿದ, ಎಲ್ಲಿ ಕಾಣಲಿಲ್ಲ. ಆದರೆ ಅವನು ಹುಡುಕ್ತಾ ಆ ಸಿಂಹಾಸನದ ಹಿಂದೆ ಹೋಗುವಾಗ ಈ ರಾಣಿ ಗೋಡೆಯ ಮುಂದೆ ನಿಂತು ಭಿಕ್ಷೆ ಬೇಡ್ತಾ ಇದ್ದಾಳೆ. ಗೋಡೆ ಹತ್ರ ನಿಂತು, ಸಿಂಹಾಸನದ ಹಿಂದೆ ಗೋಡೆ ಹತ್ರ ನಿಂತು ಭಿಕ್ಷೆ ಬೇಡ್ತಾ ಇದ್ದಾಳೆ. ಈಗ ಮರ್ಯಾದೆ ಯಾರ್ದು? ರಾಣಿದು ಹೋಯ್ತಾ ರಾಜಂದು ಹೋಯ್ತಾ? ಯಾರ್ದು ಹೋಯ್ತು? ರಾಜಂದು ಮರ್ಯಾದೆ ಹೋಯ್ತು. ಅವನು ಹೇಳಿದ, ನೀನನ್ನು ತಗೊಂಡು ಬಂದಿಲ್ಲಿ ಇಟ್ಟು ನಾನು ಕಷ್ಟ ಬಿದ್ದುಬಿಟ್ಟೆ, ನನ್ನ ಮಾನ ಮರ್ಯಾದೆ ಎಲ್ಲ ಹೋಗಿಬಿಟ್ಟಿತ್ತು. ನೀನು ಭಿಕ್ಷೆ ಬೇಡೋದಕ್ಕೋಸ್ಕರ ನಾನು ನಿನ್ನನ್ನು ಕರ್ಕೊಂಡು ಬಂದದಲ್ಲ, ರಾಣಿಯಾಗಿ ಇರುವುದಕ್ಕೋಸ್ಕರ ನಾನು ಕರೆದು ಇಲ್ಲಿ ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಸಿರುವಂಥದ್ದು. ನಿನಗೆ ಏನು ಬೇಕಾ, ನೀನು ಬರೀ ಮಾತಾಡಿದರೆ ಅದೆಲ್ಲವೂ ನಿನಗೆ ಒದಗಿ ಬರುವಂಥದ್ದಾಗಿರ್ತದೆ. ಇವನೇನು ಮಾಡಿದ ಗೊತ್ತಾ? ನನ್ನ ಮಾನ ಮರ್ಯಾದೆ ತೆಗಿಬೇಡ ಅಂಥೇಳಿ ಅವಳನ್ನು ತಗೊಂಡೋಗಿ ಎಲ್ಲಿ ತಗೊಂಡು ಬಂದಿದ್ದಾನ ಅಲ್ಲೇ ಬಿಟ್ಟು ಬಂದ. ನಿನ್ನನ್ನು ಅರಮನೆಗೆ ಕರ್ಕೊಂಡು ಹೋದರೆ ನನ್ನ ಮಾನ ಮರ್ಯಾದೆ ಹೋಗಿಬಿಡ್ತದೆ. ಆದರೆ ನಿನ್ನ ದೇವರು ಅಂಥವರಲ್ಲ, ನಿಮ್ಮ ದೇವರು ಅಂಥವರಲ್ಲ. ನಮ್ಮನ್ನು ಆ ಒಂದು ಉನ್ನತ ಸ್ಥಾನದಲ್ಲಿ ಆತನ ಇಟ್ಟಂಥ ದೇವರಾಗಿದ್ದಾನೆ. ಆ ಉನ್ನತ ಸ್ಥಾನದಿಂದ ನಾವು ಎಲ್ಲ ಆಶೀರ್ವಾದಗಳನ್ನು ನಾವು ಅನುಭವಿಸುವಂಥ ಮಕ್ಕಳಾಗಿರುವಂಥದ್ದು. ಅದಕ್ಕೆ ನಾವು ಮಾಡೋ ಕಾರ್ಯಗಳೇನೆಂದರೆ, ನಾವು ಮೊದಲು ದೇವರನ್ನು ಘನಪಡಿಸುವಂಥವರಾಗುವಂಥದ್ದು. ನಾವು ದೇವರನ್ನು ಘನಪಡಿಸುವಾಗ, ಆತನನ್ನು ಕೊಂಡಾಡುವಾಗ, ಆತನನ್ನು ಮಹಿಮೆಯನ್ನು ನಾವು ಪ್ರಚಾರ ಮಾಡುವಾಗ, ನಮ್ಮ ದೇವರು ಎಂಥವರಂತ ನಾವು ಹೇಳುವಾಗ, ನಮ್ಮ ದೇವರು ನಮಗೆ ಮಾಡಬೇಕಾದ ಕಾರ್ಯನ ಆತನು ಮಾಡುವ ದೇವರಾಗಿದ್ದಾನೆ. ಪ್ರೀತಿ ಕೃಪೆಗಳೆಂಬ ಕಿರೀಟನ್ನು ನಮ್ಮನ್ನು ಶೃಂಗರಿಸಿದ್ದಾನೆ. ಹತ್ತಿಗೆ ಬರುವಂಥ ಯೌವನವನ್ನು ಆತನು ತಿರುಗಿ ಮಾಡುವಂತನಾಗಿದ್ದಾನೆ. ಅದಕ್ಕೆ ವಾಕ್ಯದಲ್ಲಿ ಈ 1:18 ನೋಡುವಾಗ ಎಲಿಯ ಏನು ಮಾಡ್ತಾನೆ, ಒಂದು ಯಜ್ಞವೇದಿಯನ್ನು ಕಟ್ತಾನೆ. ಯಜ್ಞವೇದಿಯನ್ನೆಲ್ಲ ಕಟ್ಟಿ, ಅದಕ್ಕಿಂತ ಮೊದಲು ನೀವು ಓದಿ ನೋಡ್ರಿ, ಅಲ್ಲಿ ಆ ಬಾಳಂದು ಅದೆಲ್ಲ ಭಾಳ ಕುಣಿತಾರೆ, ಹೊಡಿತಾರೆ. ಆದರೆ ಆಕಾಶದಿಂದ ಬೆಂಕಿ ಬಂದು ಏನು ದಹಿಸಲಿಲ್ಲ. ಆದರೆ ಎಲಿಯ ಏನು ಮಾಡ್ತಾನೆ, ಯಜ್ಞವೇದಿನ ಕಟ್ತಾನೆ, ಅದರ ಮೇಲೆ ಮಾಂಸ ಇಡ್ತಾನೆ, ಅದರ ಮೇಲೆ ನೀರು ಒಯ್ತಾನೆ. ಎಲ್ಲ ಆದಮೇಲೆ ಎಲ್ಲ ಆದ ನಂತರ ಅವನೊಂದು ಪ್ರಾರ್ಥನೆ ಮಾಡ್ತಾನೆ. ಯಾವಾಗ ಅವನು ಪ್ರಾರ್ಥನೆ ಮಾಡ್ತಾನೆ, ಆ ವಾಕ್ಯ ಇರ್ತದೆ, ಕೂಡಲೇ ಆಕಾಶದ ಬೆಂಕಿ ಬಂದು ಏನು ಮಾಡಿತು, ಆ ಯಜ್ಞವೇದಿಯನ್ನು ದಹಿಸಿಬಿಟ್ಟು ಎಲ್ಲವನ್ನು ದಹಿಸಿ ಹಾಕಿತು ಅಂತ ಹೇಳ್ತದೆ ವಾಕ್ಯ. ಒಂದು ವೇಳೆ ಎಲಿಯನು ಯಜ್ಞವೇದಿಯನ್ನು ಕಟ್ಟದೆ, ಮಾಂಸವನ್ನು ಏನಿಡದೆ, ಅಲ್ಲಿ ಏನು ಕೆಲಸ ಮಾಡದೆ ಪ್ರಾರ್ಥನೆ ಮಾಡ್ತಿದ್ರೆ, ದೇವರು ಎಲಿಯನನ್ನು ಕೇಳ್ತಿದ್ದ, ಬೆಂಕಿಯನ್ನು ಯಾರ ಮೇಲೆ ಹಾಕಲಿ, ನಿನ್ನ ಮೇಲೆ ಹಾಕಲ್ಲ, ನಿನ್ನ ತಲೆ ಮೇಲೆ ಹಾಕಲ್ಲ, ಎಲ್ಲಿ ಹಾಕುವಂಥದ್ದು ಬೆಂಕಿಯನ್ನು? ಇವತ್ತು ನಾವು ಮಾಡೋ ಕೆಲಸ ನಾನು ಮಾಡುವಾಗ, ದೇವರು ಮಾಡೋ ಕೆಲಸವನ್ನು ದೇವರು ಮಾಡುವಂಥ ದೇವರಾಗಿದ್ದಾನೆ. ನಾವು ಏನು ಮಾಡಬೇಕು, ನಾವು ನೀತಿವಂತರಾದ ನಂತರ ಆತನನ್ನು ಸ್ತುತಿಸುವಂಥ ಮಕ್ಕಳಾಗಬೇಕು. ಅದಕ್ಕೆ ನಮ್ಮ ಮನಸ್ಸು, ಈಗ ದಾವೀದ ಏನು ಹೇಳ್ತಾನೆ, ಮನಸ್ಸಿನ ವಿಷಯದಲ್ಲಿ ಆತನು ಮಾತಾಡುವಂಥ ದೇವರಾಗಿದ್ದಾನೆ. ಆ ಮನಸ್ಸು ಏನಾಗಿರಬೇಕು, ಅದು ಶುದ್ಧವಾಗಿರುವಂಥದ್ದು. ಈ ಮನಸ್ಸು ಏನಾಗಿರಬೇಕು, ಅದು ಶುದ್ಧವಾಗಿರುವುದು. ಅದಕ್ಕೆ ನೀವು ಇಬ್ರಿಯದಲ್ಲಿ ನೋಡೋದಾದರೆ,
2 ನೋಡಿ. ಯಾಕಂದರೆ ಹಾ ದೇವರಾಧನೆ ಮಾಡುವವರು ಹಾ ಒಂದೇ ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಹಾ ಅವರಿಗೆ ಪಾಪ ಉಂಟೆಂದು ಹಾ. ಅವರ ಮನಸ್ಸು ಇನ್ನು ಸಾಕ್ಷಿ ಕೊಡುವುದು ಹೇಗೆ? ಇಲ್ಲಿ ಏನು ಹೇಳ್ತದೆ? ದೇವರನ್ನು ಆರಾಧನೆ ಮಾಡುವವರು ಒಂದು ಸಾರಿ ಶುದ್ಧೀಕರಿಸಲ್ಪಟ್ಟ ಮೇಲೆ ಅವರಿಗೆ ಪಾಪ ಉಂಟೆಂದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಹಾಗಾದರೆ ಸಾಕ್ಷಿ ಯಾವುದು ಕೊಡ್ತಾ ಉಂಟು? ಪಾಪ ಉಂಟಂತ ಸಾಕ್ಷಿ ಯಾವುದು ಕೊಡ್ತಾ ಉಂಟು? ನಮ್ಮ ಮನಸ್ಸು ನಮ್ಮ ಒಳಗೆ ಹೇಳ್ತಾ ಉಂಟು, ನೀನು ಪಾಪಿ, ನೀನು ಪಾಪಿ. ಯಾರ ಮನಸ್ಸಿನ ಒಳಗೆ ಆ ಒಂದು ಸ್ವರ ಕೇಳ್ತದ ಅವರು ಬಹಳ ಡೇಂಜರ್ಲಿದ್ದಾರೆ. ಯಾರ ಮನಸ್ಸಿನೊಳಗೆ ನೀನು ಪಾಪಿ ಪಾಪಿ ಅಂತ ಹೇಳ್ತಾ ಉಂಟ, ಯಾರ ಮನಸ್ಸಿನೊಳಗೆ ನೀನು ಪಾಪಿ ಪಾಪಿ ಅಂತ ಹೇಳ್ತಾ ಉಂಟ, ಅವನು ಯಾವ ಶುಭವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮನಸ್ಸಿನ ಒಳಗೆ ನಾನು ಪಾಪಿ ಪಾಪಿ ಅಂತ ಹೇಳೋದಾದರೆ ನಾನು ನೀತಿವಂತನಾಗಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಒಳಗೆ ಆ ಸ್ವರ ಇಲ್ಲ ಹೇಳೋದಾದರೆ ನಾನು ನೀತಿವಂತನಾಗಿರ್ತೇನೆ. ಹಾಗಾದರೆ ನಮ್ಮ ಮನಸ್ಸು ಅದು ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಹಾಗಾದರೆ ಸಾಕ್ಷಿ ಯಾವುದು ಕೊಡ್ತಾ ಉಂಟು? ನಮ್ಮ ಬಾಯಿ ಹೇಳ್ತಾ ಇಲ್ಲ, ನಮ್ಮ ಬಾಯಿಯಲ್ಲಿ ನಾವು ಹೇಳ್ತಾ ಇಲ್ಲ, ನಮ್ಮ ಮನಸ್ಸೇ ಸಾಕ್ಷಿ ಕೊಡ್ತಾ ಉಂಟು. ನಾವು ಯಾರಂತೆ? ಯಾರು? ನೀತಿವಂತನ ಪಾಪಿಗಳ? ಇವತ್ತು ನಮ್ಮ ಮನಸ್ಸನ್ನೇ ನಾವು ಪರೀಕ್ಷೆ ಮಾಡುವಂಥದ್ದು. ಇವತ್ತು ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಪಾರ್ಶ್ವವಾಯು ರೋಗಿ ಇರುವಾಗ ಅವರಿಗೆಲ್ಲ ಹೇಳ್ತಾರೆ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅಂತ. ಆಗ ಪರೀಕ್ಷಾಶಾಸ್ತ್ರಿಗಳು ಹೇಳ್ತಾರೆ, ಪಾಪವನ್ನು ಕ್ಷಮಿಸಲಿಕ್ಕೆ ಇವನು ಯಾರು? ಆಗ ಯೇಸು ಒಂದು ಪ್ರಶ್ನೆ ಮಾಡ್ತಾರೆ, ಯಾವುದು ಸುಲಭ? ಈ ಲೋಕದಲ್ಲಿ ಯಾವುದು ಸುಲಭ? ಎದ್ದು ನಡೆ ಹೇಳುವಂಥದ್ದ, ಅಲ್ಲ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಹೇಳುವಂಥ? ಈ ಲೋಕದಲ್ಲಿ ಯಾವುದು ಸುಲಭ? ಎದ್ದು ನಡೆ ಹೇಳುವಂಥದ್ದು ಸುಲಭವ? ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಅಂತ ಹೇಳುವ ಸುಲಭ? ದೇವರ ವಾಕ್ಯದ ಪ್ರಕಾರ ನಾನು ಹೇಳ್ತಾ ಇಲ್ಲ, ಲೋಕದಲ್ಲಿ ಆಗುವ ಕಾರ್ಯಗಳು ಎದ್ದು ನಡೆ ಹೇಳುವಂಥದ್ದು ಭಾಳ ಕಷ್ಟ. ಯಾಕಂದರೆ ನಾವು ಹೇಳಿದ ನಂತರ ಅವ್ರು ಎದ್ದು ಹೋಗಲಿಲ್ಲ ಅಂದರೆ ಕಷ್ಟ. ಈಗ ಒಬ್ಬ ಹಾಸಿಗೆಯಲ್ಲಿ ಮಲಗಿದ್ದಾನೆ, ಯೇಸು ನಾಮದಲ್ಲಿ ಎದ್ದು ನಡೆ ಅಂತೇಳಿ ಅವನು ಎದ್ದು ಇರಲಿಲ್ಲ. ಇದ್ಯಾಕೋ ಇಲ್ಲ, ಸ್ವಲ್ಪ ನಂಬಿಕೆ ಕಡಿಮೆ ಉಂಟು, ನಾವು ತಿರುಗಿಸ್ಬಿಟ್ಟು ಏನನ್ನ ಹೇಳಿಬಿಟ್ಟು ಆಚೆ ನಾವೇನು ಮಾಡ್ತೇವೆ, ಆ ಸ್ಥಳವನ್ನು ಎದ್ದು ನಡೆ ಹೇಳಿದ ಮೇಲೆ ಅವನು ಎದ್ದು ನಡಿಬೇಕು. ಇದು ಕಷ್ಟ. ಎಲ್ಲಿಯಾದರೂ ಅಂಥದ್ದು ಕಾರ್ಯಗಳು ಈಗ ಆಗ್ತಿದ್ರೆ ಎಲ್ಲರೂ ಯೇಸುವಿನ ಮೇಲೆ ಅಂಗೀಕಾರ ಮಾಡಬೇಕು. ಇದು ಕಷ್ಟ. ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಹೇಳೋದು ಭಾಳ ಸುಲಭ. ಯಾಕೆಂದರೆ ಇದು ಪಾಪ ಕಾಣೋದು ಇಲ್ಲ, ಕ್ಷಮಿಸಲ್ಪಟ್ಟಿದೆ ಅಂತ ಗೊತ್ತಾಗೋದು ಇಲ್ಲ. ಅದಕ್ಕೋಸ್ಕರ ಇವತ್ತೆಲ್ಲ ಮನುಷ್ಯರನ್ನು ಮೂರ್ಖತನ ಮಾಡೋದು ಇದೆ. ನೀನು ಹೋಗಿ ಇದನ್ನೆಲ್ಲ ಕೊಟ್ಟು ಬಿಟ್ಟರೆ ನೀನು ಏನಾಗಿದ್ದಿ, ಪಾಪದಿಂದ ಬಿಡುಗಡೆ ಹೊಂದಿದ್ದಿ, ಇದರೊಳಗೆ ಹೋಗಿ ಮುಳುಗಿದರೆ ನೀನು ಪಾಪ ಬಿಡುಗಡೆ ಆಗ್ತದೆ, ನೀನು 40 ದಿನ ಉಪವಾಸ ಮಾಡಿದರೆ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಇದು ಎಲ್ಲ ಮೂರ್ಖತನ ಮಾಡೋದು ಇದೆ. ಇದು ಸುಲಭ ಹೇಳುವಂಥದ್ದು, ಯಾರಿಗೂ ಗೊತ್ತಾಗೋದಿಲ್ಲ. ಪಾಪ ಹೋಗಿದ ಇಲ್ಲಿ ಹೋಗುತ್ತಿಲ್ಲ. ಆದರೆ ನಮ್ಮ ಮನಸ್ಸು ಹೇಳ್ತದೆ ನೀನು ಪಾಪಿ, ನಮ್ಮ ಮನಸ್ಸು ಹೇಳ್ತದೆ ನೀನು ನೀತಿವಂತನಾಗಿದ್ದೀಯ. ಮನಸ್ಸು ಎಲ್ಲಿ ಹೋಗುವುದಿಲ್ಲ, ನಮ್ಮನ್ನು ಬಿಟ್ಟು ಹಂಗೆ ಮಾರ್ಕೆಟಲ್ಲಿ ಸುತ್ತಿ ಬರೋದಿಲ್ಲ. ಅದು ನಮ್ಮ ಹತ್ರನೇ ಇರ್ತದೆ, ನಮ್ಮ ವಿಷಯದಲ್ಲಿ ಸಾಕ್ಷಿ ಕೊಡ್ತಾ ಇರ್ತದೆ. ಲೋಕದಲ್ಲಿರುವಂಥ ಪ್ರತಿಯೊಬ್ಬರ ಮನಸ್ಸಿನೊಳಗೆ ನೀನು ಪಾಪಿ ಪಾಪಿ ಎಂಬ ಸ್ವರ ಇದ್ದ ನಿಮಿತ್ತವಾಗಿ ಅವರು ಎಲ್ಲ ಕಾರ್ಯ ಆ ಪಾಪದ ಸ್ವರವನ್ನು ತೆಗಿಲಿಕ್ಕೆ ಬೇಕಾಗಿ ಎಲ್ಲ ಕಡೆಗೆ ಅವರು ಹೋಗುವಂಥವರಾಗಿರ್ತಾರೆ. ಅನೇಕ ಯಾತ್ರೆಗಳನ್ನು ಮಾಡ್ತಾರೆ, ಅನೇಕ ಒಂದು ದಾನ ಧರ್ಮಗಳನ್ನು ಮಾಡ್ತಾರೆ, ಅನೇಕ ಒಳ್ಳೆಯ ಕ್ರಿಯೆಗಳನ್ನು ಮಾಡಲಿಕ್ಕೆ ಹೋಗ್ತಾರೆ. ಯಾವುದಕ್ಕೋಸ್ಕರ ಅಂದರೆ ಒಳಗಿರುವ ಸ್ವಭಾವ ನೀನು ಪಾಪಿ. ಆದರೆ ಇವತ್ತೆಲ್ಲ ದಾನ ಧರ್ಮ ಮಾಡಿದರು, ರಾತ್ರಿ ಮಲಗಿದ್ರು, ಬೆಳಿಗ್ಗೆ ಹೇಳುವಾಗ ಅದೇ ಹೇಳುವಂಥ ನೀನು ಪಾಪಿ. ಇಲ್ಲಿ ದಾನ ಧರ್ಮ ಮಾಡಿದ್ರು, ಇನ್ನೊಂದು ಕಡೆ ಹೋದರು, ಮರುದಿವಸ ಬೆಳಿಗ್ಗೆ ಅದೇ ಹೇಳ್ತದೆ ಪಾಪಿ ನೀನು, ಪುನಃ ಗಲಿಬಿಲಿ ಆಗ್ತದೆ. ಪುನಃ ಹೋಗಿ ಅಲ್ಲಿ ದಾನ ಧರ್ಮ ಮಾಡಿದ್ರು, ಎಲ್ಲೋ ಕಡೆಗೆ ದಾನ ಧರ್ಮ ಮಾಡಿದ್ರು. ಆದರೆ ಸ್ವರ ಹೋಗಲೇ ಇಲ್ಲ. ಆ ಸ್ವರ ಹೋಗಬೇಕಾದ್ರೆ ಒಂದೇ ಒಂದು ಮಾರ್ಗ, ಅದು ಯೇಸು ಸ್ವಾಮಿ ಮಾತ್ರ. ಯೇಸು ಹೇಳ್ತಾರೆ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವವಾಗಿದ್ದೇನೆ. ಹಾಗಾದರೆ ಪಾಪಿ ಪಾಪಿ ಎಂಬ ಸ್ವರ ಒಳಗಿರ್ತದೆ.
ಅದನ್ನು ತೆಗೆಯುವಂಥದ್ದೇ ಯೇಸು ಸ್ವಾಮಿ. ಅಂದರೆ ವಾಕ್ಯಗಳು ಅದು ಬದಲಾಯಿಸುವಂಥದ್ದಾಗಿದೆ, ಅದನ್ನು ನಮ್ಮನ್ನು ನೀತಿವಂತರನ್ನಾಗಿ ಮಾಡುವಂಥದ್ದಾಗಿದೆ. ಹಾಗಾದರೆ ಆ ಪಾಪಿ ಎಂಬುದು ಆ ಪಾಪದಿಂದ ಬಿಡುಗಡೆ ಮಾಡುವಂಥದ್ದು ಈ ಲೋಕದಲ್ಲಿ ಭಾಳ ಹೇಳುವಂಥದ್ದು ಭಾಳ ಸುಲಭ, ಆದರೆ ಎದ್ದು ನಡೆ ಹೇಳುವಂಥದ್ದು ಭಾಳ ಕಷ್ಟ. ಆದರೆ ಇಲ್ಲಿ ವಾಕ್ಯ ಹೇಳ್ತದೆ, ಅವರ ಮನಸ್ಸು ಇನ್ನೂ ಸಾಕ್ಷಿ ಕೊಡುವುದು ಹೇಗೆ? ಅದೇ ನೋಡಿ 10:10 ಹೇಳ್ತದೆ, ಯೇಸು ಕ್ರಿಸ್ತನು ಒಂದು ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದಂದಲೇ ನಾವು ಶುದ್ಧರಾದೆವು. ನಿಮ್ಮ ಬೈಬಲಲ್ಲಿ ಹೇಗೆ ಬರೆದಿದೆ? ಶುದ್ಧರಾಗುತ್ತಾ ಇದ್ದೇವೆ ಅಂತ ಬರೆದಿದ್ದ? ಹೇಗೆ ಬರೆದಿದ್ದಾರೆ? ಅದು ಓದಿ ನೋಡಿ, ಹೇಗೆ ಬರೆದಿದ್ದಾರೆ? ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಶುದ್ಧರಾದೆವು ಅಂತ ಬರೆದಿದ್ದಾರಲ್ಲ, ನನ್ನದರಲ್ಲಿ ಶುದ್ಧರಾದೆವು ಅಂತ ಬರೆದಿದ್ದಾರೆ, ಶುದ್ಧರಾಗುತ್ತಾ ಇದ್ದೇವೆ ಅಂತ ಬರೆದಿದ್ದಾರೆ. ಯೇಸು ಕ್ರಿಸ್ತನು ಆತನು ಬಿಡಿಸುವುದಾದರೆ, ಮಗನು ಬಿಡಿಸುವುದಾದರೆ ಅದು ಶಾಶ್ವತ ಬಿಡುಗಡೆ. ಅದು ದೇವರು ಬಿಡಿಸುವಾಗ ಸ್ವಲ್ಪ ಸ್ವಲ್ಪ ಬಿಡಿಸುವುದಲ್ಲ, ಆತನು ಬಿಡಿಸುವಾಗ ಆತನು ಶಾಶ್ವತವಾಗಿ ಒಂದು ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾನೆ. ಎಲ್ಲಿ ಪಾಪಿ ಎಂಬ ಸ್ವರ ಉಂಟ ಅಲ್ಲಿಂದ ಆತನು ಎತ್ತಿ ಆ ರಕ್ತದಿಂದ ನಮ್ಮನ್ನು ತೊಳೆದು ಆ ಬಂಡೆ ಮೇಲೆ ನಿಲ್ಲಿಸಿದ ನಂತರ ನಮ್ಮನ್ನು ನೀತಿವಂತರನ್ನ ಕರೆದ ನಂತರ ನಾವು ಇನ್ನು ಪಾಪಿಗಳಲ್ಲ, ನಾವು ಇನ್ನು ನೀತಿವಂತರಾಗಿದ್ದೇವೆ. ಹಾಗಾದರೆ ಇಲ್ಲಿ ಇನ್ನೊಂದು ಇಬ್ರಿಯ 9:14 ಹೇಳ್ತಿದೆ, ಏನಂದರೆ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವುಳ್ಳ ದೇವರನ್ನು ಆರಾಧಿಸುವಂತೆ ನಮ್ಮ ಮನಸ್ಸು ಶುದ್ಧೀಕರಿಸುವುದಲ್ಲವೇ? ಯಾವುದನ್ನು ಶುದ್ಧೀಕರಿಸುವಂಥದ್ದು? ನಮ್ಮ ಮನಸ್ಸನ್ನು ಶುದ್ಧೀಕರಿಸುವಂಥದ್ದು. ಇವತ್ತು ಮನಸ್ಸು ಏನಾಗಿದೆ, ಅದು ನಮ್ಮನ್ನು ನೀತಿವಂತನ ಅಲ್ಲ ಪಾಪಿ ಎಂಬುದನ್ನು ತೋರಿಸುವಂಥದ್ದಾಗಿದೆ. ನಾವು ನೀತಿವಂತರಾಗಿದ್ದಾದರೆ ನಾವು ಎಲ್ಲ ಶುಭಗಳನ್ನು, ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದುವಂಥ ಮಕ್ಕಳಾಗಿದ್ದೇವೆ. ಅದಕ್ಕೆ ನಾನೊಂದು ಚಿಕ್ಕ ಉದಾಹರಣೆ ಹೇಳ್ತೇನೆ. ಒಂದು ಮನೆಯಲ್ಲಿ ಒಂದು ತಂದೆಗೆ 2 ಮಕ್ಕಳಿರೋದಾದರೆ, ಗಂಡು ಮಕ್ಕಳು 2 ಇರೋದಾದರೆ, ಒಬ್ಬನು ತಂದೆ ಹೇಳಿದಾಗೆ ಜೀವಿಸುವುದಾದರೆ, ತಂದೆ ಹೇಳಿದ ಆ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದಾದರೆ, ತಂದೆಯ ಮನಸ್ಸನ್ನು ಅವನು ಸಂತೋಷಪಡಿಸೋದಾದರೆ, ತಂದೆ ಹೇಳಿದಾಗೆ ಜೀವನ ಮಾಡೋದಾದರೆ, ಮತ್ತು ಅವನು ತಂದೆ ಏನು ಹೇಳ್ತಾನೆ ಹಾಗೆ ಜೀವನ ಮಾಡೋದಾದರೆ, ಮತ್ತು ಇನ್ನೊಬ್ಬ ಅವನು ಲೋಕದಲ್ಲಿ ಕೆಟ್ಟವನಾಗಿ ಜೀವನ ಮಾಡೋದಾದರೆ, ತಂದೆ ಯಾರಿಗೆ ಹೆಚ್ಚಾಗಿ ಒಂದು ಹಣ ಆಗಲಿ ಯಾವುದಾದ್ರೂ ಕೊಡೋದಾದರೆ, ಹಣವನ್ನು ಕೊಡೋದಾದರೆ ಯಾರಿಗೆ ಕೊಡ್ತಾನೆ? ಕೆಟ್ಟವನಾಗಿ ಜೀವನ ಮಾಡೋನು ಕೊಡ್ತಾನೆ, ಅವನ ತಂದೆ ಚಿತ್ತದ ಪ್ರಕಾರ ಜೀವಿಸುವವನಿಗೆ ಕೊಡ್ತಾನೆ. ತಂದೆ ಚಿತ್ತದ ಪ್ರಕಾರ ಯಾರು ಜೀವಿಸ್ತಾರೆ, ಯಾರು ತಂದೆಯೊಟ್ಟಿಗೆ ಇರ್ತಾರೆ, ತಂದೆ ಹೇಳಿದಾಗೆ ಯಾರು ತಂದೆ ಮಾತನ್ನು ಯಾರು ಸರಿಯಾಗಿ ಕೇಳ್ಕೊಂಡು ಜೀವನ ಮಾಡ್ತಾರೆ, ಅವನಿಗೆ ಏನು ಮಾಡ್ತಾರೆ? ಆಸ್ತಿಯನ್ನು ಕೊಡ್ತಾರೆ, ಹಣವನ್ನು ಜಾಸ್ತಿಯಾಗಿ ಕೊಡ್ತಾರೆ. ಇಲ್ಲ, ಇವನು ಒಳ್ಳೆಯವನಿಗಿದ್ದಾನೆ, ನಾನು ಹೇಳಿದಾಗೆ ಕೇಳ್ತಾನೆ, ನನ್ನ ಮಾತನ್ನು ಸರಿಯಾಗಿ ಕೇಳ್ತಾನೆ, ಅದಕ್ಕೆ ಇವನಿಗೆ ಪ್ರಥಮಸ್ತಾನ. ಅಲ್ಲಿ ಕುಡುಕನಾಗಿ ಕೆಟ್ಟತನ ಮಾಡ್ತಾಯಿದ್ರೆ ಅವನು ನನ್ನ ಆಸ್ತಿಯನ್ನು ಹಾಳು ಮಾಡ್ತಾನೆ, ಅವನಿಗೆ ಕೊಡಬಾರ್ದು. ಈ ಲೋಕದ ತಂದೆ ತಾಯಿಗಳೇ ಅದೇ ರೀತಿ ನಡೆಸುವಂಥದ್ದು. ಆದರೆ ಪರಲೋಕದ ತಂದೆ ಏನು ಮಾಡ್ತಾನಂದರೆ ನಮ್ಮನ್ನು ಪಾಪದಿಂದ ತೆಗೆದು ನೀತಿವಂತರನ್ನಾಗಿ ಮಾಡಿ ನಮಗೆಲ್ಲ ಆಶೀರ್ವಾದನ ಆತನು ಕೊಡುವಂಥ ದೇವರಾಗಿದ್ದಾನೆ. ಅದರಿಂದ ನಮಗೆ ಆಶೀರ್ವಾದ ಬರಬೇಕಾದ್ರೆ ನಾವು ನೀತಿವಂತರಾಗಿರುವಂಥದ್ದು. ನಾವು ನೀತಿವಂತರು ಹೇಗೆ ಆದೆವು? ಆತನನ್ನು ನಾವು ನಂಬುವುದರ ಮೂಲಕ ನಾವು ನೀತಿವಂತರಾದೆವು. ನಾವು ನೀತಿವಂತರಾದ ನಂತರ ನಾವು ತಿರುಗಿ ಪಾಪಕ್ಕೆ ಹೋಗುವಂಥದ್ದಲ್ಲ. ನಾವು ನಮ್ಮ ಕೆಲಸಗಳನ್ನು ನಾವು ಮಾಡುವಾಗ ನಮ್ಮ ಮನಸ್ಸು ಶುದ್ಧೀಕರಣ ಆಗುವಂಥದ್ದು ಈ ವಾಕ್ಯದ ಮೂಲಕ. ಈ ವಾಕ್ಯಗಳು ನಮ್ಮನ್ನು ಶುದ್ಧತೆಗೆ ನಡೆಸುವಂಥದ್ದಾಗಿದೆ. ಅದಕ್ಕೆ ಯೇಸು ಹೇಳ್ತಾರೆ, ಯೋಹನ ಬರೆಸುವಾರ್ತೆ 15:2 ಹೇಳ್ತದೆ, ಈ ನಾನು ಹೇಳಿದ ವಾಕ್ಯದ ದೆಸೆಯಿಂದ ನೀವೀಗ ಶುದ್ಧರಾಗಿದ್ದೀರಿ. ಹಾಗೆ ಶುದ್ಧತೆ ಯಾವುದರಿಂದ ಬರ್ತದೆ? ವಾಕ್ಯದ ದೆಸೆಯಿಂದ ಆಗ್ತದೆ. ವಾಕ್ಯದಿಂದ ಏನು ಬರ್ತದೆ? ದೇವರ ಭಯವು ಉಂಟಾಗುವಂಥದ್ದಾಗಿದೆ. ಏನಾಗ್ತದೆ? ಯೋಹನ ವಾಕ್ಯಗಳು ಅದು ಭಯವನ್ನು ತರುವಂಥದ್ದಾಗಿರ್ತದೆ. ನಿನ್ನ ವಾಕ್ಯದ ನನ್ನ ಹೃದಯವು ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡ್ತದೆ. 119ನೇ ಕೀರ್ತನೆ ಹೇಳ್ತಾ ಉಂಟು, ನಿನ್ನ ವಾಕ್ಯಗಳು ಏನು ಮಾಡ್ತದೆ? ನನ್ನ ಹೃದಯವು, ನನ್ನ ಆತ್ಮವು ನಿನ್ನ ವಾಕ್ಯಕ್ಕೆ ಮಾತ್ರ ಭಯಪಡುವಂಥದ್ದಾಗಿರ್ತದೆ.
ಹಾಗಾದರೆ ದೇವರ ಭಯ ಏನು ಮಾಡ್ತದೆ? ಅದು ಶುದ್ಧತೆಗೆ ನಡೆಸುವಂಥದ್ದಾಗಿರ್ತದೆ. ವಾಕ್ಯ ಏನು ಮಾಡ್ತದೆ? ಭಯಕ್ಕೆ ನಡೆಸುವಂಥದ್ದಾಗಿದೆ. ಭಯವು ಏನು ಮಾಡ್ತದೆ? ಶುದ್ಧತೆಗೆ ನಡೆಸುವಂಥದ್ದಾಗಿರ್ತದೆ. ಇದನ್ನು ಹಗಲು ರಾತ್ರಿ ಯಾಕೆ ಓದಬೇಕಂದ್ರೆ, ಈ ಹಗಲು ರಾತ್ರಿ ಇದನ್ನು ಯಾರು ಓದ್ತಾರೆ ಅವರು ಶುದ್ಧತೆಗೆ ನಡೆಸುವಂಥವರಾಗಿರ್ತಾರೆ. ಅದಕ್ಕೆ ನಾವು ಕಡೆಯಲ್ಲಿ ಪ್ರಾರ್ಥನೆ ಮಾಡ್ತೇವಲ್ಲ, ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ. ಯಾರ ಪ್ರೀತಿ? ದೇವರ ಪ್ರೀತಿ. ದೇವರ ಪ್ರೀತಿ ಇಡೀ ಲೋಕದ ಮೇಲೆ ಆತನೆಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಪಡಿಬೇಕೆಂದು ಆತನನ್ನು ಕೊಟ್ಟಂತ ವಾಕ್ಯ ಇತ್ತು. ಹಾಗಾದರೆ ಆ ನೀತಿ, ಆ ಒಂದು ಪ್ರೀತಿ ಏನು ಮಾಡ್ತದೆ? ಆ ಕೃಪೆಯ ಮೂಲಕ ಅದನ್ನು ನಮ್ಮನ್ನು ನಡೆಸ್ಕೊಂಡೋಗಿ ಪರಿಶುದ್ಧಾತ್ಮನ ಅನ್ಯೋನ್ಯತೆಗೆ ಸೇರಿಸುವಂಥದ್ದಾಗಿರ್ತದೆ. ಅದಕ್ಕೆ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾನೆ. ಈಗ ಆತನ ಕೃಪೆಯಿಂದ ನಮ್ಮನ್ನು ಶುದ್ಧೀಕರ ಮಾಡಿದ್ದಾನೆ. ನಾವು ನೀತಿವಂತರಾಗಿದ್ದೇವೆ. ಈಗ ಪರಿಶುದ್ಧಾತ್ಮನಿಂದ ನಾವು ನಡೆಸಲ್ಪಡುವಂಥದ್ದು. ಯಾರು ಪರಿಶುದ್ಧಾತ್ಮನಿಂದ ನಡೆಸಲ್ಪಡ್ತಾರೋ ಅವರು ಏನಾಗಿದ್ದಾರೆ ಅಂದರೆ, ಅವರು ಪರಲೋಕ ರಾಜ್ಯದೊಳಗೆ ಪ್ರವೇಶ ಮಾಡುವಂಥವರಾಗಿರ್ತಾರೆ. ಅದು ಈ ಲೋಕದಲ್ಲಿ ಪರಿಶುದ್ಧಾತ್ಮನ ಯಾಕೆ ನಮಗೆ ಕೊಡಲ್ಪಟ್ಟಿದ್ದಂದರೆ, ದೇವರು ಅನೇಕ ಸೇವೆಗಳನ್ನು, ಅನೇಕ ಕೆಲಸಗಳನ್ನು ದೇವರು ಈ ಲೋಕದಲ್ಲಿ ನಮಗೆ ಇಟ್ಟಿದ್ದಾನೆ. ಆ ಕೆಲಸಗಳನ್ನು ನಾವು ಮಾಡುವುದಾದರೆ ನಾವೇನು ಮಾಡ್ತೇವೆ ಅಂದರೆ, ಪರಲೋಕದಲ್ಲಿ ನಾವು ಸಂಬಳವನ್ನು ಇಡುವಂಥವರಾಗಕ್ಕೆ. ಆಗ ಬ್ರದರ್ ಹೇಳಿದರು, ಏನಂದರೆ ಬ್ಯಾಂಕಲ್ಲಿ ಏನಂತಂದರೆ ದುಡ್ಡು ಶೇಖರಣೆ ಆಗ್ತದೆ. ದುಡ್ಡು ಯಾವ ಬ್ಯಾಂಕ್? ಸಿಂಡಿಕೇಟ್ ಬ್ಯಾಂಕಲ್ಲೆಲ್ಲ, ಕೆನರಾ ಬ್ಯಾಂಕಲ್ಲೆಲ್ಲ, ಎಲ್ಲ ಬ್ಯಾಂಕುಗಳು ಮುಚ್ಚುತ್ತಾ ಉಂಟು. ಆದರೆ ಪರಲೋಕ ಬ್ಯಾಂಕ್ ಮುಚ್ಚಲಿಲ್ಲ. ಅಲ್ಲಿ ಸಂಬಳ ಇಡುವಂಥದ್ದು ಇವತ್ತು ನಮ್ಮ ಕೆಲಸ. ನಾವು ಇಲ್ಲಿ ಕೆಲಸ ಮಾಡಿದರೆ, ಈ ಭೂಮಿಯಲ್ಲಿ ಕೆಲಸ ಮಾಡಿದರೆ, ಪರಲೋಕದ ತಂದೆ ಏನು ಮಾಡ್ತಾರೆ ಅಂದರೆ ಸಂಬಳವನ್ನು ಪರಲೋಕದಲ್ಲೇ ಇಟ್ಟಿರ್ತಾನೆ. ಒಂದು ದಿನ ಈ ಯಾತ್ರೆ ಮುಗಿಸಿ ನಾವು ರಿಟೈರ್ಡ್ ಆಗ್ತೇವೆ. ನಾವು ರಿಟೈರ್ಡ್ ಆದಮೇಲೆ ಎಲ್ಲಿ ಹೋಗ್ಬೇಕು? ನಾವು ಕೆಲಸ ಮಾಡುವವನು ರಿಟೈರ್ಡ್ ಆದಮೇಲೆ ಎಲ್ಲಿ ಹೋಗ್ತಾನೆ? ಆಸ್ಪತ್ರೆಯಲ್ಲಿ ಇರ್ತಾನೆ. ಒಂದು ನರ್ಸ್ಗೆ, ಒಂದು ಡಾಕ್ಟ್ರಿಗೆ, ಗೌರ್ಮೆಂಟ್ ಕೆಲಸದಲ್ಲಿ ರಿಟೈರ್ಡ್ ಆದಮೇಲೆ ಎಲ್ಲಿ ಹೋಗ್ತಾರೆ? ಆಸ್ಪತ್ರೆಯಲ್ಲಿ ಇರ್ತಾರೆ, ಮನೆಗೆ ಹೋಗ್ತಾರೆ. ಹಾಗಾದರೆ ನಾವು ಇಲ್ಲಿ ರಿಟೈರ್ಡ್ ಆದಮೇಲೆ ನಮ್ಮ ಮನೆಗೆ ನಾವು ಹೋಗುವಂಥವರಾಗಿದೆ. ಇಲ್ಲಿ ಸಂಪಾದನೆ ಮಾಡಿ ಇಟ್ಟಿದ್ರೆ ಡಾಕ್ಟ್ರು, ನರ್ಸ್ನವರು, ಅವರು ಯಾರೆಲ್ಲಿದ್ದಾರೆ ಗೌರ್ಮೆಂಟ್ ಕೆಲಸದಲ್ಲಿ ಅವರೆಲ್ಲರೂ ಸ್ವಲ್ಪ ಸ್ವಲ್ಪ ಸಂಬಳ ಇಡ್ತಾರೆ ನೋಡಿ. ಪ್ರಾವಿಡೆಂಟ್ ಫಂಡ್ ಅದು ಇದೆಲ್ಲ ಮಾಡ್ತಾರೆ ಅಲ್ವಾ? ಯಾಕೆಂದರೆ ಪೆನ್ಷನ್ ಬರುವಾಗ ಇದು ಎಲ್ಲ ಒಟ್ಟಿಗೆ ಸೇರಿಸಿ ಎಲ್ಲ ಅಲ್ಲಿ ರಿಟೈರ್ಡ್ ಆಗಿ ಕೂತ್ಕೊಂಡು ತಿನ್ನುವಾಗ ಅವ್ರಿಗೆ ಹಣ ಬೇಕಲ್ಲ ಖರ್ಚಿಗೆ. ಅದಕ್ಕೇನು ಮಾಡ್ತಾರೆ? ಎಲ್ಲವೂ ಅಲ್ಲಿ ದುಡಿದ್ರೆ ಮಾತ್ರ ಇಲ್ಲಿ ರಿಟೈರ್ಡ್ ಆಗುವಾಗ ಪೆನ್ಷನ್ ಬರುವಂಥ. ಅಲ್ಲಿ ದುಡಿಲಿಲ್ಲ ಅಂದರೆ ಪೆನ್ಷನ್ ಬರೋದಿಲ್ಲ ಈ ಲೋಕದಲ್ಲಿ. ಆದ್ದರಿಂದ ಇವತ್ತು ನಾವು ಇಲ್ಲಿ ದುಡಿಯೋದಾದರೆ ನಮಗೆ ಅಲ್ಲಿ ಸಂಬಳ ಇಡಲ್ಪಡ್ತದೆ. ಒಂದಿನ ರಿಟೈರ್ಡ್ ಆಗಿ ಹೋಗ್ಲಿಕ್ಕೆ ಉಂಟು. ಯಾರು ಇಲ್ಲಿ ಶಾಶ್ವತ ಇಲ್ಲ. ಎಲ್ಲರೂ ಇಲ್ಲಿಂದ ಈ ಲೋಕವನ್ನು ಬಿಟ್ಟು ಹೋಗ್ಲಿಕ್ಕೆ ಉಂಟು. ನಾವು ಇಲ್ಲಿಂದ ಬಿಟ್ಟು ಹೋದ ನಂತರ ನಮ್ಮ ಆ ಮನೆಗೆ ಹೋಗುವಾಗ ನಾವು ಆರಾಮವಾಗಿ ಅಲ್ಲಿ ಕೆಲಸ ಮಾಡಲಿಕ್ಕಿಲ್ಲ. ಅಲ್ಲೇನಿರುವಂಥದ್ದು ಸಂತೋಷವುಳ್ಳವರಾಗಿ ಜೀವನ ಮಾಡುವಂಥದ್ದು, ದೇವರನ್ನು ಆರಾಧನೆ ಮಾಡುವುದು, ನಾವು ದೇವರನ್ನು ಸ್ತುತಿಸುವಂಥದ್ದು, ದೇವರನ್ನು ಕೊಂಡಾಡೋದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ನಮ್ಮನ್ನು ನೀತಿವಂತರನ್ನಾಗಿ ಆತನು ಮಾಡಿದ್ದಾನೆ. ಈ ಲೋಕದಲ್ಲಿ ನಾವು ಮಾಡಬೇಕಾದ ಕೆಲಸವನ್ನು ನಾವು ಮಾಡೋದಾದರೆ, ದೇವರು ಮಾಡಬೇಕಾದ ಕೆಲಸವನ್ನು ದೇವರು ಮಾಡ್ತಾನೆ. ನಾವು ಪಾಪಿಗಳಾಗಿದ್ದೆವು. ಅನೇಕ ಶುಭಗಳನ್ನು ನಾವು ಏನು ಮಾಡಿದ್ದೇವೆ? ನಾವು ಹಾಳು ಮಾಡಿದೆವು. ಆದರೆ ಕ್ರಿಸ್ತನ ಮೂಲಕ ನಾವು ಇವತ್ತು ನೀತಿವಂತರಾಗಿದ್ದೇವೆ. ಅನೇಕ ಶುಭಗಳನ್ನು ನಾವು ಇವತ್ತು ಅನುಭವಿಸುವಂಥ ಮಕ್ಕಳಾಗಿರುವಂಥದ್ದು. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಯಾರಿಗಾದರೂ ಒಂದು ಕಷ್ಟಗಳಿರುವುದಾದರೆ ನೀವು ಮಾಡುವ ಕೆಲಸಗಳನ್ನು ನೀವು ಮಾಡಿರಿ. ಒಂದು ದಿನ ಬರ್ತದೆ, ಆ ದಿನದಲ್ಲಿ ದೇವರು ನಿಮ್ಮನ್ನು ಉನ್ನತವಾಗಿ ನಡೆಸುವಂಥವನಾಗಿರ್ತಾನೆ. ಆರಾಧನೆ ಮಾಡುವಂಥದ್ದು ನನ್ನ ಕೆಲಸ, ಆತನನ್ನು ಘನಪಡಿಸುವಂಥದ್ದು ನನ್ನ ಕೆಲಸ, ಪ್ರಾರ್ಥನೆ ಮಾಡುವಂಥದ್ದು ನನ್ನ ಕೆಲಸ. ನನಗೋಸ್ಕರ ಪ್ರಾರ್ಥನೆ ಮಾಡೋದಲ್ಲ, ನಾವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಮಕ್ಕಳಾಗಿದ್ದೇವೆ. ನಾವು ಮಾಡಬೇಕಾದ ಕೆಲಸ ನಾವು ಮಾಡೋದಾದರೆ, ದೇವರು ಮಾಡಬೇಕಾದ ಕೆಲಸವನ್ನು ದೇವರು ಮಾಡುವಂಥ ದೇವರಾಗಿದ್ದಾನೆ. ಆತನ ನಂಬಿಕಸ್ಥನಾದ ದೇವರಾಗಿದ್ದಾನೆ. ವಾಕ್ಯ ಹೇಳ್ತದೆ, ನಾವು ಅಪನಂಬಿಕಸ್ಥರಾದರೂ ಆತನು ನಂಬಿಕಸ್ಥನಾಗಿಯೇ ಇರುವಂಥ ದೇವರಾಗಿದ್ದಾನೆ. ಆತನು ತನ್ನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡುವುದೇ ಇಲ್ಲ. ಯಾಕಂದರೆ ನಾವು ಮಾಡದೆ ನಾವು ದೇವರಿಗೆ ಹೇಳೋದು, ನಾನು ಇಷ್ಟು ಪ್ರಾರ್ಥನೆ ಮಾಡಿ ಏನು ಕೊಟ್ಟು, ನಾವು ಅದನ್ನು ಪ್ರಶ್ನೆ ಮಾಡುವವರಲ್ಲ. ನಮ್ಮ ಜೀವಿತದಲ್ಲಿ ಏನೆಲ್ಲ ಆತನು ಬರೆದಿದ್ದಾನ ಆತನು ನಿಶ್ಚಯವಾಗಿ ನಮಗೆ ಕೊಡುವಂಥ ದೇವರಾಗಿದ್ದಾನೆ. ಕೀರ್ತನೆ 139 ಏನು ಹೇಳ್ತದೆ?
ನನ್ನ ಆಯುಷ್ಯ ಕಾಲ ಪ್ರಾರಂಭವಾಗುವ ಮೊದಲೇ ಅದೆಲ್ಲ ದಿನಗಳನ್ನು ನಿನ್ನ ಪುಸ್ತಕದಲ್ಲಿ ನೀನು ಬರೆಸಿಟ್ಟಂಥ ದೇವರಾಗಿ. ಹಾಗಾದರೆ ದೇವರು ಒಬ್ಬನ ಜೀವಿತ ಆರಂಭವಾಗುವ ಮೊದಲೇ ಅದೆಲ್ಲ ದಿನಗಳನ್ನು, ಅದೆಲ್ಲ ಆಶೀರ್ವಾದಗಳನ್ನು ದೇವರು ಅವರ ಪುಸ್ತಕದಲ್ಲಿ, ಅವನ ವಿಷಯದಲ್ಲಿ ಆತನು ಬರೆದಂಥ ದೇವರಾಗಿದ್ದಾನೆ. ಇವತ್ತು ನೋಡ್ಬೋದು, ಕೆಲವರು ಹೇಳ್ಬೋದು, ಹೇಗೆಂದರೆ ಕಷ್ಟಗಳುಂಟು, ನಮಗೆ ಕಷ್ಟ ಉಂಟು, ನಮಗೆ ಹಿಂಸೆ ಉಂಟು, ಹೋರಾಟ ಉಂಟು. ದೇವರು ಭೂಮಿಯಲ್ಲಿ ಕಷ್ಟವನ್ನು ತರಲೇ ಇಲ್ಲ. ದೇವರು ಹೇಳಿದ್ದಾನೆ, ಲೋಕದಲ್ಲಿ ಕಷ್ಟ ಉಂಟು, ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ. ದೇವರು ನಮ್ಮೊಟ್ಟಿಗಿರುವುದಾದರೆ ನಾವು ಕಷ್ಟದಲ್ಲಿರುವವರಲ್ಲ, ನಾವು ಸಂತೋಷದಲ್ಲಿರುವವರು. ಅದಕ್ಕೆ ಮತ್ತಾಯದಲ್ಲಿ ಹೇಳ್ತದೆ, ಚಿಂತೆ ಮಾಡಬೇಡ್ರಿ. ಚಿಂತೆ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಅಜ್ಞಾನಿಗಳು ಮಾಡೋದು. ನೀವು ಯಾರಾಗಿದ್ದೀರಿ? ನೀವು ಅಜ್ಞಾನಿಗಳಾಗಿದ್ದೀರಿ ಮುಂಚೆ, ಈಗ ನೀವು ಜ್ಞಾನಿಗಳಾಗಿದ್ದೀರಿ. ಹಾಗಾದರೆ ಜ್ಞಾನವಂತನು ಏನು ಮಾಡ್ತಾನೆ? ಅವನು ಲೋಕದಲ್ಲಿರುವಂಥದ್ದಕ್ಕೋಸ್ಕರ ಚಿಂತೆ ಮಾಡೋದಿಲ್ಲ. ಅವನ ಒಂದು ಚಿಂತನೆ ಏನಿರ್ತದೆ ಅಂದರೆ, ಮೊದಲು ದೇವರ ರಾಜ್ಯ, ಅದರ ನೀತಿಗಾಗಿ ತವಕ ಪಡುವವನಾಗಿರ್ತಾನೆ. ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ಯಾರು ಚಿಂತನೆ ಮಾಡ್ತಾರ, ಅವನನ್ನು ದೇವರು ಉನ್ನತವಾಗಿ ಈ ಲೋಕದಲ್ಲಿ ನಡೆಸುವಂಥವನಾಗಿರ್ತಾನೆ. ನಮ್ಮನ್ನು ಕರೆದ ದೇವರು ನಂಬಿಗಸ್ತನ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಏನೆಲ್ಲ ಆಶೀರ್ವಾದ ನಾವು ಕಳ್ಕೊಂಡಿದ್ದೇವ, ನಾವು ಪಾಪಿಗಳಾಗಿದ್ದಾಗ ಎಲ್ಲವನ್ನು ಕಳ್ಕೊಂಡೆವು, ಈಗ ನಾವು ನೀತಿವಂತರಾಗಿದ್ದೇವೆ, ಎಲ್ಲವನ್ನು ಪಡ್ಕೊಳ್ಳುವಂಥ ಮಕ್ಕಳಾಗುವಂಥ. ಅದಕ್ಕೆ ನಮ್ಮ ಪ್ರತಿಯೊಂದು ದಿನಗಳನ್ನು ಆತನ ತನ್ನ ಪುಸ್ತಕದಲ್ಲಿ ಬರೆಸಿಟ್ಟಿದ್ದಾನೆ. ಆ ಪುಸ್ತಕವನ್ನು ಓದುವಂಥ ಕೆಲಸ ಇವತ್ತು ದೇವರು ನನಗೆ ಕೊಟ್ಟಿದ್ದಾನೆ, ನಮ್ಮೆಲ್ಲರಿಗೆ ಆತನು ಕೊಟ್ಟಿದ್ದಾನೆ. ನಾವು ಅದನ್ನು ಓದುವಂಥ ಮಕ್ಕಳಾಗಬೇಕು, ಅದನ್ನು ನಾವು ಧ್ಯಾನ ಮಾಡುವಂಥದ್ದು. ಇವತ್ತು ನನ್ನ ವಿಷಯದಲ್ಲಿ ದೇವರು ಏನು ಬರ್ತಿದ್ದಾನೆ, ನಾವು ಪ್ರಾರ್ಥನೆ ಮಾಡೋ ಕೇಳಬೇಕು. ದೇವರೇ, ಈ ದಿನವನ್ನು ನೀನು ನನಗೆ ಕೂಡಿಸಿಕೊಟ್ಟಿದ್ದೀಯಾ, ನನ್ನನ್ನು ಬೆಳಿಗ್ಗೆ ಎಬ್ಬಿಸಿದ್ಯಾ, ಉದ್ದೇಶ ಏನುಂಟ ಅದನ್ನು ಇವತ್ತು ನೀನು ನೆರವೇರಿಸು. ನಾವು ಅದನ್ನು ಕೇಳೋದಿಲ್ಲ, ದೇವರೇ ಇವತ್ತು ಕೆಲಸ ಕೊಡು, ಇವತ್ತು ಸಂಬಳ ಕೊಡು, ಇವತ್ತು ಊಟ ಕೊಡು, ಇದಕ್ಕೆ ಬಟ್ಟೆ ಕೊಡು, ಎಲ್ಲವನ್ನು ನಾವು ಹೀಗೆ ಕೇಳುವುದಕ್ಕೋಸ್ಕರ ಬಂದವರಲ್ಲ. ಮೊದಲು ದೇವರ ರಾಜ್ಯ, ಅದರ ನೀತಿಗೋಸ್ಕರ ನಾವು ತರ್ಕ ಪಡೋದಾದರೆ, ಚಿಂತನೆ ಮಾಡೋದಾದರೆ, ದೇವರು ಎಲ್ಲವನ್ನು ಒದಗಿಸಿಕೊಡುವಂಥ ದೇವರಾಗಿದ್ದಾನೆ. ಎಲ್ಲವನ್ನು ಆತನ ಕಾಲಕ್ಕೆ ಕೊಡುವಂಥ ದೇವರಾಗಿದ್ದಾನೆ. ನಮ್ಮ ಮನಸ್ಸು ಹೇಗೆ ಅಂದರೆ, ಒಂದೇ ಸಲ ಒಂದು 10 ಕೋಟಿ ರೂಪಾಯಿ ಲಾಟ್ರಿ ಹೊಡೆದು ಅಲ್ಲ, 10 ಕೋಟಿ ಲಾಟ್ರಿ ಬಂದರೆ ಇವನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ, ಇವನಲ್ಲೇ ಸತ್ತೋಗ್ಬಿಡ್ತಾನೆ. 10 ಕೋಟಿ ಹೇಳಿದರೆ ಹಿಂಗೆ ಶ್ವಾಸ ಮೇಲೆ ಹೋಗ್ತದೆ, ಸತ್ತೋಗ್ಬಿಡ್ತಾನೆ. ಒಮ್ಮೆಲೆ ಇಷ್ಟು ಊಟ ಮಾಡಲಿಕ್ಕೆ ಯಾರಿಗಾಗಲ್ಲ. ಬೆಳಿಗ್ಗೆ ಎಷ್ಟು ಬೇಕು ಅಷ್ಟೇ ಊಟ, ಮಧ್ಯಾಹ್ನ ಎಷ್ಟು ಬೇಕು ಅಷ್ಟೇ ಊಟ, ರಾತ್ರಿ ಎಷ್ಟು ಬೇಕು ಅಷ್ಟೇ ಊಟ. ನಾನು ತಿಳ್ಕೊಳ್ತಿದ್ದೇನೆ, ದೇವರು ಯಾರನ್ನು ಆರಿಸ್ಕೊಂಡಿದ್ದಾನ, ದೇವರನ್ನು ಯಾರು ಆತುಕೊಂಡಿದ್ದಾರ, ದೇವರು ಯಾರನ್ನು ಕರೆದಿದ್ದಾರ, ಅವರಿಗೆ ಹೋದ ಲಾಕ್ಡೌನಲ್ಲಾಗಲಿ ಈ ಲಾಕ್ಡೌನಲ್ಲಾಗಲಿ ಅವರಿಗೆ ಕೊರತೆ ಆಗಲೇ ಇಲ್ಲ. ಸಮೃದ್ಧಿಯಾಗಿ ತಿಂದು ತೇಗಿದ್ದಾರೆ. ಒಪ್ಕೊಳ್ತೀರಾ? ನಾನು ಒಪ್ಕೊಳ್ತೇನೆ. ನಾವು ಸಮೃದ್ಧಿಯಾಗಿ ತಿಂದು ಬಗೆ ಬಗೆಯದನ್ನು ತಿಂದು ನಾವು ಸಂತೋಷವಾಗಿದ್ದೇವೆ. ಎಲ್ಲಿಯೂ ನಾವು ಕೊರತೆ ಆಗಲಿಲ್ಲ, ನಾವು ಕೊರತೆಯನ್ನು ಮಾತಾಡಿದ್ದಿಲ್ಲ, ಭಾಳ ಖುಷಿಯಲ್ಲಿದ್ದೆವು. ಆದರೆ ಗುಣಗುಟ್ಟಿದವರು ಏನಾಗಿದ್ದಾರೆ ಗೊತ್ತಿಲ್ಲ, ಆದರೆ ನಾವು ಗುಣಗುಟ್ಟಲಿಲ್ಲ, ಭಾಳ ಖುಷಿಯಲ್ಲೇ ಇದ್ದೇವೆ. ಲಾಕ್ಡೌನ್ ಓಪನ್ ಆದ ನಂತರ ಈಗಲೂ ಖುಷಿಯಲ್ಲಿದ್ದೇವೆ. ದೇವರು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ನಮ್ಮನ್ನೆಲ್ಲವೂ, ನಮ್ಮ ಜೀವಿತವನ್ನು ಆತನು ತನ್ನ ಪುಸ್ತಕದಲ್ಲಿ ಆತನು ಬರೆಸಿಟ್ಟಂಥ ದೇವರಾಗಿದ್ದಾನೆ. ಅದಕ್ಕೆ ಶಿಷ್ಯರು ಯೇಸು ಮಿತ್ರ ಕೇಳ್ತಾರೆ, ನೀನು ಯಾವಾಗ ಬರ್ತಿ, ತಿರುಗಿ ಬರ್ತಿ ಅಂತ ಹೇಳ್ತೀಯಲ್ಲ, ಅದು ಯಾವಾಗ ಬರ್ತಿ? ಅದಕ್ಕೆ ಯೇಸು ಏನು ಹೇಳಿದೆ, ಈ ಪುಸ್ತಕ ಓದೋದು ನಿಮ್ಮ ಕೆಲಸ ಅಲ್ಲ. ಯಾವುದು? ಇದು ಅಪ್ಪಂದು ಪರ್ಸನಲ್ ಡೈರಿ. ಪರ್ಸನಲ್ ಡೈರಿಯನ್ನು ಮಕ್ಕಳು ಓದಲಿಕ್ಕೆ ಅಲ್ಲ, ಅದು ಅವ್ರದ್ದು ಪರ್ಸನಲ್. ಅದನ್ನು ಓದಲಿಕ್ಕೆ ಇವತ್ತು ಹೋಗೋದು. ಯೇಸು ಸ್ವಾಮಿ ಬರೋ ವರ್ಷ ಬರ್ತಾನೆ. ಯಾರು ಹೇಳಿದೆ ಬರೋ ವರ್ಷ ಬರ್ತಾನೆ? ಕೊರೋನಾದಲ್ಲಿ ಇಷ್ಟು ಜನ ಸತ್ತೋದ್ರು, ಯೇಸು ಬಂದನ? ಬಂದ್ಯಾನ? ಯಾರ್ಯಾರು ಆತನ ಅಂಗೀಕಾರ ಮಾಡಿದಾರ, ಆತನ ಆ ಒಂದು ಆ ಹೆಸರನ್ನು ನಂಬಿಕೆ ಇಟ್ಟಿದ್ದಾರ, ಯೇಸು ಸ್ವಾಮಿಯನ್ನು ಯಾರು ಸ್ವಂತ ರಕ್ಷಕನ ಅಂಗೀಕಾರ ಮಾಡಿದಾರ, ಯೇಸು ಸ್ವಾಮಿಯನ್ನು ಆತುಕೊಂಡು ಯಾರು ಜೀವನ ಮಾಡಿದಾರ, ಆತನು ಅವರ ಜೀವಿತದಲ್ಲಿ ಬಂದೇ ಬಂದಿದ್ದಾರೆ. ಲಾಜರ ಸತ್ತೋದ, ಐಶ್ವರ್ಯಂತ ಸತ್ತೋದ,
ಲಾಜರನ್ನು ಕರ್ಕೊಂಡು ಬರಲಿಕ್ಕೆ ಯಾರು ಬಂದರು? ದೇವದೂತರು. ಇವನು ಯಾರೊಟ್ಟಿಗೆ ಸಂಬಂಧ ಇಟ್ಟುಕೊಂಡಿದ್ದಾನ ಅದೇ ಸ್ಥಳಕ್ಕೆ ಹೋಗಿಬಿಟ್ಟ. ಐಶ್ವರ್ಯಂತನ್ನು ಕರ್ಕೊಂಡು ಹೋಗ್ಲಿಕ್ಕೆ ಯಾರು ಬಂದರು? ದುರಾತ್ಮಗಳು ಬಂತು. ಬಂದಿದ್ದಾರಲ್ಲ ಯಾರಾದರೂ? ಬರೋ ವರ್ಷ ಬರ್ತಾರ, ಇವತ್ತು ಬರ್ತಾರ, ನಾಳೆ ಬರ್ತಾರ. ಅದಕ್ಕಿಂತ ಮೊದಲು ನನ್ನ ಉಸಿರು ಹೋಗಿಬಿಟ್ರೆ ಅವ್ರು ಬರಬೇಕಲ್ಲ. ಅವರು ಬರಲಿಲ್ಲ ಇದ್ರೆ ಇನ್ನೊಬ್ಬ ಯಾರಾದರೂ ಬರ್ತಾರೆ. ಆತ್ಮವನ್ನು ಕೊಂಡೋಗ್ಲಿಕ್ಕೆ ಯಾರಾದರೂ ಬೇರೆ ಯಾರೋ ಒಬ್ಬ ಬರ್ತಾನೆ. ನಮ್ಮ ಆತ್ಮವನ್ನು ಆತನು ಏನು ಮಾಡ್ತಾನೆ? ತಗೊಂಡೋಗುವಂಥ ದೇವರಾಗಿದ್ದಾನೆ. ಆತನ ಸ್ಥಳದಲ್ಲಿ ಆತನು ಇರುವಂಥ ದೇವರಾಗಿದ್ದಾನೆ. ಆತನು ಏನು ಮಾಡ್ತಾನೆ ಅಂದರೆ, ಸ್ಟೇಫಾನನಿಗೆ ಕಲ್ಲು ಬೀಳ್ತಿರುವಾಗ ಯೇಸು ಸ್ವಾಮಿ ಎದ್ದು ನಿಂತಾನಂತ ವಾಕ್ಯ ಅಂತ. ಯಾರು ಬಂದರು? ಯೇಸು ಸ್ವಾಮಿ ಬಂದಿದ್ದಾನೆ. ಯೇಸು ಸ್ವಾಮಿ ಬರಲಿಲ್ಲ ಅಂದರೆ ಸ್ಟೇಫಾನನ್ನು ಯಾರು ಬೇರೆ ಕರ್ಕೊಂಡು ಹೋಗ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ಬಂದಿದ್ದಾನೆ. ಇವತ್ತು ಏನು ಮಾಡ್ತೇವೆ? ಈ ದೇವರ ಪರ್ಸನಲ್ ಡೈರಿಯನ್ನು ನಾನು ಓದಲಿಕ್ಕೆ ಪ್ರಯತ್ನ ಮಾಡೋದು. ಬರೋ ವರ್ಷ ಗ್ಯಾರಂಟಿ ಬರ್ತಾರೆ. ಬರೋ ಮೊದಲು ನಾವು ಹೋದರೆ ಅವ್ರು ಬರ್ತಾರೆ. ನಾವು ಯಾತ್ರೆ ಮುಗಿಸಿ ಹೋಗೋಕೆ ಆತನು ನಮ್ಮ ಆತ್ಮವನ್ನು ತಗೊಂಡೋಗಲಿಕ್ಕೆ ಬರ್ತಾನೆ. ನಮ್ಮ ಮನಸ್ಸು ಶುದ್ಧವಾಗಿದೆ. ನಾವು ಆತನಿಗೆ ಯೋಗ್ಯರಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. ನಮ್ಮ ಮನಸ್ಸು ಗಲಿಬಿಲಿ ಆಗ್ತಾ ಉಂಟಾ? ನಮ್ಮ ಮನಸ್ಸು ಈ ಲೋಕವನ್ನು ನೋಡಿ ಗಲಿಬಿಲಿ ಆಗ್ತಾ ಉಂಟಾ? ಈ ಲೋಕವನ್ನು ನೋಡಿ ಆ ಎಲ್ಲ ಆಶೆಗಳಿಂದ ನಾವು ಅದರೊಳಗೆ ನಾವು ಮುಳುಗಿ ಹೋಗಿದ್ದೇವ. ನಮ್ಮ ಮನಸ್ಸುಗಳನ್ನು ನಾವು ಕೆಡಿಸಿಕೊಂಡಿದ್ದೇವ. ನಮ್ಮ ಮನಸ್ಸು ಸಾಕ್ಷಿ ಕೊಡ್ತಾ ಉಂಟಾ? ನೀನು ನೀತಿವಂತ, ನಾವು ಪಾಪಿ ಅಂತ ಸಾಕ್ಷಿ ಕೊಡ್ತಾ ಉಂಟಾ? ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಯಾಕಂದರೆ ನಮ್ಮನ್ನು ದೇವರು ಶುದ್ಧೀಕರಿಸುವಂಥದ್ದು ಒಂದೇ ಸಲ. ಯಾರು ದೇವರಾತ್ಮನು ಎಲ್ಲಿದ್ದಾನೋ ಅಲ್ಲಿ ಏನುಂಟು? ಬಿಡುಗಡೆ ಉಂಟು. ದೇವರಾತ್ಮನ ಇರುವುದಾದರೆ, ಕ್ರಿಸ್ತನ ವಾಕ್ಯಗಳು ನಮ್ಮಲ್ಲಿ ಇರುವುದಾದರೆ ನಾವು ಎಲ್ಲದರಿಂದ ಬಿಡುಗಡೆ ಹೊಂದಿದಂಥ ಮಕ್ಕಳಾಗಿದ್ದೇವೆ. ನಾವು ಈ ಲೋಕದಲ್ಲಿ ನಾವು ಜೀವಿಸುವುದಾದರೂ ನಾವು ಲೋಕಾನುಸಾರವಾಗಿ ಜೀವಿಸುವವರಲ್ಲ. ನಾವು ಪರಲೋಕದ ಆ ಒಂದು ಸ್ವಭಾವದಲ್ಲಿ ನಾವಿಲ್ಲಿ ಜೀವಿಸುವಂಥವರಾಗಿರ್ತೇವೆ. ಸಮುದ್ರದಲ್ಲಿ ಮೀನು ನೋಡಿದಿರಲ್ಲ? ಸಮುದ್ರದ ಮೀನು, ಸಮುದ್ರದ ನೀರು ಹೇಗುಂಟು? ಉಪ್ಪುಂಟು. ಮೀನು ಹೇಗೆ ಉಂಟು? ಚಪ್ಪೆ ಉಂಟು, ಉಪ್ಪುಂಟು, ಚಪ್ಪೆ ಉಂಟು. ನಾವು ಸಮುದ್ರದ ಮೀನು ತಂದು ಕಟ್ ಮಾಡಿದ ಮೇಲೆ ಪುನಃ ಅದಕ್ಕೆ ಸಾಂಬಾರಿಗೆ ಏನು ಮಾಡ್ತೇವೆ? ಪುನಃ ಸಾರಿಗೆ ಉಪ್ಪು ಹಾಕ್ತೇವೆ. ಅದು ಉಪ್ಪಿನಲ್ಲಿನ ಮೀನು, ಪುನಃ ನಾವು ಉಪ್ಪು ಯಾಕೆ ಹಾಕುವಂಥ? ಆದರೆ ಉಪ್ಪು ಅನ್ನೋದು ಏನು ಮಾಡಲಿಲ್ಲ? ತನ್ನ ದೇಹದೊಳಗೆ ಅದು ಏನು ಮಾಡಲಿಲ್ಲ? ತಗೊಂಡು ಹೋಗಲೇ ಇಲ್ಲ. ಯಾಕೆ ಗೊತ್ತಿಲ್ಲ? ಅದು ಚಪ್ಪೆ ಆಗಿದೆ. ಅದು ಚಪ್ಪೆ ಅದಕ್ಕೆ ನಾವು ಉಪ್ಪು ಹಾಕೋದು. ಅದು ನೀರಿನ ಒಳಗಿದ್ರು ಅದು ಉಪ್ಪಾಗೇ ಇಲ್ಲ. ಅದು ಜೀವಂತ ಇರುವವರೆಗೆ ಮಾತ್ರ ಅದು ಉಪ್ಪಾಗಿರ್ತದೆ. ಸಮುದ್ರದಲ್ಲಿ ಸತ್ತೋದ್ರೆ ಅದು ಏನಾಗ್ತದೆ? ಯಾರಿಗೆ ಉಪ್ಪಾಗ್ತದೆ, ಕೊಳ್ತು ವಾಸನೆ ಮಾಡ್ತದೆ ಅಲ್ವಾ? ಆದರೆ ಉಪ್ಪಲ್ಲಿದ್ದ ಮೀನು ತನ್ನನ್ನು ತಾನು ಉಪ್ಪು ಮಾಡಿಕೊಳ್ಳಿಲ್ಲ. ಈ ಲೋಕದಲ್ಲೆಲ್ಲ ಕೆಟ್ಟತನ ಇದ್ದರೂ ದೇವರ ಮಕ್ಕಳಾದ ನಾವು, ನೀತಿವಂತರಾದ ನಾವು, ನಮ್ಮ ಮನಸ್ಸನ್ನು ಶುದ್ಧವಾಗಿಡುವಂಥದ್ದು ಅದು ನಮ್ಮ ಜವಾಬ್ದಾರಿಯಾಗಿದೆ. ನಾವು ವಾಕ್ಯಗಳನ್ನು ಧ್ಯಾನ ಮಾಡಿ ದೇವರನ್ನು ಧ್ಯಾನ ಮಾಡ್ತಾ ಇರುವುದಾದರೆ ಲೋಕದ ಆಲೋಚನೆ ನಮ್ಮೊಳಗೆ ಬರೋದಿಲ್ಲ, ಪರಲೋಕದ ಆಲೋಚನೆ ನಮ್ಮಲ್ಲಿ ಬರ್ತಾ ಇರ್ತದೆ. ಲೋಕದ ಆಲೋಚನೆಗಳನ್ನು ತೆಗೆದುಹಾಕಿ ನಾವು ಶುದ್ಧೀಕರ ಆಗುವುದಾದರೆ ಅದಕ್ಕೆ ಒಂದು ಕತೆ ಏನಂದರೆ, ಒಂದು ಮಾವಿನ ಮರ ಇರ್ತದೆ. ಈ ಮಾವಿನ ಮರ ಏನು ಮಾಡಿತ್ತಂದರೆ ಏನು ಮಾಡಿತ್ತು? ಎಲ್ಲ ಹಣ್ಣು ಬಿಟ್ಟಿತ್ತಂತೆ ಮಾವಿನ ಮರ. ಈ ಹಣ್ಣು ಚಿಕ್ಕದಿರುವಾಗ ಹಸಿರಿತ್ತಂತೆ, ಹಸಿರು ಕಾಯಿಗಳಿತ್ತು. ಅದು ದೊಡ್ಡ ಆಗ್ತಾ 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 ಅದು ಯಾವ ಕಲರ್ ಬರ್ತದೆ? ಹಳದಿ ಕಲರ್ ಆಗಿ ಬರ್ತದೆ, ಹಳದಿ ಬಣ್ಣ ಬರ್ತದೆ. ಈ ಹಳದಿ ಬಣ್ಣ ಬರುವಾಗ ಅಲ್ಲಿ ಆ ಮರದ ಯಜಮಾನ, ಆ ಮರವನ್ನು ನೆಟ್ಟವ, ಆ ಮರವನ್ನು ಸಾಕಿದವ, ಆ ಯಜಮಾನ ಏನು ಮಾಡ್ತಾನಂದರೆ ಒಂದು ದೋಟಿ ಅಂತ ತಗೊಂಡು ಬಂದ. ಏನು ತೆಗಿಲಿಕ್ಕೆ? ಮಾವಿನ ಹಣ್ಣನ್ನು ತೆಗಿಲಿಕ್ಕೆ ದೋಟಿ ಇಟ್ಕೊಂಡು ಬಂದಂತೆ. ದೋಟಿ ಇಟ್ಕೊಂಡು ಬರುವಾಗ ಎಲ್ಲ ಮಾವಿನ ಹಣ್ಣು ಕಿತ್ತುಕೊಂಡು ಹಿಂಗೆ ನೋಡಿದಂತೆ. ಹೀಗೆ ನೋಡಿ ತನ್ನ ಪುಟ್ಟಿಯೊಳಗೆ ತನ್ನಂಥ ಬಟ್ಟಿಯೊಳಗೆ ಆಗ್ತಾ ಇದ್ದಂತೆ. ಆದರೆ ಒಂದು ಮಾವಿನ ಹಣ್ಣನ್ನು ಹೀಗೆ ನೋಡಿದಂತೆ, ನೋಡಿಬಿಟ್ಟು ಹಿಂಗೆ ಬಿಸಾಡಲಿಕ್ಕೆ ಹೋದಂತೆ. ಅದಕ್ಕೆ ಮಾವಿನ ಹಣ್ಣು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದಂತೆ. ಯಾರೊಟ್ಟಿಗೆ? ಆ ಯಜಮಾನೊಟ್ಟಿಗೆ ಹೇಳಿದಂತೆ, ಅಲ್ಲ ಎಲ್ಲರನ್ನು ನೀನು ಬಟ್ಟಿಯಲ್ಲಿ ಹಾಕಿದ್ದಿ, ನನ್ನನ್ನು ಯಾಕೆ ಅಲ್ಲಿ ಬಿಸಾಡಲಿಕ್ಕೆ ಹೋಗ್ತಿ ಕೇಳುವಾಗ ಯಜಮಾನ ಹೇಳಿದಂತೆ,
ಅವರೆಲ್ಲರೂ ಒಳಗೆ ಹುಳ ಬಿಡಲಿಲ್ಲ. ನೀನು ಹುಳ ಬಿಟ್ಕೊಂಡಿದ್ದೀವಿ, ಹೊಟ್ಟೆ ಆಗಿದೆ, ತೂತಾಗಿದೆ, ಇದು ಒಳಗೆಲ್ಲ ಹುಳ ಇರ್ತದೆ, ಇದು ನನಗೆ ಬೇಡ ಅಂತೇಳಿ ಬಿಸಾಡ್ತಾ ಇದ್ದೇನೆ. ಅದಕ್ಕೆ ಮಾಯಣ್ಣನ ಹೇಳ್ತಂತೆ, ನನ್ನ ಒಳಗೆ ಹುಳ ಹೋಗಲಿಕ್ಕೆ ಈ ಮರ ಕಾರಣ. ಈ ಮರದಿಂದಲೇ ಹುಳ ಬಂದು ನನ್ನ ಒಳಗೆ ಹೋಗಿರುವಂಥ. ಆದ್ದರಿಂದ ಇದಕ್ಕೆ ಕಾರಣ ಮರ ಅಂತ ಹೇಳುವಾಗ ಯಜಮಾನ ಹೇಳಿದಂತೆ, ನಾನು ಮರ ಕಡಿಲಿಕ್ಕೆ ಗರ್ಗರಿಸಿರಲಿಲ್ಲ, ಹಣ್ಣನ್ನು ಕೊಯ್ಲಿಕ್ಕೆ ತೋಟಿ ತಂದಿರುವಂಥ. ನೀನು ಹೇಳಿದ್ದಿ ಈ ಮರದಿಂದಲೇ ಹುಳ ಬಂದದ ಅಂತ ಹೇಳಿದ್ವಿ. ಈ ಮರದಲ್ಲಿ ಇರುವುದೆಲ್ಲ ಹುಳ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಮರದಲ್ಲಿ ಇರುವುದೆಲ್ಲ ಹುಳ ಅಂತೇಳಿ ನನಗೆ ಚೆನ್ನಾಗಿ ಗೊತ್ತುಂಟು. ಆ ಹುಳ ಎಲ್ಲ ಈ ಮಾವಿನ ಹಣ್ಣನ್ನು ಹಾಳು ಮಾಡ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತುಂಟು. ಆದರೆ ಆ ಬಟ್ಟೆಯಲ್ಲಿರುವ ಹಣ್ಣುಗಳು ಹುಳವನ್ನು ಬಿಡಲಿಲ್ಲ. ನೀನು ಯಾಕೆ ಬಿಟ್ಟಿದ್ದೀಯ? ಬಿಟ್ಟದ್ದು ನಿನ್ನ ತಪ್ಪು. ಯಾವುದನ್ನು ಬಿಟ್ಟದ್ದು? ಮಾವಿನ ಹಣ್ಣು ಹುಳ ಬಿಟ್ಟದ್ದು ಯಾರು ತಪ್ಪು? ಮಾವಿನ ಹಣ್ಣಿನ ತಪ್ಪು. ಇವತ್ತು ಲೋಕದಲ್ಲೆಲ್ಲ ಪಾಪಗಳುಂಟು, ಲೋಕದಲ್ಲೆಲ್ಲ ಕೆಟ್ಟತನ ಉಂಟು, ಲೋಕದಲ್ಲೆಲ್ಲ ಬೇಡಾದ ಸಂಗತಿಗಳು ಆಗ್ತಾ ಉಂಟು. ಆದರೆ ಅದರಿಂದ ನಮ್ಮೊಳಗೆ ನಾವು ಯಾಕೆ ಬಿಟ್ಟುಕೊಳ್ಳುವಂಥ? ನಮ್ಮ ಮನಸ್ಸಿನ ಒಳಗೆ ಅದನ್ನು ಒಳಗೆ ಬಿಟ್ಟುಕೊಂಡ ನಿಮಿತ್ತವಾಗಿ ನಾವು ಏನಾಗಿರ್ತೇವೆ? ಅಶುದ್ಧರಾಗಿರುವಂಥದ್ದು, ನಾವು ಪಾಪಿಗಳಾಗುವಂಥದ್ದು. ಈ ಪಾಪದಿಂದ ಬಿಡಿಸಿದ ನಂತರ, ದೇವರು ನಮ್ಮ ನೀತಿವಂತರನ್ನ ಕರೆದ ನಂತರ ನಾವು ಈ ವಾಕ್ಯವನ್ನು ನಾವು ಧ್ಯಾನ ಮಾಡುವಂಥ ಮಕ್ಕಳಾಗಬೇಕು. ಅದಕ್ಕೆ ಯವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸಿ ಯಾವುದರಿಂದ? ಯೌವನ ಕಾಲದಲ್ಲಿ ಆಗುವಂಥ ಎಲ್ಲ ಕೆಟ್ಟತನದಿಂದ ಬಿಡುಗಡೆ ಹೊರಗೆ ಬರಬೇಕಾದ್ರೆ, ಬಿಡುಗಡೆ ಹೊಂದಿಕೊಳ್ಬೇಕಾದ್ರೆ ಯಾವ ಪುಸ್ತಕ ಓದಿದರೂ ಅವನು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ. ಈ ವಾಕ್ಯವನ್ನು ಯಾರು ಓದ್ತಾನ ಅವನ ಜೀವಿತ ಬದಲಾಗುವಂಥದ್ದಾಗಿದೆ. ಅದಕ್ಕೆ ಇದಕ್ಕೆ ಭಾಳ ಡಿಮಾಂಡ್ ಇದೆ. ನಿನ್ನೆ ಒಂದು ನರಸಿಂಗರ ಪ್ರಾಂತ್ಯಕ್ಕೆ ಹೋಗಿದ್ದೀವಿ. ಆಗ ಅಲ್ಲಿ ಒಬ್ಬರು ಪಾಸ್ಟರ್ ಇದ್ದಿದ್ರು. ಅವ್ರು ಹೇಳಿದರು, ಬೈಬಲನ್ನು ಹಿಂಗೆ ಹೇಳ್ಕೊಂಡು ಬರ್ತಾಯಿದ್ರು ಕೈಯಲ್ಲಿ. ಅದಕ್ಕೆ ಅಲ್ಲಿ ನಾವು ಮಾತಾಡುವಾಗ ಒಬ್ಬರು ಅಲ್ಲಿ ಇನ್ನೊಂದು ಪಾಸ್ಟರ್ ಹೇಳಿದರು, ಇವ್ರು ನೋಡಿ, ನಾನು ಎಲ್ಲ ಅಲ್ಲೇ ಹೇಳ್ತಿದ್ದೆ, ಬೈಬಲನ್ನು ನಾವು ಬಸ್ಸಲ್ಲಿ ಹೋಗಲಿ, ರಿಕ್ಷಾದಲ್ಲಿ ಹೋಗಲಿ, ನಡ್ಕೊಂಡು ಹೋಗಲಿ, ಎಲ್ಲಿ ಹೋದರೂ ನಾವು ಕೈಯಲ್ಲಿ ಹಿಡ್ಕೊಂಡು ಹೋಗುವಂಥ ಮಕ್ಕಳಾಗಬೇಕು. ಇದು ಸಾಕ್ಷಿ. ನಾವು ಪ್ಲಾಸ್ಟಿಕ್ ತೊಟ್ಟೆಯೊಳಗೆ ಮಡಚಿಕೊಂಡು ಯಾಕೆ ಹೋಗ್ತೇವೆ ಅಂದರೆ ಜನರು ನೋಡಿಬಿಟ್ರೆ. ನೀವು ಬಸ್ಸಿನಲ್ಲಿ ಹಿಡ್ಕೊಳ್ರಿ ಬೈಬಲನ್ನು, ನಿಮ್ಮ ಪಕ್ಕದಲ್ಲಿ ಯಾರು ನಿಲ್ಲುವುದಿಲ್ಲ, ರಶ್ ಇದ್ದರೂ ಯಾರು ನಿಲ್ಲುವುದಿಲ್ಲ, ಸ್ವಲ್ಪ ಬದಿಗೆ ನಿಲ್ತಾರೆ. ಯಾಕೆಂದರೆ ಈ ಪುಸ್ತಕ ಒಬ್ಬ ಮನುಷ್ಯನನ್ನು ಬದಲಾಯಿಸುವಂಥದ್ದಾಗಿದೆ, ಸತ್ಯದ ಕಡೆಗೆ ನಡೆಸುವಂಥದ್ದಾಗಿದೆ. ಅವನ ಮನಸ್ಸನ್ನು ಅದು ಏನು ಮಾಡ್ತದೆ? ಶುದ್ಧೀಕರಣ ಮಾಡುವಂಥದ್ದಾಗಿದೆ. ಅವನ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ. ಪಾಪಿಯಾಗಿರೋ ಮನುಷ್ಯನನ್ನು ನೀತಿವಂತರನ್ನಾಗಿ ಮಾಡುವಂಥದ್ದಾಗಿದೆ. ಈ ಪುಸ್ತಕವನ್ನು ಎಲ್ಲಿಯೂ ಮಾರಲಿಕ್ಕೆ ಬಿಡುವುದಿಲ್ಲ. ಯಾಕೆ ಗೊತ್ತಾ? ಈ ಪುಸ್ತಕ ಯಾವ ಕುಟುಂಬದೊಳಗೆ ಓದ್ತದ, ಯಾವ ಮನುಷ್ಯ ಓದ್ತಾನ, ಅಲ್ಲಿ ಒಂದು ಬದಲಾವಣೆ ಇರ್ತದೆ. ಅದಕ್ಕೆ ನೀವು ನೋಡ್ಬೋದು, ನಿಮಗೆಲ್ಲರಿಗೆ ಅನುಭವ ಇರ್ಬೋದು. ನಮ್ಮ ಮಕ್ಕಳು ಮೊಬೈಲ್ ಇಟ್ಕೊಂಡಿದ್ರೆ ನಮ್ಮ ಮನಸ್ಸಿನ ಚೂರು ಡೌಟ್ ಇರ್ತದೆ, ಈ ಮೊಬೈಲ್ ಯಾಕೆ ಇಟ್ಕೊಳ್ತಾರೆ? ಮೊಬೈಲ್ ಬಿಟ್ಬಿಡು, ಮೊಬೈಲಲ್ಲಿ ಇಡೋದು ನಾವು ಬೈತೀವಿ. ಅದೇ ಮಕ್ಕಳು ಬೈಬಲ್ ಇಟ್ಕೊಂಡು ಓದ್ತಾ ಇದ್ರೆ ನಾವು ಚೆನ್ನಾಗಿ ಮಲಗ್ತೀವಿ. ಹೌದಾ? ಬೈಬಲನ್ನು ಓದ್ತಿದ್ರೆ ನಮ್ಮ ಮಕ್ಕಳು, ನಮಗೊಂದು ಸಮಾಧಾನ. ಮೊಬೈಲ್ ಇಟ್ಕೊಂಡ್ರೆ ಏನೋ ಒಂದು ಪ್ರಶ್ನೆಗಳು ಸ್ಟಾರ್ಟ್ ಆಗ್ತದೆ. ಇವ್ರು ಯಾಕಪ್ಪ ಮೊಬೈಲ್ ಇಟ್ಕೊಂಡಿದ್ದಾರೆ? ಪ್ರತಿಯೊಂದು ಕುಟುಂಬದೊಳಗೆ ಸಹ ಈ ಪ್ರಶ್ನೆಗಳು ಬರ್ತದೆ. ಈ ವಾಕ್ಯವು ಏನು ಮಾಡ್ತದೆ? ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿರ್ತದೆ. ಯವನಸ್ಥನು ತನ್ನ ನಡತೆಯನ್ನು ಶುದ್ಧೀಕರಿಸುವುದು ಯಾವುದರಿಂದ? ನಿನ್ನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಯೌವನ ಕಾಲದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಯಾಕೆ ಸ್ಮರಿಸಬೇಕಂದ್ರೆ ಒಂದು ದಿನ ಬರ್ತದೆ, ಯೌವನ ಕಾಲ ಹೋಗಿ ಮುದಿ ಕಾಲ ಬರ್ತದೆ. ಆಗ ಅಲ್ಲಿ ನೀವು ಪ್ರಸಂಗಿಯಲ್ಲಿ ಓದ್ಬೋದು, ಯಾವುದು? ಕಣ್ಣುಗಳು ಏನಾಗ್ತದೆ? ಮೊಬ್ಬಾಗಿ ಹೋಗ್ತದೆ. ಅರೆಯುವವರು ಏನಾಗ್ತಾರೆ? ಕೊಂಚವಾಗ್ತಾರೆ. ಅವರೆಲ್ಲ ಉದುರಿ ಹೋಗ್ತದೆ. ಎಲ್ಲ ಮುಗಿದ ನಂತರ ನಾವು ಮನುಷ್ಯ ಏನಾಗ್ತಾನೆ? ಆ ಒಂದು ನಿತ್ಯ ಗ್ರಹಕ್ಕೆ ಹೋಗ್ಲಿಕ್ಕಿದ್ದಾನೆ, ನಿತ್ಯ ಒಂದು ಸಮಾಧಿಯೊಳಗೆ ಹೋಗ್ಲಿಕ್ಕಿದ್ದಾನೆ, ಅವನು ಈ ಯಾತ್ರೆಯನ್ನು ಮುಗಿಸಿ ಹೋಗ್ಲಿಕ್ಕಿದ್ದಾನೆ. ಅದಕ್ಕಿಂತ ಮೊದಲು ನೀನು ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ಅದಕ್ಕೆ ಮನುಷ್ಯನಿಗೆ ಎಂತ ಹೇಳ್ತಾರೆ ಅಂದರೆ, ಆ ಭೂಮಿಗೆ ತಂದ ದೇವರು ಯಾರಂತ ಗೊತ್ತೇ ಇಲ್ಲ.
ಎತ್ತಿಗೆ ತನ್ನ ಯಜಮಾನ ಯಾರಂತ ಗೊತ್ತಂತೆ, ಕತ್ತೆಗೆ ತನ್ನ ಗೋಧಲಿ ಇಲ್ಲಿ ಅಂತ ಗೊತ್ತಂತೆ. ಆದರೆ ನಾನು ಸೃಷ್ಟಿ ಮಾಡಿದ ಮನುಷ್ಯನಿಗೆ ನಾನು ಯಾರಂತ ಗೊತ್ತಿಲ್ಲ. ಇವತ್ತು ನಮ್ಮ ದೇವರು ಯಾರಂತ ನಮಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ನಾವು ಪಾಪಿಗಳಾಗಿದ್ದೆವು, ನಾವು ಕೆಟ್ಟು ಹೋಗಿದ್ದೆವು, ನಾವು ಲೋಕದಲ್ಲಿ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತಿದ್ದ ಮಕ್ಕಳಾಗಿದ್ದೆವು. ಯಾವಾಗ ಯೇಸು ಸ್ವಾಮಿ ನಮ್ಮನ್ನು ಕರೆದನ, ಯಾವಾಗ ನಮಗೆ ರಕ್ಷಣೆಯನ್ನು ಕೊಟ್ಟನ, ಯಾವಾಗ ನಮ್ಮ ಹೆಸರನ್ನು ಧೂಳಿನಿಂದ ತೆಗೆದು ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಬರ್ದನ, ಆಗಲೇ ನಾವು ನೀತಿವಂತರಾದೆವು. ವಾಕ್ಯ ಹೇಳ್ತದೆ ನಮ್ಮ ದೇವರು ಆತನು ಪರಿಶುದ್ಧನಾದ ದೇವರಾಗಿದ್ದಾನೆ. ವಾಕ್ಯ ಹೇಳ್ತದೆ ನಾನು ಪರಿಶುದ್ಧನಾದ ಪ್ರಕಾರ ನೀವು ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ನೀವು ಪರಿಶುದ್ಧರಾಗಿರ್ರಿ. ಅಂದರೆ ನಾವು ನಮ್ಮ ನಡವಳಿಕೆಯನ್ನು ನಾವು ದೇವರ ಕೈಯಲ್ಲಿ ಕೊಡುವುದಾದರೆ ಆತನು ಎಲ್ಲವನ್ನು ಬದಲಾಯಿಸುವಂಥ ದೇವರಾಗಿದ್ದಾನೆ. ನಾವು ನಮ್ಮ ಜೀವಿತವನ್ನು ಆತನ ಕೈಯಲ್ಲಿ ಕೊಡುವುದಾದರೆ, ಆತನ ಕೈಯಲ್ಲಿ ನಾವು ಇಡುವುದಾದರೆ ಆತನ ಎಲ್ಲವನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ. ಒಂದು ವೇಳೆ ನಮ್ಮ ಮನಸ್ಸನ್ನು ನಮಗೆ ಗಲಿಬಿಲಿ ಆಗೋದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗದಿರ್ಬೋದು, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಅದಕ್ಕೆ ಒಬ್ಬರು ಹೋಗಿ ಬಂದಿರ್ತಾನೆ, ಯೇಸುವೆ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಅದಕ್ಕೆ ಯೇಸು ಹೇಳ್ತಾರೆ, ನನಗೆ ಯಾವುದಲ್ಲೇ ಮನಸ್ಸು, ನಿನಗೆ ಮನಸ್ಸುಂಟ. ಇದು ದೇವರು ನಮ್ಮ ಹತ್ರ ಕೇಳುವಂಥದ್ದು, ನಿನಗೆ ಮನಸ್ಸುಂಟ. ನಮಗೆ ಮನಸ್ಸಿರುವುದಾದರೆ ದೇವರು ಶುದ್ಧ ಮಾಡಲು ಶಕ್ತನಾಗಿದ್ದಾನೆ. ದೇವರು ನಮ್ಮನ್ನು ಬದಲಾಯಿಸಲು ಶಕ್ತನಾಗಿದ್ದಾನೆ. ದೇವರು ನಮ್ಮನ್ನು ಆ ಒಂದು ಬದಲಾವಣೆಯಲ್ಲಿ ನಡೆಸಲು ಶಕ್ತನಾಗಿದ್ದಾನೆ. ದೇವರಿಗೆ ಅಸಾಧ್ಯ ಕಾರ್ಯ ಯಾವುದಿಲ್ಲ, ಆತನಿಗೆಲ್ಲವೂ ಸಾಧ್ಯವಾಗಿದೆ. ಆತನಲ್ಲಿ ನಾವು ಕೇಳಿಕೊಳ್ಳುವುದರೆ, ದೇವರೇ ಈ ಒಂದು ಸ್ವಭಾವ ನನಗೆ ಬೇಡ ದೇವರೇ ಅಂತ ಹೇಳೋದಾದರೆ, ಆ ಸ್ವಭಾವವನ್ನು ಆತನೇನು ಮಾಡ್ತಾನೆ, ನಮ್ಮ ಒಳಗಿಂದ ತೆಗೆಯುವಂಥ ದೇವರಾಗಿದ್ದಾನೆ. ಆ ಪ್ರಶ್ನೆಗಳನ್ನು ನಮ್ಮನ್ನು ತೆಗೆದು ಆತನ ಉತ್ತರ ಕೊಡುವಂಥ ದೇವರಾಗಿದ್ದಾನೆ. ಇವತ್ತು ನಮ್ಮ ಮನಸ್ಸನ್ನು ನಾವು ಶುದ್ಧೀಕರಿಸುವಂಥದ್ದು ದೇವರ ವಾಕ್ಯದಲ್ಲಿ, ದೇವರನ್ನು ನಂಬುವಂಥದ್ದು. ನಮ್ಮ ಮನಸ್ಸು ಗಲಿಬಿಲಿ ಆಗೋದಕ್ಕೋಸ್ಕರ ನಾವು ಬಂದವರಲ್ಲ, ನಾವು ಸ್ಥಿರವುಳ್ಳ ಮನಸ್ಸನ್ನು ನಾವು ಪಡೆದುಕೊಂಡು ಈ ಲೋಕದಲ್ಲಿ ಜೀವಿಸುವಂಥ ಮಕ್ಕಳಾಗುವಂಥದ್ದು. ಅದಕ್ಕೆ ಈ ಯೇಸು ಸ್ವಾಮಿ ಅಲ್ಲಿ 5,000 ಜನರಿಗೆ ರೊಟ್ಟಿಯನ್ನು ಕೊಟ್ಟರು. ಎಷ್ಟು ರೊಟ್ಟಿ ಇದ್ದದು? 5 ರೊಟ್ಟಿ 2 ಮೀನು. 4,000 ಜನರಿಗೆ ಊಟಕ್ಕೆ ರೊಟ್ಟಿ ಕೊಟ್ಟ. ಎಷ್ಟು ರೊಟ್ಟಿ? 7 ರೊಟ್ಟಿ, ಕೆಲವು ಮೀನುಗಳು. ಕೆಲವು ಮೀನುಗಳು ಅಂತೇಳಿ ವಾಕ್ಯ ಇರ್ತವೆ. ಕೆಲವು ಮೀನುಗಳಿತ್ತು. ಹಾಗಾದರೆ 5 ರೊಟ್ಟಿ 2 ಮೀನು 5,000 ಜನರಿಗೆ ಆದರೆ 4,000 ಜನರಿಗೆ ಕಮ್ಮಿ ಆಗಬೇಕಿತ್ತಲ್ಲ. ಕಮ್ಮಿ ಆಗಬೇಕಿತ್ತಲ್ಲ. ರೊಟ್ಟಿ ಕಮ್ಮಿ ಆಗಬೇಕಿತ್ತು, ಮೀನು ಕಮ್ಮಿ ಆಗಬೇಕಿತ್ತು. ಆದರೆ ದೇವರಿಗೆ ರೊಟ್ಟಿ ಅಗತ್ಯ ಇಲ್ಲ, ಮೀನು ಅಗತ್ಯ ಇಲ್ಲ. ಆತನು ಏನು ಇಲ್ಲದಲ್ಲಿ ಉಂಟು ಹೇಳುವಂಥ ದೇವರಾಗಿದ್ದಾರೆ. ಇವರು ರೊಟ್ಟಿ ಕೊಟ್ಟರಿಂದ ಅದ್ಭುತ ಮಾಡಿದಲ್ಲ, ಅಲ್ಲಿ ರೊಟ್ಟಿ ಇಲ್ಲದಿದ್ದರೂ ಆತನು ಅವರಿಗೆ ರೊಟ್ಟಿಯನ್ನು ಕೊಡಲು ಶಕ್ತನಾದ ದೇವರಾಗಿದ್ದಾನೆ. ಅಬ್ರಹ್ಮನು ಹೇಗೆ ನಂಬಿದ, ಎಂಥ ದೇವರು ನಂಬಿದ, ಆ ದೇವರನ್ನೇ ನಾವು ನಂಬಿರುವಂಥದ್ದು. ಅಬ್ರಹ್ಮನು ಎಂಥ ದೇವರು ನಂಬಿದ? ರೋಮಪುರ 4 ಹೇಳ್ತದೆ, ಇಲ್ಲದಲ್ಲಿ ಉಂಟು ಅಂತ ಹೇಳುವ ದೇವರನ್ನು ನಂಬಿದ. ಏನು ಇಲ್ಲ ಅಲ್ಲಿ ಉಂಟಂತ ಹೇಳುವ ದೇವರನ್ನು ನಂಬಿದ. ರೊಟ್ಟಿ ಏನು ಇಲ್ಲ ಅಲ್ಲಿ ನಾವು ಹೇಳಬೇಕು ಎಲ್ಲ ಉಂಟು. ನನ್ನ ದೇವರು ಹೇಳ್ತಾರೆ ಎಲ್ಲ ಉಂಟು. ನಾವು ಹೇಳಲಿಕ್ಕೆ ಸಾಧ್ಯ ಉಂಟ? 25 kg ಅಕ್ಕಿ ತಂದು ಇಡ್ತೇವೆ ಮನೆಯಲ್ಲಿ, ಕೆಲಸ ಇಲ್ಲ, ಯಾರು ದುಡಿತೇ ಇಲ್ಲ, ಅಕ್ಕಿ ಕಮ್ಮಿ ಆಗ್ತಾ ಇರುವಾಗ ನಾವು ಹೇಳ್ತೇವ? ಅಕ್ಕಿ ಖಾಲಿ ಆದರೂ ಅದನ್ನು ತುಂಬಿಸಲು ನನ್ನ ದೇವರಿಗೆ ಶಕ್ತಿ ಉಂಟು ಹೇಳ್ತೇವ? ಸ್ವಲ್ಪ ಡೌಟ್ ಆಗ್ತದೆ. ಅಕ್ಕಿ ಖಾಲಿ ಆಗ್ತದೆ, ಎಲ್ಲಿ ಕೆಲಸಕ್ಕೆ ಹೋಗ್ರಿ ನೋಡ್ರಿ ಅಕ್ಕಿ ತಂದು ಹಾಕಬೇಕು. ನಾವು ದುಡಿದ್ರಿಂದ ನಾವು ಬದುಕುದಲ್ಲ, ನಾವು ತಿಂದ್ರಿಂದ ನಾವು ಬದುಕುವವರಲ್ಲ. ದೇವರು ಆಡಿದ ಮಾತಿನಿಂದ ನಾವು ಬದುಕುವಂಥವರಾಗಿದ್ದೇವೆ. ದೇವರ ಬಾಯಿಂದ ಹೊರಟ ಮಾತಿನಿಂದ ಇವತ್ತು ಇಡೀ ಪ್ರಪಂಚ ಬದುಕ್ತಾ ಇರುವಂಥದ್ದು. ದೇವರು ಆಡಿದ ಮಾತು. ಅದಕ್ಕೆ ನಿನ್ನೆ ಒಂದು ಕಡೆ ಅಲ್ಲಿ ಒಬ್ಬರು ಮಾತು ಹೇಳ್ತಿದ್ರು, ಅಲ್ಲಿ ಅದು ಕೆನಡಾ ಯಾವುದೋ ದೇಶದಲ್ಲಿ 1.5 ವರ್ಷ ಆಯ್ತಂತೆ ಲಾಕ್ಡೌನ್ ಆಗಿ. ಮತ್ತು ಯಾವುದೆಲ್ಲ ದೇಶ ಹೇಳ್ತಿದ್ರು 1.5 ವರ್ಷ ಲಾಕ್ಡೌನ್ ಆಗಿದಂತೆ. ಆದರೆ ಭಾರತ ದೇಶದಲ್ಲಿ 1.5 ವರ್ಷ ಲಾಕ್ಡೌನ್ ಆದರೆ ಹೆಂಗಿರ್ಬೋದು? ಯಾವ ರೀತಿ ಇರ್ಬೋದು? 1 ತಿಂಗಳ ಲಾಕ್ಡೌನ್ ಆಗೋದಕ್ಕೆ ನಾವು ಆಕಾಶ ನೋಡ್ತಿದ್ದೀವಿ.
1.5 ವರ್ಷ ಲಾಕ್ಡೌನ್ ಆದರೆ ನಮಗೆ 2 ತಿಂಗಳೊಳಗೆ ಲಾಕ್ಡೌನ್ ಓಪನ್ ಆಯಿತು. ಯಾಕೆ ಗೊತ್ತಾ? ನಾವು ಮಾಡಿದ ಪ್ರಾರ್ಥನೆ. ಅದಕ್ಕೆ ವಾಕ್ಯ ಹೇಳ್ತದೆ, ನೀತಿವಂತನು ಮಾಡುವಂಥ ಪ್ರಾರ್ಥನೆ ಅದು ಏನಾಗಿದೆ ಅಂದರೆ ಅದು ಅತಿ ಏನಾಗಿದೆ, ಬಲವುಳ್ಳದಾಗಿರುವಂಥದ್ದು. ನಾವು ಮಾಡುವಂಥ ಪ್ರತಿಯೊಂದು ಪ್ರಾರ್ಥನೆ ಅದು ಏನು ಮಾಡ್ತದೆ ಅಂದರೆ ಆ ಪರಿಸ್ಥಿತಿಯನ್ನು ಬದಲಾಯಿಸುವಂಥದ್ದಾಗಿರ್ತದೆ. ಅದಕ್ಕೆ ಒಬ್ಬರು ಅಧಿಕಾರಿ ನಿನ್ನೆ ಹೇಳ್ತಿದ್ರು, ಪ್ರಾರ್ಥನೆ ಮಾಡುವವರಿಂದ ಏನಾಗಲಿಲ್ಲ, ಕೈಯಿಂದ ದಾನ ಮಾಡುವವರಿಂದ ಏನಾಯಿತು ಆಯಿತು ಅಂತ. ಆದರೆ ಅವರು ಲೋಕದವರು. ಆದರೆ ಕೈಯಿಂದ ಏನು ಕೊಟ್ಟವರಿಂದ ಏನಾಗಲಿಲ್ಲ, ಪ್ರಾರ್ಥನೆ ಮಾಡುವಂಥ ಜನರಿಂದ ಎಲ್ಲವೂ ಬದಲಾಗುವಂಥದ್ದಾಗಿರ್ತದೆ. ಅದಕ್ಕೆ ಒಂದು ಒಂದು ಉದಾಹರಣೆ ಚಿಕ್ಕದಾಗಿ, ನಾವು ಇವತ್ತು ಬದುಕಿರುವುದು ಹೇಗೆ ಅಂದರೆ, ನಾವು ಉತ್ತರಿಂದ, ನಾವು ಬಿತ್ತಿದ್ರಿಂದ, ನಾವು ಇಲ್ಲಿ ದುಡಿದ್ರಿಂದ ನಾವು ಬದುಕಿದಲ್ಲ, ದೇವರ ಮಾತಿನಿಂದ ನಾವು ಬದುಕಿದ ಒಂದು ಚಿಕ್ಕ ಉದಾಹರಣೆ. ನಾವು ಒಂದು 50 ವರ್ಷದ ಹಿಂದೆ ಹೋಗೋದಾದರೆ, 50 ವರ್ಷದ ಹಿಂದೆ ಮಾತುಗಳನ್ನು ಆಡೋದಾದರೆ, ನಮ್ಮ ಈ ಒಂದು ಪಟ್ಟಣದಲ್ಲಿ ಎಲ್ಲ ಕಡೆ ಗದ್ದೆಗಳಿತ್ತು, ಎಲ್ಲ ಕಡೆ ಬೆಳೆಗಳು ಮಾಡ್ತಿದ್ರು, ಎಲ್ಲರೂ ಗದ್ದೆಗಳನ್ನು ಮಾಡ್ತಿದ್ರು. ನಾವು ಚಿಕ್ಕದಿರುವಾಗ ನೋಡಿರುವಂಥದ್ದು ಎಲ್ಲ ಕಡೆ ಗದ್ದೆಗಳಿತ್ತು. ಆ ಗದ್ದೆಯಿಂದ ಬಂದಂಥ ಆ ಏನು ಆಹಾರ ಉಂಟ ಅದರಿಂದ ಎಲ್ಲ ನಮ್ಮ ಪಟ್ಟಣದಲ್ಲಿ ಎಲ್ಲರೂ ಜೀವನ ಮಾಡ್ತಿದ್ರು. ನಮ್ಮ ದೇಶದಲ್ಲಿ 3/4 ಭಾಗ ಗದ್ದೆಗಳಿತ್ತು, 1/4 ಭಾಗ ಏನಿತ್ತು, ಮನೆಗಳಿತ್ತು. ಈಗ 50 ವರ್ಷ ದಾಟಿ ಹೋಗಿದೆ. ಈಗ 3/4 ಭಾಗ ಮನೆ ಉಂಟು, 1/4 ಭಾಗ ಗದ್ದೆ ಉಂಟು. ಜನಸಂಖ್ಯೆ 50 ವರ್ಷದ ಮೊದಲು ಎಷ್ಟಿತ್ತು? ಒಂದು 60 ಕೋಟಿ ಇತ್ತ, ಒಂದು 70 ಕೋಟಿ ಇತ್ತ. ಒಂದು ಉದಾಹರಣೆಗೆ ಒಂದು 70 ಕೋಟಿ ಜನಸಂಖ್ಯೆ 50 ವರ್ಷ ಮೊದಲಿದ್ರೆ ಈಗ 138 ಕೋಟಿ. 138 ಕೋಟಿ ಜನ ಅಂದರೆ ಈಗ ಹೇಗಿರ್ಬೇಕಿತ್ತಂದರೆ ನಮ್ಮ ಭಾರತ ದೇಶ ಎಲ್ಲ ಗದ್ದೆ ಆಗಿರ್ಬೇಕಿತ್ತು. ಈಗ ಹೇಗುಂಟು? ಮುಂಚೆ 3/4 ಭಾಗ ಗದ್ದೆ ಇತ್ತು, 1/4 ಭಾಗ ಮನೆಗಳಿತ್ತು. ಈಗ 3/4 ಭಾಗ ಮನೆ ಆಗಿದೆ, 1/4 ಭಾಗ ಗದ್ದೆ ಆಗಿದೆ. ಹಾಗಾದರೆ ಎಲ್ಲರೂ ಊಟ ಮಾಡಿ ಮಲಗ್ತಾ ಇದ್ದೇವೆ, ಚೆನ್ನಾಗಿದ್ದೇವೆ. ಮುಂಚೆ ಅನ್ನವನ್ನು ಬಿಸಾಡಲಿಕ್ಕೆ ಅವರಿಗೆ ಭಾಳ ಬೇಜಾರಾಗ್ತಿತ್ತು. ಈಗ ನೋಡಿದರೆ ಎಲ್ಲರೂ ಬಿಸಾಡ್ತಾರೆ. ಈಗ ಅತಿಯಾಗಿ ಏನಾಗಿದೆ, ಎಲ್ಲವೂ ಅತಿಯಾಗಿ ಬಂದುಬಿಟ್ಟಿದೆ. ಹೇಗೆ ಆಯ್ತಿದೆಲ್ಲ? ಇದು ಆಗಿರುವಂಥದ್ದು ನನ್ನ ಪ್ರಾರ್ಥನೆಯ ಫಲವಾಗಿದೆ. ದೇವರ ಬಾಯಿಂದ ಹೊರಟ ಮಾತು ಅದು ಏನು ಮಾಡ್ತದೆ, ಆತನ ಇಷ್ಟಾರ್ಥವನ್ನು ಅದು ನೆರವೇರಿಸುವಂಥದ್ದಾಗಿರ್ತದೆ. ಅದರಿಂದ ಪಾಪಿಯಾಗಿ ಯಾರು ಹುಟ್ಟಲಿಲ್ಲ, ಆದರೆ ಅವನು ಕುಯುಕ್ತಿ ಮಾಡಿದ ನಿಮಿತ್ತವಾಗಿ ಅವನು ಈ ಲೋಕದ ಆ ಸಂಗತಿಯಿಂದ ಅವನು ಪಾಪಿಯಾಗಿರುವಂಥದ್ದು. ಆ ಪಾಪದಿಂದ ಬಿಡಿಸೋದಕ್ಕೋಸ್ಕರ ಯೇಸು ಸ್ವಾಮಿ ಬಂದಿರುವಂಥದ್ದು. ಅವನನ್ನು ನೀತಿವಂತರನ್ನಾಗಿ ಮಾಡುವಾಗ ಅವನು ಏನು ಮಾಡ್ತಾನೆ, ಎಲ್ಲ ಶುಭಗಳನ್ನು ಅವನು ಅನುಭವಿಸುವಂಥವನಾಗಿರ್ತಾನೆ. ಎಲ್ಲ ಶುಭಗಳನ್ನು ಅನುಭವಿಸಬೇಕಾದ್ರೆ ಅಲ್ಲಿ ಅವರು ನೀತಿವಂತರಾಗಿರುವಂಥ. ನಾವು ಪಾಪಿಗಳಾಗಿದ್ದರೆ ಎಲ್ಲವನ್ನು ನಾವು ಕಳ್ಕೊಳ್ತೇವೆ. ನಾವು ನೀತಿವಂತರಾಗಿದ್ದರೆ ಎಲ್ಲವನ್ನು ನಾವು ಅನುಭವಿಸುವಂಥವರಾಗಿದ್ದೇವೆ. ನಮ್ಮ ಪಟ್ಟಣದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲರೂ ನೀತಿವಂತರಾಗಿದ್ದರೆ ನಮ್ಮ ದೇಶ, ನಮ್ಮ ಪಟ್ಟಣ ಅದು ಸಮೃದ್ಧಿಯಾಗಿ ಕಾಣಿಸಲ್ಪಡುವಂಥದ್ದಾಗಿರ್ತದೆ. ಅದಕ್ಕೆ ಯೇಸು ಸ್ವಾಮಿಯನ್ನು ಯಾರು ಅಂಗೀಕಾರ ಮಾಡಿದ್ದಾರೋ ನಾವೆಲ್ಲರೂ ನೀತಿವಂತರಾಗಿದ್ದೇವೆ. ನಾವು ಮಾಡುವ ಪ್ರಾರ್ಥನೆಗಳು, ನಾವು ಮಾಡುವಂಥ ಆತನನ್ನು ಘನಪಡಿಸುವಂಥದ್ದು, ಆತನ ಸ್ತುತಿಸುವಂಥದ್ದು, ನಾವು ಮಾಡುವ ಕೆಲಸಗಳನ್ನು ನಾವು ಮಾಡುವಾಗ ದೇವರು ತನ್ನ ಕಾರ್ಯವನ್ನು ತಾನು ಮಾಡುವಾತನಾಗಿರ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ಯಾರಂತೆ, ಒಂದು ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದಂತೆಯೇ ನಾವು ಶುದ್ಧರಾಗಿದ್ದೇವೆ. ಒಂದು ಸಲ ಕೆಸರಿನಿಂದ ತೆಗೆದ ನಂತರ, ನಮ್ಮನ್ನು ಕೆಸರಿನಿಂದ ತೆಗೆದ ನಂತರ ಬಂಡೆ ಮೇಲೆ ನಿಲ್ಲಿಸಿ ನಮ್ಮನ್ನು ಆತನ ರಕ್ತದಿಂದ ನಮ್ಮನ್ನು ಸ್ನಾನ ಮಾಡಿಸಿ ಶುದ್ಧೀಕರಿಸಿದ ನಂತರ ನಮ್ಮ ಮನಸ್ಸು ತಿರುಗಿ ಕೆಸರಿಗೆ ಹೋಗಿ ನಾವು ಪಾಪಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ಸಾಕ್ಷಿ ಕೊಡ್ತಾ ಉಂಟು, ನಾವು ಯಾರಾಗಿದ್ದೇವೆ, ನಾವು ಶುದ್ಧರಾಗಿದ್ದೇವೆ. ನಾವು ಮುಂದೆ ಏನು ಮಾಡಬೇಕು, ನಾವು ದೃಢವಾಗಿ ಹೆಜ್ಜೆ ಇಡುವಂಥ, ಪವಿತ್ರಾತ್ಮನಿಂದ ಸಹಾಯದಿಂದ ನಾವು ದೃಢವಾಗಿ ಹೆಜ್ಜೆ ಇಡುವಂಥದ್ದು, ನಮ್ಮ ಬಾಯಿ ನೂತನ ಕೀರ್ತನೆ ಹುಟ್ಟುವಂಥದ್ದು. ನಮ್ಮ ದೇವರ ಸ್ತೋತ್ರವನ್ನು ನಾವು ಮಾಡುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ದೇವರು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ಈ ಲೋಕದಲ್ಲಿ ಹಿಂಸೆಗಳು, ಕಷ್ಟಗಳು ಏನಿರುವುದಾದರೂ ಅದರದೆಲ್ಲ ನಮ್ಮನ್ನು ದೇವರು ಬಿಡಿಸುವಂಥ ದೇವರಾಗಿದ್ದಾನೆ.
ಅದರಿಂದ ನಾವು ಪಾಪಿಗಳಾಗಿದ್ದೆವು, ಅನೇಕ ಶುಭಗಳನ್ನು ಏನು ಮಾಡಿದ್ದೇವೆ ನಾವು ಕಳ್ಕೊಂಡಿದ್ದೇವೆ. ಈಗ ನಾವು ನೀತಿವಂತರಾಗಿದ್ದೇವೆ. ನಾವೆಲ್ಲ ಶುಭಗಳನ್ನು ಏನು ಮಾಡಬೇಕು, ಅನುಭವಿಸುವಂಥವರಾಗಬೇಕು. ನಮ್ಮ ಬಾಯಿ ಏನು ಮಾಡ್ತದೆ, ಅದಕ್ಕೆ ಒಂದು ಗಾದೆ ಇರ್ತದೆ, ಬಾಯಿ ಏನಾಗಿದೆ, ಬೊಂಬಾಯಿ ಆಗಿದೆ ಅಲ್ವಾ, ಸುಮ್ಮನೆ ಮಾತಾಡ್ತಿರ್ತದೆ. ಎಲಿಷನ ಬಳಿಗೆ ಒಂದು ವಿಧವೆ ಬರ್ತಾಳೆ, ಅವಳ ಬಾಯಿ ಸಹ ದೊಡ್ಡದಾಗಿತ್ತು. ದೇವರಲ್ಲಿ ಭಯಭಕ್ತಿಯುಳ್ಳ ಮನುಷ್ಯ ಅವಳ ಗಂಡ ಅಲ್ಲಿ. ಆಗ ಅವರು ಆ ಕುಟುಂಬ ಸಾಲಗಾರರಾಗಿರಲಿಲ್ಲ. ಯಾವಾಗ ಇವಳು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಮಾತಾಡ್ತಾ ಮನೆಯಲ್ಲಿದ್ದದೆಲ್ಲ ಖಾಲಿ ಆಯಿತು. ಎಲ್ಲ ಖಾಲಿ ಆದಮೇಲೆ ಎಷ್ಟು ಉಳಿತು, ಸ್ವಲ್ಪ ಎಣ್ಣೆ ಉಳಿತು. ಈಗ ಆಲೋಚನೆ ಮಾಡಿದ್ಲು, ಈಗ ದೇವರ ಸೇವಕರ ಬಳಿಗೆ ಹೋಗಲೇಬೇಕು. ಯಾಕೆ, ಎಲ್ಲ ಖಾಲಿ ಆಯಿತು, ಇನ್ನು ಎಣ್ಣೆ ಮಾತ್ರ ಇರೋದು. ಇನ್ನೂ ಸಾಲಗಾರರು ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಸೇವಕನ ಮನೆಗೆ ಬರುವಾಗ ಅಲ್ಲಿ ಎಲಿಷಾ ಹೇಳ್ತಾನೆ, ನಿನ್ನ ಮನೆಯಲ್ಲಿ ಏನುಂಟು, ಸ್ವಲ್ಪ ಎಣ್ಣೆ ಉಂಟು. ಆ ಎಣ್ಣೆ ನಿನ್ನನ್ನು ಆಶೀರ್ವಾದ ಮಾಡುವಂಥದ್ದಾಗಿರ್ತದೆ. ಎಣ್ಣೆ ಆ ಒಂದು ಸಾಲವನ್ನು ತೀರಿಸುವಂಥದ್ದಾಗಿತ್ತು. ಅದಕ್ಕೆ ಮೊದಲೇ ಆ ಎಣ್ಣೆ ಇತ್ತು. ಇವಳು ಮಾತಾಡಿ ಎಲ್ಲವನ್ನು ಕಳ್ಕೊಂಡು ಇವತ್ತು ನಿಮ್ಮ ಮನೆಯಲ್ಲಿ ಇರುವಂಥದ್ದು ಆಶೀರ್ವಾದದ ಇರುವಂಥದ್ದು. ನಾವೇನು ಮಾಡ್ತೇವೆ, ಇಲ್ಲ 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 ಹೇಳಿ ಒಂದಿನ ಏನು ಇಲ್ಲದಾಗಿರುವಂಥ. ನಾವು ಉಂಟು ಅಂತ ಹೇಳುವ, ಇವತ್ತಿನಿಂದೆಲ್ಲ ಉಂಟು, ಎಲ್ಲವೂ ಉಂಟು. ಅಬ್ರಹ್ಮ ಏನು ಹೇಳಿದ, ಸಾರಳ ಹೊಟ್ಟೆಯಲ್ಲಿ ಮಗು ಇಲ್ಲ ಹೇಳಿದಲ್ಲ, ಏನು ಹೇಳಿದ, ಸಾರಳ ಹೊಟ್ಟೆಯಲ್ಲಿ ಮಗು ಉಂಟು ಉಂಟು. ಜನರು ಹೇಳಿದರು ತಲೆಗೆಟ್ಟಿದೆ ಅಜ್ಜನಿಗೆ. ಜನರು ಹೇಳ್ತಾರೆ, ಇಲ್ಲಿ ಆಶೀರ್ವಾದ ಉಂಟು. ನಾವು ಹೇಳ್ತೇವೆ ಆಶೀರ್ವಾದ ಉಂಟು, ಇದು ಆಶೀರ್ವಾದ ಇರುವಂಥ ಪಟ್ಟಣ, ಇದು ಆಶೀರ್ವದಿಸಲ್ಪಟ್ಟ ಪಟ್ಟಣ, ಇಲ್ಲಿ ಕೊರತೆಗಳಿಲ್ಲ. ಜನರು ಅದನ್ನು ಕೇಳಿ ಹೇಳ್ತಾರೆ, ಅವ್ರಿಗೆ ಮುಚ್ಚಿಟ್ಟಿದೆ, ಎಲ್ಲ ಕೊರತೆಗಳು ಕಾಣ್ತದೆ. ಅವ್ರು ಹೇಳ್ತಾರೆ ಕೊರತೆಗಳಿಲ್ಲ. ನಾವು ಉಂಟು ಹೇಳೋದಾದರೆ ದೇವರ ಸೇವಕನೇ, ನೀನು ನಂಬಿದಂತೆ ನಿನಗಾಗಲಿ, ನೀನೇನು ಪ್ರಾರ್ಥನೆ ಮಾಡಿದೆಯಾ ಅದನ್ನು ನೀನು ಹೊಂದಿಕೊ. ನಾವು ಪ್ರಾರ್ಥನೆ ಮಾಡುವ, ಈ ಪಟ್ಟಣಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವ. ನಮ್ಮ ನಿತ್ಯ ಪ್ರಾರ್ಥನೆ ಏನಾಗಿರಬೇಕು, ಈ ಪಟ್ಟಣವನ್ನು ಬದಲಾಯಿಸುವಂಥದ್ದು, ನಮ್ಮ ದೇಶವನ್ನು ಬದಲಾಯಿಸುವಂಥದ್ದು, ನಮ್ಮ ರಾಜ್ಯವನ್ನು ನಾವು ಬದಲಾಯಿಸುವಂಥದ್ದು. ನಾವು ನಮ್ಮ ದೇಶಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು, ನಮ್ಮ ರಾಜ್ಯಕ್ಕೋಸ್ಕರ, ನಮ್ಮ ಪಟ್ಟಣಕ್ಕೋಸ್ಕರ, ನಮ್ಮ ಕುಟುಂಬಸ್ಥರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವ. ಯಾಕಂದರೆ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಲ್ಲ, ನಾವು ಇತರರಿಗೋಸ್ಕರ ಪ್ರಾರ್ಥನೆ ಮಾಡುವಂಥ ಮಕ್ಕಳಾಗಿರುವಂಥದ್ದು, ಇತರರನ್ನು ಆಶೀರ್ವಾದ ನಡೆಸುವಂಥ ಮಕ್ಕಳಾಗಿರುವಂಥದ್ದು, ಇತರರನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿರುವಂಥದ್ದು. ನಮ್ಮನ್ನು ಬಿಡುಗಡೆ, ಇತರ ಕುಟುಂಬವನ್ನು ಬಿಡುಗಡೆ ಮಾಡೋದಕ್ಕೋಸ್ಕರ ದೇವರು ನಮ್ಮನ್ನು ನೀತಿವಂತರನ್ನಾಗಿ ಮಾಡಿರುವಂಥದ್ದು. ದೆವ್ವಗಳನ್ನು ಬಿಡಿಸುವಂಥ ಅಧಿಕಾರ ಈ ಲೋಕದಲ್ಲಿ ಯಾರಿಗೂ ದೇವರು ಕೊಡಲಿಲ್ಲ, ಯಾರಿಗೂ ದೇವರು ಕೊಡಲಿಲ್ಲ. ಆತನು ಕೊಟ್ಟಿರುವಂಥದ್ದು ತಾನು ಆರಿಸಿಕೊಂಡಂಥ ಮಕ್ಕಳಿಗೆ ಮಾತ್ರ. ಹಾಗಾಗಿ ನೀವು ಕೇಳಬಹುದು, ಅಲ್ಲಿ ಮಾಟ ಮಂತ್ರದವನು ಬಿಡಿಸ್ತಾನಲ್ಲ, ಅವನು ಬಿಡಿಸುವುದಲ್ಲ, ಅವನು ದೆವ್ವಕ್ಕೆ ಸಮಾಧಾನ ಮಾಡು. ಅವನು ಬಿಡಿಸ್ಲಿಕ್ಕೆ ಆಗೋದಿಲ್ಲ, ಸಮಾಧಾನ ಮಾಡು. ಸ್ವಲ್ಪ ನಿಂತುಕೋ, ಮಾಂಸ ಹಾಕ್ತೀನಿ, ಎಲ್ಬು ಹಾಕ್ತೀನಿ. ನಾಯಿ ನೋಡಿ, ಅದಕ್ಕೆ ಸ್ವಲ್ಪ ಎಲ್ಬು ಮಾಂಸ ಹಾಕಿದರೆ ಚೆನ್ನಾಗಿ ತಿಂತಾ ಇರ್ತದೆ. ಹಾಗೆ ಇವನು ಏನು ಮಾಡ್ತಾನೆ, ಒಂದು 25,000 ಆ ದೆವ್ವವನ್ನು ಸಮಾಧಾನ ಮಾಡ್ತಾನೆ. 25,000 ಇವನಿಗೆ ಬರ್ತದೆ, ಆ ದೆವ್ವಕ್ಕೆ ಹೇಳ್ತಾನೆ ಸ್ವಲ್ಪ ನೀರು 25,000 ಖಾಲಿ ಆದಮೇಲೆ ಹೋಗಿಬಿಡ. ಅವನೇನು ಮಾಡ್ತಾನೆ, ಪುನಃ ಬರ್ತದೆ ದೆವ್ವ. ಆಗ ಪುನಃ ಹೇಳ್ತಾನೆ, ಮೊನ್ನೆ ಕೊಟ್ಟದ್ದು 25 ಖಾಲಿ ಆಯಿತು, ಇನ್ನು ಅದಕ್ಕಿಂತ ದೊಡ್ಡ ಸ್ಟ್ರಾಂಗ್ ಇದು, ಅದು 50,000 ಅದು. ಹಾಗೆ ಒಂದು ಚಿಕ್ಕ ಸಾಕ್ಷಿ ಹೇಳ್ತೀನಿ. ಏನಂದರೆ, ನಾನು ಫ್ಯಾಕ್ಟ್ರಿ ನಡೆಸ್ತಾ ಇದ್ದೆ. ಫ್ಯಾಕ್ಟ್ರಿ ನಡೆಸಿರುವಾಗ ನನ್ನೊಟ್ಟಿಗೆ ಒಬ್ಬ ಪಾರ್ಟ್ನರ್ ಇದ್ದ. ಪಾರ್ಟ್ನರ್ ಅಂದರೆ ಫ್ರೆಂಡ್ ಅವ. ಹಾಗೆ ಹೋಗ್ತಾ ಇರುವಾಗ ಅವನೇನು ಮಾಡಿದ, ನನ್ನದು ಕೆಲವು ಹಣ ಎಲ್ಲ ಇತ್ತು, ನನ್ನ ಹಣವನ್ನೆಲ್ಲ ತಗೊಂಡು ಅವನು ಹೋಗ್ಬಿಟ್ಟ. ಪಕ್ಕದಲ್ಲೇ ಒಂದು ಫ್ಯಾಕ್ಟ್ರಿ ಮಾಡಿದ, ನನ್ನ ಪಕ್ಕದಲ್ಲಿ ಆ ಕಡೆ ಫ್ಯಾಕ್ಟ್ರಿ ಮಾಡಿದ. ಫ್ಯಾಕ್ಟ್ರಿ ಮಾಡಿ ಏನು ಮಾಡಿದಂದರೆ, ಅವನು ಒಬ್ಬ ಅವನ ಫ್ರೆಂಡ್ ಇರ್ತಿದ್ದ, ಅವರು ನನ್ನ ಫ್ರೆಂಡ್. ಅವನು ಫ್ರೆಂಡ್ ಯಾರಿದ್ದಾರೆ, ಅವ್ರು ನನ್ನ ಫ್ರೆಂಡ್ ಆಗಿದ್ದರು. ಹಾಗೆ ಅವರನ್ನು ಇಟ್ಕೊಂಡು ಹೋಗಿ ಒಂದು ಮಾಟ ಮಂತ್ರದ ಒಂದು ಹೋಗ್ಬಿಟ್ಟು ಏನು ಹೇಳಿದಂದರೆ, ನನ್ನ ಬಿಸ್ನೆಸ್ ಹಾಳಾಗಬೇಕಂತ ಅಲ್ಲಿ ಹೋಗಿ ಮಾಟ ಮಂತ್ರ ಮಾಡಿದ. ಮಾಟ ಮಂತ್ರ ಮಾಡುವಾಗ ಅವನು ಮಾಟ ಮಂತ್ರದ ಹೇಳಿದ್ದಾರೆ. ಈ ಫ್ರೆಂಡ್ ನನ್ನ ಹತ್ರ ಬಂದು ಹೇಳಿದ್ರು,
15,000 ರೂಪಾಯಿ ಕೊಟ್ಟದ್ದು. ಅವನು ಕೇಳಿದಂತ ಮಾಟ ಮಾತ್ರ ಮಾಡೋ 15,000 ರೂಪಾಯಿ ಕೊಡು, ಆ ಬಿಸ್ನೆಸ್ಸನ್ನೆಲ್ಲ ಹಾಳು ಮಾಡ್ತೇನೆ, ಅವರ ಬಿಸ್ನೆಸ್ನೆಲ್ಲ ಹಾಳು ಮಾಡಿಬಿಡ್ತೇನೆ, 15,000 ಕೊಡಿ. ಇವನು ಬಡ್ಡಿಯಿಂದ ತೆಗೆದುಕೊಂಡು 15,000 ಕೊಟ್ಟ. ಯಾರಿಗೆ? ಮಾಟ ಮಂತ್ರದವರು. ಅವನೇನು ಮಾಡಿದ? 15,000 ರೂಪಾಯಿಗೆ ಇಷ್ಟೇ ದೊಡ್ಡೊಂದು ಮಲ್ಲಿಗೆ ತುಂಡು ಕೊಟ್ಟ. ಆ ಮಲ್ಲಿಗೆ ತುಂಡನ್ನು ಹೋಗಿ ಆಣಿಯಲ್ಲಿ ಸಿಕ್ಕಿಸು, ಅದು ಹೇಗೆ ಒಣಗ್ತದೆ ಹಾಗೆಯೇ ಅವನು ಒಣಗಿ ಹೋಗ್ತಾನೆ ಅಂತ. ನಾನು ಒಣಗಿ ಹೋಗ್ತೇನೆ ಅಂತ ಹೇಳಿದ. ಇವನು ಹೋಗಿ ಆ ಇಷ್ಟು ಚಿಕ್ಕ 15,000 ಮಲ್ಲಿಗೆ ತುಂಡನ್ನು ಆಣಿಯಲ್ಲಿ ಕಟ್ಟಿ ಅದು ಒಣಗಿ ಹೋಯಿತು. ಅದರಲ್ಲಿ ಕಟ್ಟಿದ ನೂಲು ಒಣಗಿ ಹೋಯಿತು. ಆದರೆ ನಾನು ಒಣಗಿ ಹೋಗೇ. ಈಗ ಇವನಿಗೆ ಟೆನ್ಷನ್ ಆಯಿತು. ಮಲ್ಲಿಗೆ ಹೂವು ಒಣಗಿತ್ತು, ಅದರ ಕಟ್ಟಿದ ಹಗ್ಗನು ಒಣಗಿತ್ತು, ಎಲ್ಲಾದರೂ ಇವನು ಒಣಗಲಿಲ್ಲಲ್ಲ ಅಂತೇಳ್ಬಿಟ್ಟು ತಿರುಗಿ ಹೋದಂತೆ ಅವನನ್ನೇ ಕರ್ಕೊಂಡು ಫ್ರೆಂಡನ್ನು. ಅಲ್ಲಿ ಹೋಗುವಾಗ ಅವನು ಹೇಳಿದಂತೆ, ಈ ಸರ್ತಿ 15,000 ಅದು ಪವರ್ ಸಾಕಾಗಲಿಲ್ಲ, ನೀನು 25,000 ಇನ್ನು ಪವರ್ ಇದು ಮಾಡಿಬಿಡು. ಮೊದಲೇ ಬಟ್ಟಿ ಎಲ್ಲಿದ್ದಾನೆ, ಅದನ್ನೇ ಕಟ್ಟಲಿಕ್ಕೆ ಆಗ್ತಾಯಿಲ್ಲ, ತಿರುಗಿ 25,000 ಹೇಳಿದ್ರೆ ಎಷ್ಟಾಯಿತು? ಈಗ ಅವನು ನನ್ನನ್ನು ಒಣಗಿಸ್ಲಿಕ್ಕೆ ಹೋದ, ಆದರೆ ದೇವ ಅವನನ್ನೇ ಒಣಗಿಸಲಿ. ಇವತ್ತು ಮೂರ್ಖತನ ಮಾಡುವಂಥದ್ದು ಇದೆ. ದೆವ್ವವು ಎಲ್ಲಿ ಒಳ್ಳೆಯದನ್ನು ಮಾಡಲೇ ಇಲ್ಲ. ಎಲ್ಲಿಯಾದರೂ ಕಣ್ಣು ಕಿವಿ ಸರಿ ಮಾಡಿದ್ದು ಯಾರು ನಾನು ಕೇಳಲಿಲ್ಲ. ಎಲ್ಲ ಕಣ್ಣು ಕಿವಿಯನ್ನು ತೆಗೆದದ್ದು ನಾವು ಕೇಳಿದ್ದೇವೆ. ತೋಟವನ್ನು ಒಣಗಿಸಿದ್ದು ನಾವು ನೋಡಿದ್ದೇವೆ, ತೋಟವನ್ನು ಹಾಳು ಮಾಡಿದ್ದು ನೋಡಿದ್ದೇವೆ, ಕುಟುಂಬವನ್ನು ಹಾಳು ಮಾಡಿದ್ದು ನೋಡಿದ್ದೇವೆ. ದೆವ್ವವು ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಏನಾದರೂ ಒಳ್ಳೆಯದು ಬರೆದಿದ್ರೆ ಅದು ಕ್ರಿಸ್ತನಿಂದ ಮಾತ್ರ. ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸಿದಂಥ ದೇವರಾಗಿದ್ದಾರೆ. ಹಾಗೆ ಆ ಮಲ್ಲಿಗೆ ಹೂವು ಒಣಗಿ ಹೋಯಿತು, ಆದರೆ ನನ್ನ ಜೀವಿತ ಏನು ಒಣಗಲೇ ಇಲ್ಲ. ಯಾಕೆ ಗೊತ್ತಾ? ನಾನು ಯಾರನ್ನು ನಂಬಿದ್ದೇನ ಅವರು ದೊಡ್ಡ ದೇವರಾಗಿದ್ದಾರೆ. ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ಎಷ್ಟು ದೇವರುಗಳುಂಟ ಅದೆಲ್ಲದಕ್ಕಿಂತ ನೀವು ಆರಾಧನೆ ಮಾಡೋದು ಭಯಂಕರನ ದೇವರಾಗಿದ್ದಾನೆ. ಆತನ ಅತಿ ಭಯಂಕರನಾದ ದೇವರಾಗಿದ್ದಾನೆ. ನಾವು ನಮ್ಮ ಮನಸ್ಸನ್ನು ನಾವು ಶುದ್ಧೀಕರಿಸುವ, ಯಾಕಂದರೆ ನಮ್ಮನ್ನು ಆತನ ಶುದ್ಧಿ ಮಾಡಿದ್ದು ಅದು ಒಂದೇ ಸಾರಿ. ಒಂದು ವೇಳೆ ಗಲಿಬಿಲಿ ಇರುವುದಾದರೆ, ನಾವು ಪಾಪಿ ಎಂಬ ಮನಸ್ಸು ಇರುವುದಾದರೆ, ನಾವು ಇವತ್ತೇ ಹೇಳುವ, ದೇವರೇ ಈ ಗಲಿಬಿಲಿಯ ಮನಸ್ಸನ್ನು ನನ್ನಿಂದ ತೆಗೆದುಹಾಕು, ನಾನು ನೀತಿವಂತನಾಗಿದ್ದೇನೆ, ನಾನು ನೀತಿಯುಳ್ಳ ಮಗನಾಗಿದ್ದೇನೆ, ನಿನ್ನ ಮಗನಾಗಿದ್ದೇನೆ, ನಿನ್ನ ಚಿತ್ತದ ಪ್ರಕಾರ ಈ ಭೂಮಿಯಲ್ಲಿ ಎಲ್ಲ ಆಶೀರ್ವಾದಗಳನ್ನು ನಾನು ಹೊಂದಲು ಬಾಧ್ಯನಾಗಿದ್ದೇನೆ. ನಾವು ಕೇಳಿಕೊಳ್ಳುವ, ನಾವು ಹುಡುಗುಟ್ಟುದು ಬೇಡ. ಯಾಕಂದರೆ ದೇವರಿಗೆ ಅಸಾಧ್ಯ ಕಾರ್ಯ ಯಾವುದಿಲ್ಲ. ದೇವರು ಒಂದು ಮಾತು ಹೇಳುವುದಾದರೆ ನಾವು ಎಲ್ಲವನ್ನು ಪಡ್ಕೊಳ್ಳುವಂಥ ಮಕ್ಕಳು ನಾವಾಗಿದ್ದೇವೆ. ದೇವರು ನನ್ನ ಮಾತಿನ ಪ್ರಕಾರ ಈ ಭೂಮಿಯನ್ನು ಸೃಷ್ಟಿ ಮಾಡಿದ್ದಾನೆ, ಭೂಮಿಯನ್ನು ನಡೆಸ್ತಾ ಇದ್ದಾನೆ. ಇವತ್ತು ನಮ್ಮ ಮಾತುಗಳಿಂದಲೇ ನಾವು ಅಪರಾಧಿಗಳು, ನಮ್ಮ ಮಾತುಗಳಿಂದಲೇ ನಾವು ನೀತಿವಂತರನ್ನು ತೀರ್ಪಾಗಿರುತ್ತಾರೆ. ಯಾವುದರಿಂದ? ನಮ್ಮ ಮಾತುಗಳಿಂದ. ನಾವು ನೀತಿವಂತರಾಗಿದ್ದಾದರೆ ನಮ್ಮ ಮನಸ್ಸನ್ನು ನಾವು ಶುದ್ಧೀಕರಿಸುವ. ಇವತ್ತು ಮನಸ್ಸು ಶುದ್ಧೀಕರ ಆಗುವುದಿಲ್ಲ. ನನ್ನ ಒಳಗೆ ಪಾಪಿ ಎಂಬ ಸ್ವರ ಯಾರಿಗಾದರೂ ಇರುವುದಾದರೆ ಇವತ್ತೇ ಅದನ್ನು ತೆಗೆದುಹಾಕೋದಕ್ಕೋಸ್ಕರ ನಾವು ದೇವರನ್ನು ಪ್ರಾರ್ಥನೆ ಮಾಡುವ. ಪಾಪಿ ಎಲ್ಲಿಯೂ ಯಾರು ಪರಲೋಕವನ್ನು ಪ್ರವೇಶಿಸಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಅಲ್ಲಿ ಇರುವಂತಹ ಸ್ಥಳ ಅದು ಮೊದಲನೇದಾಗಿ ಪರಿಶುದ್ಧವಾದ ಸ್ಥಳವಾಗಿದೆ. ಆ ಸ್ಥಳದಲ್ಲಿ ಪ್ರವೇಶ ಮಾಡುವವರು ಮೊದಲನೇದಾಗಿ ಅವರು ಪರಿಶುದ್ಧರಾಗಿರುವಂಥ. ಪಾಪಿ ಅಂತ ನನ್ನ ಒಳಗೆ ಸ್ವರ ಇರುವುದಾದರೆ ನಾವು ಇವತ್ತೇ ದೇವರ ಕೇಳುವ, ಈ ಸ್ವರವನ್ನು ನನ್ನಿಂದ ತೆಗೆದುಹಾಕ ದೇವರೇ, ನನ್ನ ಮನಸ್ಸನ್ನು ಶುದ್ಧೀಕರಿಸು ದೇವರೇ. ಇವತ್ತು ನನ್ನ ಮನಸ್ಸು ನೀತಿವಂತನು, ನೀನು ಪರಿಶುದ್ಧನು, ನೀತಿವಂತನಂತ ಹೇಳುವಂಥ ಮನಸ್ಸು ನನ್ನ ಒಳಗೆ ಬರುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡುವ. ದೇವರು ಅದನ್ನು ಏನು ಮಾಡ್ತಾನೆ? ಅದನ್ನು ಬದಲಾಯಿಸುವಂಥ ದೇವರಾಗಿದ್ದಾನೆ. ಪಾಪಿ ಎಲ್ಲ ಆಶೀರ್ವಾದವನ್ನು ಅವನೇನು ಮಾಡ್ತಾನೆ? ಹಾಳು ಮಾಡ್ತಾನೆ. ನೀತಿವಂತನಾಗಿದ್ದಾದರೆ ನಾವೆಲ್ಲ ಆಶೀರ್ವಾದವನ್ನು ನಾವು ಅನುಭವಿಸುವಂಥ ಮಕ್ಕಳಾಗಿದ್ದೇವೆ. ಈ ಲೋಕದಲ್ಲಿ ನಾವು ರಾಜನನ್ನು ಆರಾಧನೆ ಮಾಡಿದ್ದೇವೆ, ರಾಜನ ಮಕ್ಕಳಾಗಿ ಜೀವಿಸುವಂಥವರಾಗಿದ್ದೇವೆ. ಅದಕ್ಕೆ ನಾವು ಎಲ್ಲಿಯೂ ನಾನು ಸೋಲನ್ನು ಒಪ್ಪಲೇ ಇಲ್ಲ. ಒಂದು ಐಶ್ವರ್ಯಂತ ಒಬ್ಬ ಮನುಷ್ಯನಿಗೆ ಹೇಳಿದರು. ಏನು ಹೇಳಿದಂದರೆ,
ನಾನು ನಿನಗೆ ಬಿಸ್ನೆಸ್ ಕೊಟ್ಟರಿಂದ ನೀನು ಮೇಲೆ ಬಂದದ್ದು. ನಾನು ನಿನಗೆ ಬಿಸ್ನೆಸ್ ಕೊಟ್ಟರಿಂದ ನೀನೇನಾಗಿದ್ದಿ? ಮೇಲೆ ಬಂದಿದ್ದೆ. ನಾನು ಅದನ್ನು ಕೇಳಿಬಿಟ್ಟೆ. ಹೇಳಿದ ಮನುಷ್ಯ ಒಂದೇ ತಿಂಗಳು ನನಗೆ ಕೂಡ ಬಿಸ್ನೆಸ್ ನಿಲ್ಲಿಸ್ಬಿಟ್ಟ. ಅವನು ಏನು ಹೇಳಿದನ ಅದಕ್ಕಿಂತ ಉನ್ನತವಾಗಿ ದೇವರು ನನ್ನನ್ನು ನಡೆಸಿಬಿಟ್ಟ. ಉನ್ನತವಾಗಿ ಅದನ್ನು ನಡೆಸುವಂಥ ದೇವರಾಗಿದ್ದಾನೆ. ಅವರು ಕೊಟ್ಟರಿಂದ, ಇವರು ಕೊಟ್ಟರಿಂದ, ಅವರು ಬಿತ್ತಿದ್ರಿಂದ ನಾವು ದೊಡ್ಡವರಾದದಲ್ಲ, ನಾವು ಐಶ್ವರ್ಯವಂತರಾದದಲ್ಲ. ದೇವರು ಆಡಿದ ಮಾತಿನಿಂದ ನಾವು ಉನ್ನತ ಸ್ಥಾನಕ್ಕೆ ಬಂದಿದ್ದೇವೆ. ಇವತ್ತು ನಾವು ಈ ಲೋಕದಲ್ಲಿ ನೀತಿವಂತರಾಗಿದ್ದೇವೆ. ಎಲ್ಲ ಆಶೀರ್ವಾದವನ್ನು ಆತನು ನಮ್ಮ ಮೂಲಕ ಈ ಲೋಕಕ್ಕೆ ಕೊಡುವಂಥ ದೇವರಾಗಿದ್ದಾನೆ. ಅಥವಾ ಉನ್ನತವಾಗಿ ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾನೆ. ನಾವು ಪಾಪಿಗಳಲ್ಲ, ನಾವು ನೀತಿವಂತರಾಗಿದ್ದೇವೆ. ಇವತ್ತಿನಿಂದ ನಮ್ಮ ಮನಸ್ಸಿನ ಒಳಗೆ ಏನಾದರೂ ಪ್ರಶ್ನೆಗಳಿರುವುದಾದರೆ, ನಮ್ಮ ಮನಸ್ಸಿನ ಒಳಗೆ ಪಾಪಿ ಎಂಬ ಸ್ವರ ಇಲ್ಲಿ ಅದನ್ನು ಕೇಳುವುದಾದರೆ, ನಾವು ಇವತ್ತೇ ಅದನ್ನು ಏನು ಹೇಳುವಂದರೆ, ದೇವರೇ ಈ ಸ್ವರವನ್ನು ನೀನ ತೆಗೆದ, ನಾನು ಪಾಪಿ ಅಲ್ಲ ದೇವರೇ, ನಾನು ನೀತಿವಂತನಾಗಿದ್ದೇನೆ. ನಿನಗೆ ಇಷ್ಟವಿಲ್ಲದ ಎಲ್ಲ ಕಾರ್ಯಗಳನ್ನು ನನ್ನ ಒಳಗಿನಿಂದ ನಾನು ಬಿಡಲು ಸಿದ್ಧನಾಗಿದ್ದೇನೆ. ನೀನು ಬಿಡಿಸಲು ಶಕ್ತನಾಗಿದ್ದೇವೆ ಅಂತ ಕೇಳಿದರೆ ಆತ ನಮ್ಮನ್ನು ಬಿಡಿಸಲು ಶಕ್ತನಾಗಿದೆ. ನನಗೆ ಮನಸ್ಸಿರುವುದಾದರೆ ಆತನಿಗೆ ಮನಸ್ಸು ನಮ್ಮನ್ನು ಶುದ್ಧಿ ಮಾಡಿದೆ. ದೇವರಿಗೆ ವಾಕ್ಯನ ಆಶ್ರಯಿಸಲು ದೇವರನ್ನು ನಾವು ಪ್ರಾರ್ಥನೆ ಮಾಡುವ. ಪರಿಶುದ್ಧರಲ್ಲಿ ಪರಿಶುದ್ಧರಾದ ನಮ್ಮ ಪರಮ ಪರಿಶುದ್ಧರಾದ ದೇವರೇ, ನೀವು ಉನ್ನತವಾದ ಅವರ ದಿನಕ್ಕೋಸ್ಕರ ಸ್ತೋತ್ರ ಮಾಡ್ತೇವೆ. ಅಪ್ಪ, ನೀನು ಒಳ್ಳೆಯವರು ಒಳ್ಳೆಯದನ್ನು ಮಾಡಿದ್ದೇವರಾಗಿದೆ. ನಮ್ಮ ಜೀವಿತದಲ್ಲಿ ಮಾಡಿದ ಎಲ್ಲ ಒಳ್ಳೆತನಕ್ಕಾಗಿ ನೀವು ಸ್ತೋತ್ರಪ್ಪ. ಅವರು ಈ ಲೋಕದಲ್ಲಿ ನಮ್ಮನ್ನು ಇಟ್ಟಿದೆ, ನೀತಿವಂತರನ್ನಾಗಿಟ್ಟಿದೆ. ಎಲ್ಲ ಪಾಪದಿಂದ, ಎಲ್ಲ ಶಾಪದ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿದೀಗ. ನಾವು ಇವತ್ತು ನಿನ್ನ ಮಕ್ಕಳಾಗಿದ್ದೇವೆ ಸ್ತೋತ್ರ. ನಾವು ಇನ್ನು ಬದುಕಿರುವಂಥದ್ದು ಅದು ನಿನ್ನ ಮಾತಿನಿಂದಲೇ ಅಪ್ಪ. ನಿನ್ನ ಮಾತಿನ ಪ್ರಕಾರ ಜೀವಿಸುವಂತೆ ನಾವೆಲ್ಲರಿಗೂ ನಿನ್ನ ಆ ಕೃಪೆಯನ್ನು ಒದಗಿಸಿಕೊಡು. ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು. ವಾಕ್ಯಗಳು ಅವರೊಂದಿಗೆ ಮಾತಾಡುವಂತೆ, ಆ ವಾಕ್ಯಗಳು ಅವರನ್ನು ಕರ್ತನೆ ಶುದ್ಧತೆಗೆ ನಡೆಸುವಂತಪ್ಪ. ವಾಕ್ಯಗಳು ಕರ್ತನೆ ಬದಲಾವಣೆ ತರುವುದಕ್ಕೋಸ್ಕರ ಅಪ್ಪ ನಿಮಗೆ ಸ್ತೋತ್ರ ಮಾಡ್ತೇನೆ. ಎಲ್ಲವನ್ನು ಬದಲಾಯಿಸುವ ದೇವರು, ಎಲ್ಲವನ್ನು ಮಾರ್ಪಡಿಸುವ ದೇವರು, ಎಲ್ಲವನ್ನು ಕರ್ತನೆ ನಿನ್ನ ಚಿತ್ರದ ಪ್ರಕಾರ ನಡೆಸುತ್ತ ದೇವರು ನೀನೇ ಆಗಿದೆ. ಎಲ್ಲ ದೇವರುಗಳಿಗಿಂತ ನೀನು ಭಯಂಕರವಾದ ದೇವರಾಗಿದೆ. ಎಲ್ಲ ಸ್ತೋತ್ರ, ಎಲ್ಲ ಘನ ಮಾನ ಮಹಿಮೆಗಳಪ್ಪ ನಿಮಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ.